ನಮಸ್ಕಾರ ಮಾನಸ್, ಎದ್ದೇಳಿ ಎಂದು ತನ್ನ ಸಿಹಿ ಕಂಠದಿಂದ ಸಿಂಧು ತನ್ನ ಗಂಡನನ್ನು ಎಬ್ಬಿಸುತ್ತಿದ್ದಾಳೆ. ಅವಳ ಧ್ವನಿಯನ್ನು ಕೇಳಿದ ಮಾನಸ್ ಅವಳನ್ನು ತನ್ನತ್ತ ಎಳೆದುಕೊಂಡು, ಇವತ್ತು ನಾವಿಬ್ಬರೊಟ್ಟಿಗೆ ಎಂಜಾಯ್ ಮಾಡೋಣ ಎಂದು ತುಂಟತನದಿಂದ ಹೇಳಿ ಕಣ್ಣೊಡೆಯುತ್ತಾನೆ. ಅವನ ಮಾತನ್ನು ಕೇಳಿದ ಸಿಂಧು, ಇಲ್ಲ, ನೀವಿವತ್ತು ಆಫೀಸ್ಗೆ ಹೋಗಬೇಕು ಅಲ್ವಾ, ಬಿಡಿ ನನ್ನ ಎಂದು ನಾಚಿಕೊಳ್ಳುತ್ತಾ ಹೇಳಿ ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲು ನೋಡುತ್ತಾಳೆ. ಅಯ್ಯೋ, ನನ್ನ ಹೆಂಡತಿ ನಾಚಿಕೊಂಡಾಗ ಎಷ್ಟು ಮುದ್ದಾಗಿ ಕಾಣ್ತಾಳೆ. ಇದನ್ನು ನೋಡಿದರೆ ನನಗೆ ಆಫೀಸ್ಗೆ ಹೋಗೋದಕ್ಕೆ ಮೂಡ್ ಬರ್ತಾನೆ ಇಲ್ಲ. ನನ್ನ ಹೆಂಡತಿ ಜೊತೆಗೆ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸ್ತಾ ಇದೆ ಎಂದು ತುಂಟತನದಿಂದ ಹೇಳಿದಾಗ, ಮಾನಸ್, ಇವತ್ತು ನೀವು ಗೋವಾಗೆ ಹೋಗಬೇಕು, ನಿಮಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿದ್ರಲ್ವಾ, ಬಿಡಿ ನನ್ನ ಎಂದು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಪಡುತ್ತಾಳೆ. ಹಾಗಾದರೆ ನಾನು ಮೀಟಿಂಗ್ ಕ್ಯಾನ್ಸಲ್ ಮಾಡ್ತೀನಿ ಎಂದು ಮಾನಸ್ ಹೇಳಿದಾಗ, ಇಲ್ಲ ಮಾನಸ್, ನೀವು ಆದಷ್ಟು ಬೇಗ ನಿಮ್ಮ ಮೀಟಿಂಗನ್ನು ಮುಗಿಸಿಕೊಂಡು ಬನ್ನಿ. ನೀವು ಬಂದ ನಂತರ ನಾವಿಬ್ಬರು ಬ್ಯಾಂಗ್ಳೂರ್ಗೆ ಹೋಗೋಣ ಎಂದು ಸಿಂಧು ಹೇಳಿದಾಗ, ಸಿಂಧುವನ್ನು ತನ್ನ ಹಿಡಿತದಿಂದ ಬಿಟ್ಟ ಮಾನಸ್, ಏನು, ಆದರೆ ಯಾಕೆ ಎಂದು ಕೊಂಚ ಭಯದಿಂದ ಕೇಳುತ್ತಾನೆ. ಯಾಕೆ ಮಾನಸ್, ಏನಾಯಿತು ಎಂದು ಸಿಂಧು ಗಾಬರಿಯಿಂದ ಕೇಳ್ತಾಳೆ. ಅದು ಏನಿಲ್ಲ, ನೀನು ಹೇಳು, ನಾವು ಯಾಕೆ ಬ್ಯಾಂಗ್ಳೂರ್ಗೆ ಹೋಗಬೇಕು ಎಂದು ಕೊಂಚ ಗಾಬರಿಯಿಂದ ಕೇಳ್ತಾನೆ. ಯಾಕೆಂದರೆ ನಿಮ್ಮ ಪ್ಯಾರೆಂಟ್ಸ್ ನೋಡೋದಕ್ಕೆ ಎಂದು ಉತ್ಸಾಹದಿಂದ ಕೇಳಿದಾಗ, ಓಕೆ ಎಂದು ನಿಟ್ಟುಸಿರು ಬಿಡುತ್ತಾನೆ. ಮಾನಸ್, ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ, ತಿಂಡಿ ತಿನ್ನುವಿರಂತೆ ಎಂದು ಸಿಂಧು ಹೇಳಿದಾಗ, ನೀ ಬಂದರೆ ಚೆನ್ನಾಗಿರುತ್ತೆ ಎಂದು ಮಾನಸ್ ಕಣ್ಣು ಹೊಡೆದಾಗ, ನಾಚಿಕೊಂಡ ಸಿಂಧು, ಛೀ, ನೀವೀಗೀಗ ತುಂಬ ಹಾಳಾಗಿ ಹೋಗಿದ್ದೀರಾ ಮಾನಸ್, ಸುಮ್ಮನೆ ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ ಎಂದು ಸಿಂಧು ಹೇಳಿದಾಗ, ಮಾನಸ್ ನಗುತ್ತಾ ಅಲ್ಲಿಂದ ಹೋಗ್ತಾನೆ. ಅವಳು ತಿಂಡಿ ಮಾಡಲು ತೆರಳುತ್ತಾಳೆ. ಮಾನಸ್ ಸ್ನಾನ ಮಾಡಿಕೊಂಡು ತಯಾರಾಗಿ ಕೆಳಗಿಳಿದು ಬರ್ತಾನೆ. ಬಂದವನೇ ಅಡುಗೆ ಮನೆಯಲ್ಲಿ ತಿಂಡಿ ಮಾಡುತ್ತಿದ್ದ ಸಿಂಧುವನ್ನು ಹಿಂದಿನಿಂದ ಅಪ್ಪುತ್ತಾನೆ. ನೀವು ಬಂದ್ರಾ ಎಂದು ಆಶ್ಚರ್ಯದಿಂದ ಸಿಂಧು ಕೇಳಿದಾಗ, ಯಾಕೆ ಬರಬಾರ್ದಾ ಎಂದು ತುಂಟತನದಿಂದ ಹೇಳುತ್ತಾ ತನ್ನ ಹಿಡಿತವನ್ನು ಗಟ್ಟಿಯಾಗಿಸ್ತಾನೆ. ಮಾನಸ್, ಬಿಡಿ, ನಾನು ತಿಂಡಿ ಮಾಡ್ತಿದ್ದೀನಿ, ತಿಂಡಿ ತಿನ್ನುವಿರಂತೆ ಎಂದು ಅವನ ಹಿಡಿತದಿಂದ ಹೇಗೋ ತಪ್ಪಿಸಿಕೊಳ್ಳುತ್ತಾಳೆ. ಮತ್ತೆ ಮಾನಸ್, ಯಾವಾಗ ಬರ್ತೀರಾ ಎಂದು ಸಿಂಧು ಕೇಳಿದಾಗ, ಯಾಕೆ, ಗಂಡನನ್ನು ಬಿಟ್ಟಿರುವುದಕ್ಕೆ ಆಗೋಲ್ವಾ ಎಂದು ಕಣ್ಣು ಹೊಡೆದು ಕೇಳಿದಾಗ, ನಾಚಿಕೊಂಡ ಸಿಂಧು, ಇಲ್ಲ ಹಾಗೇನಿಲ್ಲ, ಹೀಗೆ ಕೇಳಿದೆ ಎಂದು ಉತ್ತರಿಸುತ್ತಾಳೆ. ನಾನು ಯಾವತ್ತೂ ಬರೋಲ್ಲ ಎಂದು ಉತ್ತರಿಸ್ತಾನೆ ಮಾನಸ್. ಮಾನಸ್ ಎಂದು ಸ್ವಲ್ಪ ಜೋರಾಗಿ ತುಸು ಕೋಪದಲ್ಲಿ ಸಿಂಧು ಕಿರಿಸ್ತಾಳೆ. ನಾನು ಜಸ್ಟ್ ಜೋಕ್ ಮಾಡಿದೆ ಅಷ್ಟೆ ಎಂದು ಮಾನಸ್ ಹೇಳ್ತಾನೆ. ಐ ಮಿಸ್ ಯು ಮಾನಸ್ ಎಂದು ಸಿಂಧು ಸ್ವಲ್ಪ ಬೇಜಾರಿನಿಂದ ಹೇಳುತ್ತಾಳೆ. ಐ ಮಿಸ್ ಯು ಟೂ ಸಿಂಧು, ಆದಷ್ಟು ಬೇಗ ಬಂದುಬಿಡ್ತೀನಿ ಆಯಿತಾ, ಪ್ಲೀಸ್ ಅಳಬೇಡ ಎಂದು ಮಾನಸ್ ಹೇಳಿ ಸಿಂಧುವನ್ನು ಅಪ್ಪಿಕೊಳ್ಳುತ್ತಾನೆ. ಅಷ್ಟರಲ್ಲಿ, ನಾನೇನು ನೋಡಿಲ್ಲಪ್ಪ ಎಂದು ಹಿಂದು ಜೋರಾಗಿ ಹೇಳಿ ತನ್ನ ಕಣ್ಣುಗಳನ್ನು ಮುಚ್ಚುತ್ತಾಳೆ. ಇಂದು ಸಿಂಧುವಿನ ತಂಗಿ. ಅವಳು ಸಿಂಧುವಿನ ಮನೆಗೆ ಬಂದಾಗ ತನ್ನ ಅಕ್ಕ ಭಾವ ಇರುವ ಸ್ಥಿತಿಯನ್ನು ಕಂಡು ನಾಚಿಕೆಯಿಂದ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು, ನಾನೇನು ನೋಡಿಲ್ಲಪ್ಪ ಎನ್ನುತ್ತಾಳೆ. ಅವಳ ಧ್ವನಿಯನ್ನು ಕೇಳಿ ಸಿಂಧು ಮಾನಸ್ ಇಬ್ಬರು ದೂರ ಸರಿಯುತ್ತಾರೆ. ಹಿಂದು, ಬಾ ಕುತ್ಕೋ, ತಿಂಡಿ ತಿನ್ನುವಿಯಂತೆ ಎಂದು ಮಾನಸ್ ಹೇಳಿದಾಗ, ಹಾ ಬಾವ ಎಂದು ಕುಳಿತುಕೊಳ್ತಾಳೆ. ಅಕ್ಕ, ಬಾವ, ಐ ಆಮ್ ಸಾರಿ, ನಿಮ್ಮ ಮಧ್ಯದಲ್ಲಿ ಬಂದು ಬಿಟ್ಟೆ ಎಂದ ಹಿಂದು ಸ್ವಲ್ಪ ಮುಜುಗರದಿಂದ ಹೇಳಿದಾಗ, ಹಾ ಹಿಂದು ಎಂದು ಮಾನಸ್ ಬೇಜಾರನ್ನ ಮುಖ ಮಾಡಿಕೊಂಡು ಹೇಳುತ್ತಾನೆ. ನೀವು ಸುಮ್ಮನಿರಿ ಮಾನಸ್, ಹಿಂದು ನೀನು ತಿಂಡಿ ತಿನ್ನು, ಇವರು ಯಾವಾಗಲೂ ಹೀಗೆ ಎಂದು ಸಿಂಧು ಹೇಳಿದಾಗ, ಹಿಂದು ನೋಡು ನಿನ್ನ ಅಕ್ಕ ನನ್ನ ಹೇಗೆ ಹೆದರಿಸ್ತಾಳೆ ಅಂತ ಎಂದು ಮಾನಸ್ ಸಿಂಧು ಅತ್ತ ದೂರಿದಾಗ, ಅವಳು ಏನು ನನ್ನನ್ನು ನೋಡೋದು, ಅವಳು ಹುಟ್ಟಿದಾಗಿನಿಂದ ನನ್ನನ್ನು ನೋಡ್ತಾ ಇದ್ದಾಳೆ ಎಂದು ಹೇಳಿ ನಗುತ್ತಾಳೆ. ಇವಳ ಮಾತನ್ನು ಕೇಳಿ ಮಾನಸ್ ಹಾಗೂ ಹಿಂದೂ ಕೂಡ ನಗ್ತಾರೆ. ಅಕ್ಕ ಬಾವ, ಯು ಬೋತ್ ಆರ್ ಬ್ಯೂಟಿಫುಲ್ ಕಪಲ್ ಇನ್ ದ ವರ್ಲ್ಡ್ ಎಂದು ಖುಷಿಯಿಂದ ಹೇಳಿದಾಗ, ಹೌದು ಎಂದು ಮಾನಸ್ ನಗುತ್ತಾ ಹೇಳಿದಾಗ ಸಿಂಧು ನಾಚಿಕೊಳ್ತಾಳೆ. ಸಿಂಧುವನ್ನು ನೋಡಿ, ಬಾವ, ನಿಮ್ಮ ಹೆಂಡತಿಯನ್ನು ನೋಡಿ ಹೇಗೆ ನಾಚಿಕೊಳ್ತಿದ್ದಾಳೆ ಅಂತ ಎಂದು ಹಿಂದೂ ಹೇಳಿದಾಗ, ಹೌದು, ನನ್ನ ಹೆಂಡತಿ ನಾಚಿಕೊಂಡಾಗ ಎಷ್ಟು ಕ್ಯೂಟಾಗಿ ಕಾಣ್ತಾಳೆ ಎಂದು ಮಾನಸ್ ಹೇಳ್ತಾನೆ. ಅಯ್ಯೋ, ನೀವಿಬ್ಬರೀಗ ತಿಂಡಿ ತಿನ್ನಿ, ಆಮೇಲೆ ಮಾತನಾಡುವಿರಂತೆ ಎಂದು ಸಿಂಧು ಹೇಳುತ್ತಾಳೆ. ಹೀಗೆ ಮೂವರು ಹರಟುತ್ತಾ ಮಾತನಾಡ್ತಾ ಇರಬೇಕಾದ್ರೆ ಮಾನಸ್ಗೆ ಒಂದು ಕರೆ ಬರ್ತದೆ. ಅವನ ಫೋನನ್ನು ನೋಡಿದಾಗ ವಿಶಾಖ ಕಾಲಿಂಗ್ ಎಂದು ತೋರಿಸ್ತದೆ. ಆದರೆ ಮಾನಸ್ ಆ ಕರೆಯನ್ನು ಸ್ವೀಕರಿಸುವುದಿಲ್ಲ. ನಂದು ತಿಂಡಿ ಆಯಿತು, ನಾನು ಹೋಗ್ತೀನಿ ಎಂದು ಮಾನಸ್ ಅಲ್ಲಿಂದ ಎದ್ದು ವಿಶಾಖಳಿಗೆ ಪುನಃ ಕರೆ ಮಾಡ್ತಾನೆ. ಹಲೋ, ಎಲ್ಲಿದ್ಯಾ ಎಂದು ಜೋರಾಗಿ ಆ ಕಡೆಯಿಂದ ಒಂದು ಹೆಣ್ಣಿನ ಧ್ವನಿ ಕೇಳ್ತದೆ.
ಅದು ವಿಶಾಖಳ ಧ್ವನಿಯಾಗಿರುತ್ತದೆ. ಹಾಂ, ನಾನೀಗ ಹೊರಟೆ. ನೀನೇನು ಮಾಡ್ತಾ ಇದ್ದೀಯಾ ಎಂದು ಮಾನಸ್ ಅವಳಿಗೆ ಪ್ರಶ್ನಿಸ್ತಾನೆ. ಅದಕ್ಕೆ ಅವಳು, ನಾನೀಗ ಮನೆಯಲ್ಲೇ ಇದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಹೊರಡ್ತೀನಿ ಎಂದು ಅವಳು ಉತ್ತರಿಸಿದಾಗ ಮಾನಸ್ ಹಾಂ ಎಂದಷ್ಟೇ ಹೇಳ್ತಾನೆ. ಮೀಟ್ ಯು ಸೂನ್ ಎಂದು ವಿಶಾಖ ಹೇಳಿ ಕರೆಯನ್ನು ಕಟ್ ಮಾಡ್ತಾಳೆ. ಸಿಂಧು ಎಲ್ಲಿದ್ಯಾ, ಬಾ ನಾನು ಹೊರಟೆ ಎಂದು ಮಾನಸ್ ಹೇಳಿದಾಗ ಸಿಂಧು ಓಡಿ ಬರ್ತಾಳೆ. ಮಾನಸ್ ಎಂದು ಅವನನ್ನು ಕರೆದು ಅವನ ಹಣೆಗೆ ಕುಂಕುಮ ಇಟ್ಟು ಹ್ಯಾಪಿ ಜರ್ನಿ, ಅಲ್ಲಿ ಹೋದ ನಂತರ ಒಂದು ಕಾಲ್ ಮಾಡಿ ಆಯಿತಾ, ಮಿಸ್ ಯು ಮಾನಸ್ ಎಂದು ಸಿಂಧು ಭಾವುಕಳಾಗ್ತಾಳೆ. ಮಿಸ್ ಯು ಟು ಸಿಂಧು ಎಂದು ಅವಳ ಹಣೆಗೊಂದು ಮುತ್ತ ನೀಡುತ್ತಾ, ನೀನು ಹೀಗೆಲ್ಲ ಹತ್ತಿರ ನನಗೆ ಹೋಗೋಕ್ಕೆ ಮನಸ್ಸೇ ಬರೋದಿಲ್ಲ ಎಂದು ಹೇಳಿದಾಗ, ಇಲ್ಲ ನಾನು ಆಳೋಲ್ಲ, ನೀವು ನಿಮ್ಮ ಕೆಲಸ ಮುಗಿಸ್ಕೊಂಡು ಆದಷ್ಟು ಬೇಗ ಬನ್ನಿ ಎಂದು ಸಿಂಧು ಹೇಳಿದಾಗ, ಹಾಂ ಸಿ ಯು ಸೂನ್, ಟೇಕ್ ಕೇರ್, ಅಲ್ಲಿಗೆ ಹೋದ ತಕ್ಷಣ ಫೋನ್ ಮಾಡ್ತೀನಿ ಬಾಯ್ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಇತ್ತ ಸಾಗರ್ ಮನೆಯಲ್ಲಿ ವಿಶಾಖ ತನ್ನ ಬ್ಯಾಗನ್ನು ಪ್ಯಾಕ್ ಮಾಡಿಕೊಳ್ಳುತ್ತಿದ್ಲು. ಸಾಗರ್ ಅವಳನ್ನು ಹಿಂದಿನಿಂದ ಅಪ್ಪಿ, ನನ್ನ ಬ್ಯೂಟಿಫುಲ್ ಹೆಂಡತಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾಳೆ ಎಂದು ಕೇಳ್ತಾನೆ. ನನಗೆ ಗೋವಾದಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಹೋಗಬೇಕು ಎಂದು ಉತ್ತರಿಸ್ತಾಳೆ. ಯಾವ ಕೆಲಸ ಎಂದು ಸಾಗರ್ ಕೇಳಿದಾಗ ಮೀಟಿಂಗ್ ಎಂತಾಳೆ. ಹೋ, ನೀನು ನಿನ್ನ ಗಂಡನನ್ನು ಬಿಟ್ಟು ಒಬ್ಬಳೇ ಹೋಗ್ತಾ ಇದೆಯಾ ಎಂದು ಬೇಜಾರಿನ ಮುಖ ಮಾಡಿಕೊಂಡು ಸಾಗರ್ ಕೇಳಿದಾಗ, ಮನೆಯಲ್ಲಿ ನಿಮ್ಮ ಅಮ್ಮ ಇದ್ದಾರಲ್ವಾ, ಬಿಡಿ ನನ್ನನ್ನು ಎಂದು ಹೊರಟಾಗಿ ಹೇಳುತ್ತಾಳೆ. ಆದರೆ ನೀನು ಇರಲ್ಲ ಅಲ್ವಾ ಎಂದು ಬೇಜಾರಿನಿಂದ ಹೇಳಿದಾಗ, ಸೋ ವಾಟ್ ಎಂದು ಹೊರಟಾಗಿ ಕೇಳುತ್ತಾಳೆ. ನೀನಂತೂ ರೂಡ್ ಎಂದು ಅವಳನ್ನು ತನ್ನ ಹಿಡಿತದಿಂದ ಬಿಡುತ್ತಾನೆ. ಹೌದು ನಾನು ಎಂದು ಉತ್ತರಿಸ್ತಾಳೆ. ನೀನು ಹೋಗು ಎಂದು ಸಾಗರ್ ಹೇಳಿದಾಗ, ಹಾಂ ನಾನು ಹೋಗ್ತೀನಿ ಎಂದು ವಿಶಾಖ ಹೇಳ್ತಾಳೆ. ಮತ್ತು ಯಾವಾಗ ಬರ್ತೀಯಾ ಎಂದು ಪ್ರಶ್ನಿಸಿದಾಗ, ನಾನು ಇನ್ನು ಯಾವತ್ತೂ ಬರೋಲ್ಲ ಎಂದು ಉತ್ತರಿಸ್ತಾಳೆ. ಆಗ ಸಾಗರ್, ಸರಿ ಇನ್ಯಾವತ್ತು ಬರಬೇಡ ಎಂದು ಹೊರಟಾಗಿ ಹೇಳ್ತಾನೆ. ನೀವೀಗ ರೂಢಾಗಿ ಮಾತನಾಡ್ತಾ ಇದೆಯಾ ಎಂದು ವಿಶಾಖ ಹೇಳಿದಾಗ, ಇಲ್ಲಪ್ಪ ಎನ್ನುತ್ತಾನೆ. ಐ ಮಿಸ್ ಯು ಸಾಕ್ ಎಂದು ವಿಶಾಖ ಹೇಳಿದಾಗ, ಹಾಗಾದರೆ ಮತ್ತ್ಯಾಕೆ ಅಲ್ಲಿಗೆ ಹೋಗ್ತಾ ಇದೆಯಾ ಎಂದು ಪ್ರಶ್ನಿಸುತ್ತಾನೆ. ಇಲ್ಲ ಸಾಕ್, ನಾನು ಹೋಗಲೇಬೇಕು, ಆದಷ್ಟು ಬೇಗ ಬರ್ತೀನಿ ಎಂದು ವಿಶಾಖ ಹೇಳ್ತಾಳೆ. ಐ ಮಿಸ್ ಯು ಟು, ಐ ಲವ್ ಯು ವಿಶು ಎಂದು ಸಾಗರ್ ಅವಳ ಹಣೆಗೆ ಮುತ್ತನ್ನು ಇಡುತ್ತಾನೆ. ವಿಶಾಖ ಪ್ರಯತ್ನಪಟ್ಟು ಐ ಲವ್ ಯು ಟು ಎಂದು ಅಲ್ಲಿಂದ ಹೊರಡುತ್ತಾಳೆ. ಹಾಗಾದರೆ ಮಾನಸ್ ಮತ್ತು ವಿಶಾಖಗೆ ಏನು ಸಂಬಂಧ? ಅವರಿಬ್ಬರು ಗೋವಾಗೆ ಹೋಗಲು ಕಾರಣ ಸಿಂಧು ಮತ್ತು ಸಾಗರ್ ಮನೆಯಲ್ಲಿ. ನಾನು ಒಳಗಡೆ ಬರ್ಬೋದ ಮಗನೇ ಎಂದು ಸುನಿತಾರವರು ಸಾಗರ್ನ ಕೋಣೆಯ ಬಾಗಿಲ ಬಳಿ ನಿಂತು ಕೇಳುತ್ತಾರೆ. ಅರೇ ಅಮ್ಮ, ಮಗನ ರೂಮಿಗೂ ಬರಲು ಪರ್ಮಿಷನ್ ಕೇಳ್ತಾ ಇದ್ದೀರಾ, ಒಳಗೆ ಬನ್ನಿ ಅಮ್ಮ ಎಂದು ಸಾಗರ್ ಅವರನ್ನು ಒಳಗೆ ಕರೆಯುತ್ತಾನೆ. ಅಮ್ಮ, ಏನು ವಿಷಯ, ಮಗನ ಹುಡುಕಿಕೊಂಡು ರೂಮ್ ತನಕ ಬಂದಿದ್ದೀರಾ ಎಂದು ಸಾಗರ್ ಕೇಳಿದಾಗ, ನೀನು ಮರೆತು ಹೋದ ವಿಷಯನ ನಿನಗೆ ನೆನಪು ಮಾಡೋಕ್ಕೆ ಬಂದೆ ಎಂದು ಉತ್ತರಿಸುತ್ತಾರೆ. ಹೌದಾ, ಏನು ವಿಷಯ ಎಂದು ಸಾಗರ್ ಕೇಳಿದಾಗ, ಇನ್ನು 5 ದಿನದಲ್ಲಿ ನಿಮ್ಮ ಮದುವೆ ವಾರ್ಷಿಕೋತ್ಸವ ಅಲ್ವಾ ಎಂದು ಸುನಿತಾರವರು ಹೇಳಿದಾಗ, ತನ್ನ ತಲೆಯ ಮೇಲೆ ಕೈ ಹೊತ್ತ ಸಾಗರ್, ಹೌದಲ್ವಾ, ನಾನು ಮರೆತೇ ಬಿಟ್ಟಿದ್ದೆ ಎಂದು ಬೇಜಾರಿನಲ್ಲಿ ಹೇಳುತ್ತಾನೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನನಗೆ ನೆನಪು ಮಾಡಿದ್ದಕ್ಕೆ ಎಂದು ಸಾಗರ್ ಹೇಳ್ತಾನೆ. ಇದರಲ್ಲಿ ಥ್ಯಾಂಕ್ಸ್ ಏನು ಬಂತು, ಸರಿ ನೀನು ಅವಳಿಗೆ ಏನಾದರೂ ಉಡುಗೊರೆ ಕೊಡು ಎಂದು ಹೇಳಿ ಸುನಿತಾರವರು ಅಲ್ಲಿಂದ ಹೊರಡುತ್ತಾರೆ. ಗೋವಾದಲ್ಲಿ ಮಾನಸ್ ವಿಶಾಖಳಿಗಾಗಿ ಗೋವಾದ ಬೀಚ್ನಲ್ಲಿ ಕಾಯುತ್ತಿರುತ್ತಾನೆ. ಅವಳು ಬರುತ್ತಾಳೆ. ಬಂದವಳೆ ಓಡಿ ಬಂದು ಮಾನಸ್ನನ್ನು ಅಪ್ಪುತ್ತಾಳೆ. ವಿಶಾಖ, ಇದೇನು ಮಾಡ್ತಾ ಇದೆಯಾ, ಬಿಡು ನನ್ನ ಎಂದು ಮಾನಸ್ ವಿಶಾಖಳ ಅಪ್ಪುಗೆಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಪಡ್ತಾನೆ. ಯಾಕೆ ಬಿಡಬೇಕು ಎಂದು ಅವಳು ಮಾನಸ್ನನ್ನು ಪ್ರಶ್ನಿಸ್ತಾಳೆ. ಯಾಕೆ ಅಂದರೆ ಎಂದು ಅವನು ಪುನಃ ಪ್ರಶ್ನಿಸ್ತಾನೆ. ಯಾಕೆ ಅಂದರೆ ನೀನು ಯಾಕೆ ನನ್ನನ್ನು ಗೋವಾಗೆ ಕರೆದೆ ಅಂತ ನನಗೆ ಗೊತ್ತು ಎಂದು ನಗುತ್ತಾ ಹೇಳಿದಾಗ, ಯಾಕೆ ಎಂದು ಮಾನಸ್ ತುಸು ಗಂಭೀರವಾಗಿ ಕೇಳುತ್ತಾನೆ. ಯಾಕೆ ಅಂದರೆ ನೀನು ನನ್ನನ್ನು ಲವ್ ಮಾಡ್ತಾ ಇದೆಯಾ, ಮತ್ತು ನಿನಗೆ ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಿಂಗೆ ಇಷ್ಟ, ಅದು ನನಗೂ ಇಷ್ಟ ಎಂದು ನಗುತ್ತಾ ಹೇಳುತ್ತಾಳೆ. ವಿಶಾಖ, ಇಲ್ಲಿ ಕೇಳು ಎಂದು ಮಾನಸ್ ಹೇಳುತ್ತಾನೆ. ಮಾನಸ್, ನಾ ಮದುವೆ ಆಗೋದಾ? ಆದರೆ ಸಿಂಧು ಮತ್ತು ಸಾಗರ್, ನನಗೆ ಗೊತ್ತು ಸಿಂಧುಗೆ ಇದರಿಂದ ತುಂಬ ಹರ್ಟ್ ಆಗುತ್ತೆ ಅಂತ, ಆದರೆ ನಾವು ನಮ್ಮ ಈ ಸಂಬಂಧನ ಬಿಡೋಕ್ಕೂ ಆಗೋಲ್ಲ ಎಂದು ಮಾನಸ್ಗೆ ಏನನ್ನು ಹೇಳಲು ಬಿಡದೆ ತನ್ನ ಪಾಡಿಗೆ ತಾನು ಹೇಳಿ ಯೋಚಿಸ್ತಾಳೆ. ವಿಶಾಖ, ನಾನು ಏನು ಹೇಳ್ತೀನಿ ಅನ್ನೋದನ್ನು ಕೇಳು ಎಂದು ಮಾನಸ್ ಜೋರಾಗಿ ಹೇಳ್ತಾನೆ. ನೋಡು ವಿಶಾಖ, ನನಗೆ ಈ ಸಂಬಂಧ ಮುಂದುವರಿಸೋಕ್ಕೆ ಆಗೋಲ್ಲ, ಐ ಆಮ್ ಸಾರಿ ಎಂದು ಮಾನಸ್ ಹೇಳುತ್ತಾನೆ. ಅವನ ಮಾತನ್ನು ಕೇಳಿ ವಿಶಾಖ ಅವನನ್ನು ಬಿಡುತ್ತಾಳೆ. ನಾನು ಇದನ್ನು ಹೇಳೋಕ್ಕೆ ನಿನ್ನನ್ನು ಇಲ್ಲೇ ತನಕ ಕರೆದದ್ದು ಎಂದು ಮಾನಸ್ ಹೇಳಿದಾಗ, ನಂಗೆ ಗೊತ್ತು ಮಾನಸ್, ನೀನು ಜೋಕ್ ಮಾಡ್ತಾ ಇದೆಯಾ ಅಂತ, ಪ್ಲೀಸ್
ಈ ಥರ ಜೋಕ್ ಮಾಡಬೇಡ ಮಾನಸ್, ನನಗೆ ಗೊತ್ತು ನೀನು ನನ್ನ ತುಂಬ ಇಷ್ಟಪಡ್ತೀಯಾ ಅಂತ ಎಂದು ವಿಶಾಖ ಹೇಳ್ತಾಳೆ. ಇಲ್ಲ ಇಲ್ಲ ವಿಶಾಖ, ಐ ಲವ್ ಸಿಂಧು ಎಂದು ಮಾನಸ್ ಹೇಳಿದಾಗ, ಇಲ್ಲ ಮಾನಸ್, ನೀನು ಹೇಗೆಲ್ಲ ಮಾಡುವ ಹಾಗೆ ಇಲ್ಲ, ಮತ್ತು ನೀನು ಮಾತಿಗೂ ಸಿಂಧು ಹೆಸರನ್ನು ತಗೊಳ್ಳೋದನ್ನು ನಿಲ್ಲಿಸು ಎಂದು ವಿಶಾಖ ಹೇಳ್ತಾಳೆ. ಇಲ್ಲ ವಿಶಾಖ, ನಾನು ನನ್ನ ಹೆಂಡತಿನ ತುಂಬ ಪ್ರೀತಿಸ್ತೀನಿ, ನಾನು ಅವಳಿಗೆ ಮೋಸ ಮಾಡೋಲ್ಲ, ನೀನು ಕೂಡ ನಿನ್ನ ಗಂಡನಿಗೆ ಮೋಸ ಮಾಡಬೇಡ ಎಂದು ಮಾನಸ್ ಹೇಳ್ತಾನೆ. ಹಾಗೆ ನಾನು ನಿನಗೆ ಆಮೇಲೆ ಸಿಗ್ತೀನಿ, ನನಗೀಗ ಇಂಪಾರ್ಟೆಂಟ್ ಕೆಲಸ ಇದೆ, ಬಾಯ್, ಸಿ ಯು ಲೇಟರ್ ಎಂದು ಮಾನಸ್ ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲ ವಿಶಾಖ, ಈಗೆಲ್ಲ ಆಗಬಾರ್ದು, ಈಗೆಲ್ಲ ಆಗೋಕ್ಕೆ ನಾನು ಬಿಡಬಾರ್ದು, ಇದಕ್ಕೆಲ್ಲ ಏನಾದರೂ ಮಾಡಲೇಬೇಕು, ಏನಾದರೂ ಪ್ಲ್ಯಾನ್ ಮಾಡಲೇಬೇಕು, ಇಲ್ಲದಿದ್ದರೆ ಮಾನಸ್ ನನಗೆ ಸಿಗೋಲ್ಲ, ಇಲ್ಲ ಮಾನಸ್ ಯಾವತ್ತಿದ್ರೂ ನನ್ನವನೇ ಎಂದು ವಿಶಾಖ ಮನಸ್ಸಲ್ಲಿ ಅಂದುಕೊಂಡು ಹೊಸದೊಂದು ಯೋಜನೆಗೆ ಮುಂದಾಗ್ತಾಳೆ. ಹೇ ಅಕ್ಕ, ಇದೇನು ಮಾಡ್ತಿದ್ಯಾ ಎಂದು ಇಂದು ಸಿಂಧುವಿಗೆ ಕುತೂಹಲದಿಂದ ಕೇಳಿದ್ಲು. ಅದಕ್ಕೆ ಸಿಂಧು ಪ್ಲ್ಯಾನಿಂಗ್ ಎಂದು ಉತ್ತರಿಸಿದಳು. ಏನು ಪ್ಲ್ಯಾನಿಂಗ್? ಮನೆಯಲ್ಲಿ ಏನಾದರೂ ಪಾರ್ಟಿ ಇದೆಯಾ ಎಂದು ಖುಷಿಯಿಂದ ಕೇಳಿದಾಗ, ಹೌದು, ಇನ್ನು 5 ದಿನಗಳಲ್ಲಿ ನಿಮ್ಮ ಭಾವನ ಬರ್ತ್ಡೇ ಇದೆ ಎಂದು ಹೇಳುತ್ತಾಳೆ. ಓ, ಹಾಗಾದರೆ ನಮ್ಮ ಅಕ್ಕನಿಗೆ ಸ್ಪೆಷಲ್ ಡೇ ಅಂತಾಯಿತು ಎಂದು ಹಿಂದೂ ಹೇಳಿದಾಗ, ಹ್ಞೂ ಎಂದು ಸಿಂಧು ನಾಚಿಕೆಯಿಂದ ಹೇಳ್ತಾಳೆ. ಓ, ಹಾಗಾದರೆ ನಾನಂತೂ ಭಾವನ ಬರ್ತ್ಡೇಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಪ್ಪ ಎಂದು ಹಿಂದೂ ಹೇಳಿದಾಗ, ಯಾಕೆ ಎಂದು ಸಿಂಧು ಕುತೂಹಲದಿಂದ ಪ್ರಶ್ನಿಸ್ತಾಳೆ. ಅದು ನನಗೆ ಚಿಕ್ಕಮ್ಮ ಆಗಬೇಕು ಅಂತ ಆಸೆ ಎಂದು ಹಿಂದೂ ಹೇಳಿದಾಗ, ಹಿಂದೂ ನಿನ್ನನ್ನು ಎಂದು ಸಿಂಧು ಹೇಳಿದಾಗ ಹಿಂದೂ ಅಲ್ಲಿಂದ ಓಡಿ ಹೋಗ್ತಾಳೆ. ಸಿಂಧು ಅವಳ ಹಿಂದೆ ಓಡಿ ಹೋಗ್ತಾಳೆ. ಇಲ್ಲಿ ಸಾಗರ್ ತನ್ನ ಮದುವೆ ವಾರ್ಷಿಕೋತ್ಸವದ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಸಿಂಧು ತನ್ನ ಗಂಡನ ಹುಟ್ಟುಹಬ್ಬದ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಎರಡಕ್ಕೂ 5 ದಿನಗಳಿವೆ. ಇಲ್ಲಿ ಯಾರು ಅಂದುಕೊಂಡಿದ್ದು ನಿಜ ಆಗುತ್ತೆ, ಸಿಂಧುವ, ಸಾಗರ, ಅಥವಾ 5 ದಿನಗಳಲ್ಲಿ ಅವರು ಅಂದುಕೊಂಡಿದ್ದು ಆಗ್ಬೋದಾ ಅಥವಾ ಬೇರೆ ಏನಾದರೂ? ವಿಶಾಖ ಕಾಲ್ ಮಾಡಿ ತನ್ನ ಆಪ್ತ ಗೆಳತಿಯಾದ ಸಾಕ್ಷಿಯ ಬಳಿ ತನ್ನ ಹಾಗೂ ಮಾನಸ್ ನಡುವೆ ನಡೆದ ಎಲ್ಲ ವಿಚಾರಗಳನ್ನೆಲ್ಲ ಹೇಳಿದಳು. ಸಾಕ್ಷಿ ಅವಳಿಗೆ ಉಪಾಯವನ್ನು ಕೂಡ ತಿಳಿಸಿದಳು. ಅದನ್ನು ಕೇಳಿದ ವಿಶಾಖ, ಈ ಪ್ಲ್ಯಾನ್ ವರ್ಕ್ ಆಗುತ್ತಾ ಎಂದು ಕೇಳಿದಳು. 100% ಪಕ್ಕ ಈ ಪ್ಲ್ಯಾನ್ ವರ್ಕ್ ಆಗುತ್ತೆ, ಮತ್ತು ಸಿಂಧುಗೆ ಡೈವರ್ಸ್ ಕೊಡು ಅಂತ ಮಾನಸ್ಗೆ ಹೇಳು ಎಂದು ಸಾಕ್ಷಿ ಹೇಳುತ್ತಾಳೆ. ಹಾಂ, ಹೇಳ್ತೀನಿ ಸಾಕ್ಷಿ, ಥ್ಯಾಂಕ್ ಯು ಸೋ ಮಚ್ ಈ ಪ್ಲ್ಯಾನ್ಗೋಸ್ಕರ ಎಂದು ವಿಶಾಖ ಹೇಳಿದಾಗ, ಯು ಆರ್ ಮೋಸ್ಟ್ ವೆಲ್ಕಮ್, ಬಾಯ್ ಎಂದು ಕರೆಯನ್ನು ಮುಗಿಸ್ತಾಳೆ. ನೋಡು ವಿನಯ್, ಮಾನಸ್ ಸರ್ಗೆ ಎಷ್ಟೆಲ್ಲ ಲಾಸ್ ಆಗುತ್ತೆ ಎಂದು ಸಾಕ್ಷಿ ನಗುತ್ತಾ ಹೇಳಿದಾಗ, ಹೌದು, ಆದರೆ ಇದಂತೂ ಮಜಾ ಇದೆ ಎಂದು ವಿನಯ್ ಹೇಳುತ್ತಾನೆ. ಸಾಗರ್ ಮನೆಯಲ್ಲಿ ಅಮ್ಮ ಎಲ್ಲಿದ್ದೀರಿ ಎನ್ನುತ್ತಾ ಸಾಗರ್ ತನ್ನ ತಾಯಿಯನ್ನು ಹುಡುಕುತ್ತಾ ಇರುತ್ತಾನೆ. ಅವನ ಧ್ವನಿಯನ್ನು ಕೇಳಿದ ಸುನೀತಾರವರು, ಅಯ್ಯೋ ಮಗನೇ, ನಾನು ಅಡುಗೆ ಮನೆಯಲ್ಲಿದ್ದೀನಿ ಎಂದು ಉತ್ತರಿಸ್ತಾರೆ. ಸಾಗರ್ ಅಡುಗೆ ಮನೆಗೆ ಹೋಗಿ, ಅಮ್ಮ, ನಮ್ಮ ಆ್ಯನಿವರ್ಸರಿಯನ್ನು ಮೈಸೂರಿನಲ್ಲಿ ಸೆಲೆಬ್ರೇಟ್ ಮಾಡುವುದಾ ಅಥವಾ ಬೇರೆ ಕಡೆ ಮಾಡುವುದಾ ಎಂದು ಗೊಂದಲದಿಂದ ಕೇಳುತ್ತಾನೆ. ನಿಂಗೆ ಏನು ತೊಂದರೆ ಇಲ್ಲದೇ ಇದ್ದರೆ ಇಲ್ಲೇ ಮೈಸೂರಿನಲ್ಲೇ ಮಾಡು ಎಂದು ಸುನೀತಾರವರು ಹೇಳಿದಾಗ, ಹಾಂ ಓಕೆ ಎಂದು ಸಾಗರ್ ಹೇಳ್ತಾನೆ. ಸರಿ, ಈಗ ಬಾ ಊಟ ಮಾಡೋಣ ಎಂದು ಸುನೀತಾರವರು ಹೇಳಿದಾಗ, ಇಲ್ಲಮ್ಮ, ನೀವು ಊಟ ಮಾಡಿ, ವಿಶಾಖ ಕಾಲ್ ಮಾಡ್ತಾಳೆ ಅಂತ ಹೇಳಿದ್ಲು, ಇನ್ನೂ ಮಾಡಿಲ್ಲ, ಅದಾದ ನಂತರ ಮಾಡುವೆ, ನೀವು ಊಟ ಮಾಡಿ ಎಂದು ಹೇಳುತ್ತಾನೆ. ಸಿಂಧು ಮನೆಯಲ್ಲಿ ಹಿಂದೂ ಕೆಳಗೆ ಬಾ ಎಂದು ಸಿಂಧು ತಂಗಿಯನ್ನು ಕರೆಯುತ್ತಿದ್ದಳು. ಹಿಂದೂ ಕೆಳಗೆ ಬಂದು ಏನಾಯ್ತಕ್ಕ ಎಂದು ಸಿಂಧುವನ್ನು ಕೇಳಿದಳು. ಬಾ ಊಟಕ್ಕೆ ಎಂದು ಸಿಂಧು ಹೇಳಿದಾಗ, ಸರಿ ಎಂದು ಹಿಂದೂ ಹೇಳಿ, ಅಕ್ಕ ನೀನು ಊಟಕ್ಕೆ ಬಾರೆ ಎಂದಾಗ, ಇರೇ ನಿಮ್ಮ ಬಾವ ಕಾಲ್ ಮಾಡಿಲ್ಲ ಇನ್ನು, ಅವರು ಕಾಲ್ಗಾಗಿ ವೇಟಿಂಗ್ ಎಂದು ಸಿಂಧು ಹೇಳಿದಾಗ, ಓಹೋಹೋ ಎಂದು ಹಿಂದೂ ಸಿಂಧುವಿನ ಕಾಲೆಳೆಯುತ್ತಾಳೆ. ಸಿಂಧು ಬಡಿಸುತ್ತಾ, ಮತ್ತು ನಿಮ್ಮ ಭಾವನ ಬರ್ತ್ಡೇ ಎಲ್ಲಿ ಸೆಲೆಬ್ರೇಟ್ ಮಾಡುವ ಐಡಿಯಾ ಇದೆ ಕೊಡೆ ಎಂದು ಸಿಂಧು ಹೇಳಿದಾಗ, ಯಾಕ ಮೈಸೂರಿನಲ್ಲಿ ಯಾವುದಾದ್ರೂ ರೊಮ್ಯಾಂಟಿಕ್ ಪ್ಲೇಸ್ ನೋಡೋಣ ಎಂದು ಹಿಂದೂ ಕಣ್ಣು ಹೊಡೆದಾಗ ಸಿಂಧು ನಾಚಿಕೊಳ್ತಾಳೆ. ಗೋವಾದಲ್ಲಿ ಮಾನಸ್ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ತನ್ನ ರೂಮ್ನಲ್ಲಿರ್ತಾನೆ. ಅಷ್ಟರಲ್ಲಿ ಅಲ್ಲಿ ವಿಶಾಖ ಬಂದು ಬಾಗಿಲನ್ನು ಬಡಿಯುತ್ತಾಳೆ. ಮೇ ಕವಿನ್ ಸರ್ ಎಂದು ವಿಶಾಖ ಅಳುತ್ತಾ ಹೇಳಿದಾಗ, ಇದೆಲ್ಲ ಏನು ಸರ್ ಅಂದ್ಕೊಂಡು ಬಾ ಒಳಗೆ ಎಂದು ಮಾನಸ ಹೇಳಿದಾಗ ವಿಶಾಖ ಒಳಗೆ ಬಂದು ಬಾಗಿಲನ್ನು ಮುಚ್ಚುತ್ತಾಳೆ. ಅವಳ ಕಣ್ಣುಗಳಿಂದ ನೀರು ಹರಿಯುತ್ತಿರುತ್ತದೆ. ಅವಳ ಮುಖವನ್ನು ನೋಡಿದ ಮಾನಸ, ವಿಶಾಖ ಅಳ್ತಾ ಇದೆಯಾ, ಅಳುವಂಥದ್ದು ಏನಾಯಿತು ಎಂದು ಕೇಳಿದಾಗ ವಿಶಾಖ ಏನೂ ಉತ್ತರಿಸಲಿಲ್ಲ. ವಿಶಾಖ, ಐ ಆಮ್ ಸೋ ಸಾರಿ, ನನಗೆ ಈ ಸಂಬಂಧವನ್ನು ಕಂಟಿನ್ಯೂ ಮಾಡೋಕ್ಕೆ ಆಗೋಲ್ಲ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎಂದು ಮಾನಸ್ ಹೇಳಿದಾಗ ವಿಶಾಖ ಇನ್ನಷ್ಟು ಜೋರಾಗಿ ಅಳುತ್ತಾಳೆ. ವಿಶಾಖ ಅವಳ ಕೈಗೆ ಪೇಪರ್ಸ್ಗಳನ್ನು ಕೊಡ್ತಾಳೆ. ಇದ್ಯಾವ ಪೇಪರ್ಸ್ ವಿಶಾಖ ಎಂದು ಮಾನಸ್ ಕೇಳಿದಾಗ,
ವಿಶಾಖ ಇನ್ನಷ್ಟು ಜೋರಾಗಿ ಅಳ್ತಾಳೆ. ವಿಶಾಖ ಅವನ ಕೈಗೆ ಪೇಪರ್ಸ್ಗಳನ್ನು ಕೊಡ್ತಾಳೆ. ನೋಡು ಎಂದಷ್ಟೇ ವಿಶಾಖ ಹೇಳ್ತಾಳೆ. ಪೇಪರ್ಸ್ಗಳನ್ನು ನೋಡಿದ ಮಾನಸ್ ಒಂದು ಕ್ಷಣ ದಂಗಾಗಿ ಬಿಡ್ತಾನೆ. ಅವನು ವಿಶಾಖ ಆರ್ ಯು ಪ್ರೆಗ್ನೆಂಟ್ ಎಂದು ಕೇಳ್ತಾನೆ. ಹೌದು. ವಿಶಾಖ ಅವನಿಗೆ ಕೊಟ್ಟ ಪೇಪರ್ಸ್ ವಿಶಾಖಳ ಪ್ರೆಗ್ನೆನ್ಸಿ ರಿಪೋರ್ಟ್. ಇಲ್ಲ ಹೀಗೆ ಆಗೋಕ್ಕೆ ಸಾಧ್ಯನೇ ಇಲ್ಲ, ಇದು ಯಾವಾಗ ಆಯಿತು ಎಂದು ಮಾನಸ್ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಡ್ತಾನೆ. ಅಷ್ಟರಲ್ಲಿ ಅವನಿಗೆ ಸಿಂಧುವಿನಿಂದ ಕರೆ ಬರುತ್ತದೆ. ಹಾಗಾದರೆ ಮುಂದೆ ಮಾನಸ್ ಏನು ಮಾಡ್ತಾನೆ? ಅವನು ತನ್ನ ಸಂಬಂಧದ ಬಗ್ಗೆ ಹೇಳಿ ಸಿಂಧುವಿಗೆ ಡೈವರ್ಸ್ ಕೊಡ್ತಾನಾ? ಈ ವಿನಯ್ ಯಾರು? ವಿಶಾಖ ತನ್ನ ಪ್ರೆಗ್ನೆನ್ಸಿ ರಿಪೋರ್ಟ್ ಅನ್ನು ತೋರಿಸಿದಾಗ ದಂಗಾದ ಮಾನಸ್ ಆರ್ ಯು ಪ್ರೆಗ್ನೆಂಟ್? ಆದ್ರೂ ಇದು ಹೇಗೆ ಸಾಧ್ಯ? ನೋ ಎನ್ನುತ್ತಾ ತನ್ನ ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಡ್ತಾನೆ. ಅಷ್ಟರಲ್ಲಿ ಸಿಂಧುವಿನ ಕರೆ ಬರ್ತದೆ. ಆದ್ರೆ ಮಾನಸ್ ಅದನ್ನು ಸ್ವೀಕರಿಸದೆ ತನ್ನ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿ ಬಿಡ್ತಾನೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ ಎಂದು ಮಾನಸ್ ಹೇಳಿದಾಗ, ನೀನ್ ಯಾಕೆ ನಂಬ್ತೀಯಾ? ನೀನ್ ನನ್ನನ್ನು ಯೂಸ್ ಮಾಡ್ಕೊಂಡೆ ಅಷ್ಟೇ ಎಂದು ವಿಶಾಖ ಹೇಳ್ತಾಳೆ. ಅವಳ ಮಾತನ್ನು ಕೇಳಿದ ಮಾನಸ್, ವಿಶಾಖ ಈ ತರ ಏನು ಇಲ್ಲ, ಐ ರಿಯಲಿ ಲವ್ ಯು ಎಂದು ಹೇಳ್ತಾನೆ. ನನ್ಗೀಗ ಅದು ಕಾಣಿಸ್ತಾ ಇದೆ ಎಂದು ವಿಶಾಖ ವ್ಯಂಗ್ಯವಾಗಿ ಹೇಳ್ತಾಳೆ. ನಾನು ಅಬೋಷನ್ ಮಾಡ್ಸಲ್ಲ, ನನ್ಗೆ ನನ್ನ ಮಗುನ ಸಾಯಿಸೋಕೆ ಇಷ್ಟ ಇಲ್ಲ ಎಂದು ವಿಶಾಖ ಕಣ್ಣೀರು ಸುರಿಸುತ್ತಾ ಹೇಳಿದಾಗ ಮಾನಸ್ಗೆ ಏನು ಮಾಡ್ಬೇಕೆಂಬುದೇ ತೋಚೋದಿಲ್ಲ. ಓಕೆ ವಿಶಾಖ, ನೀನು ಹೇಳಿದ ಹಾಗೆ ಆಗ್ಲಿ ಎಂದು ಮಾನಸ್ ಬೇಸರದಿಂದ ಹೇಳುತ್ತಾನೆ. ಹಾಗಾದ್ರೆ ನೀನು ನಮ್ಮ ಮಗುವಿಗೋಸ್ಕರ ಒಂದು ಕೆಲಸ ಮಾಡ್ಬೇಕು ಎಂದು ವಿಶಾಖ ಹೇಳಿದಾಗ, ಏನದು ಎಂದು ಅವಳ ಮುಖವನ್ನೇ ನೋಡುತ್ತಾ ಪ್ರಶ್ನಿಸ್ತಾನೆ. ಹಾಗಾದ್ರೆ ನೀನು ನಾನ್ ಹೇಳಿದ್ದನ್ನು ಮಾಡ್ತೀಯಾ ಅಂತ ಪ್ರಾಮಿಸ್ ಮಾಡು ಎಂದು ವಿಶಾಖ ಹೇಳಿದಾಗ, ಆಯ್ತು, ನಾನ್ ನಮ್ಮ ಮಗುವಿಗಾಗಿ ಏನ್ ಬೇಕಾದ್ರೂ ಮಾಡ್ತೀನಿ ಎಂದು ಮಾನಸ್ ಉತ್ತರಿಸ್ತಾರೆ. ಮಾನಸ್ನ ಮಾತನ್ನು ಕೇಳಿದ ವಿಶಾಖ ಸಂತೋಷಗೊಳ್ತಾಳೆ. ಹಾಗಾದ್ರೆ ಸಿಂಧುಗೆ ಡೈವರ್ಸ್ ಕೊಡು ಎಂದು ವಿಶಾಖ ಹೇಳಿದಾಗ, ಆರ್ ಯು ಮ್ಯಾಡ್ ವಿಶಾಖ ಎಂದು ಮಾನಸ್ ಕೋಪದಿಂದ ಅರಚುತ್ತಾನೆ. ಹೌದು, ನಮ್ಮ ಮಗುಗೋಸ್ಕರ ಎಂದು ವಿಶಾಖ ಉತ್ತರಿಸಿದಾಗ, ಇಲ್ಲ ವಿಶಾಖ, ಅದು ಎಂದು ಹೇಳ ಹೊರಟವನನ್ನು ತಡೆದು, ನೀನ್ ಇದನ್ ಮಾಡ್ಲೇಬೇಕು ಎಂದು ಹೇಳುತ್ತಾಳೆ. ನೋಡು ಮಾನಸ್, ನೀನು ಸಿಂಧುಗೆ ಡೈವರ್ಸ್ ಕೊಡ್ಲೇಬೇಕು, ಇಲ್ಲಾಂದ್ರೆ ನಾನೇ ಅವಳ ಹತ್ರ ಎಲ್ಲ ಹೇಳ್ಬೇಕಾಗುತ್ತೆ ಎಂದು ವಿಶಾಖ ಹೇಳಿದಾಗ, ವಿಶಾಖ ನನ್ಗೆ ಒಂದು ಸ್ವಲ್ಪ ಟೈಮ್ ಕೊಡು, ನಾನು ಅವಳಿಗೆ ಖಂಡಿತ ಡೈವರ್ಸ್ ಕೊಡ್ತೀನಿ ಎಂದು ಮಾನಸ್ ಬೇಸರದಿಂದ ಹೇಳ್ತಾನೆ. ಓಕೆ ಎಂದು ವಿಶಾಖ ನಗುತ್ತಾ ಹೇಳಿದಾಗ, ಹಾಗಾದ್ರೆ ಸಾಗರ್ ಗತಿ ಎಂದು ಮಾನಸ್ ಪ್ರಶ್ನಿಸ್ತಾನೆ. ನಾನು ಆ ಪೆದ್ದನಿಗೆ ಡೈವರ್ಸ್ ಕೊಡ್ತೀನಿ ಎಂದು ವಿಶಾಖ ಉತ್ತರಿಸುತ್ತಾಳೆ. ಮತ್ತೆ ಡೈವರ್ಸ್ ಯಾವಾಗ ಎಂದು ಮಾನಸ್ ಪ್ರಶ್ನಿಸಿದಾಗ, ಇನ್ನು 5 days ನಲ್ಲಿ ಎಂದು ಉತ್ತರಿಸ್ತಾಳೆ. ಹಾಗಾದ್ರೆ ನಾನು ಕೂಡ ಅವಳಿಗೆ ಅವಾಗ್ಲೇ ಎಲ್ಲಾ ವಿಷಯ ಹೇಳ್ತೀನಿ ಎಂದು ಮಾನಸ್ ಹೇಳ್ತಾನೆ. ಓ ಲವ್ ಯು ಮಾನಸ್ ಎಂದು ವಿಶಾಖ ಹೇಳಿದಾಗ, ಎಂದಷ್ಟೇ ಮಾನಸ್ ಉತ್ತರಿಸುತ್ತಾನೆ. ಬಾ ಮಲಗೋಣ ಎಂದು ವಿಶಾಖ ಪ್ರೀತಿಯಿಂದ ಹೇಳಿದಾಗ, ನೀನು ಮಲ್ಗಿರು, ನನ್ಗೆ ಒಂದು ಕಾಲ್ ಮಾಡುದಿದೆ, ನಾನು ಆಮೇಲೆ ಬರ್ತೀನಿ ಎಂದು ಮಾನಸ್ ಹೇಳ್ತಾನೆ. ಯಾರು ಎಂದು ವಿಶಾಖ ಕುತೂಹಲದಿಂದ ಪ್ರಶ್ನಿಸಿದಾಗ, ಅದು ವಿನಯ್ಗೆ ನಾಳೆ ಮೀಟಿಂಗ್ ಬಗ್ಗೆ ಎಂದು ಉತ್ತರಿಸಿ ಅಲ್ಲಿಂದ ಹೊರಗೆ ಹೋಗ್ತಾನೆ. ಕರೆಯಲ್ಲಿ, ಮಾನಸ್ ಎಲ್ಲಿದ್ದೀರಾ ನೀವು? ನಿಮ್ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿತ್ತು? ನೀವು ಹುಷಾರಾಗಿ ಇದ್ದೀರಲ್ವಾ ಎಂದು ಸುಂದಿ ಗಾಬರಿಂದ ಕಾಳಜಿಯಿಂದ ಕೇಳ್ತಾಳೆ. ನಾನ್ ಚೆನ್ನಾಗಿದ್ದೀನಿ ಎಂದು ಉತ್ತರಿಸ್ತಾನೆ. ಸುಳ್ಳು, ನಿಮ್ಮ ವಾಯ್ಸ್ ಯಾಕೆ ಹೀಗಾಗಿದೆ? ಏನಾಯ್ತು ಅಂತ ಆದ್ರೂ ಹೇಳ್ಬಹುದಲ್ವಾ ಎಂದು ಸಿಂಧು ಬೇಸರದಿಂದ ಕೇಳಿದಾಗ, ಏನು ಇಲ್ಲ ಅಂತ ಹೇಳಿದ್ನಲ್ಲ ಎಂದು ಮಾನಸ್ ಸ್ವಲ್ಪ ಕಠಿಣವಾಗಿ ಹೇಳ್ತಾನೆ. ನೀ ನನ್ನನ್ನು ಪ್ರೀತಿಸುವುದೇ ಇಲ್ಲ ಎಂದು ಸಿಂಧು ಬೇಸರದಿಂದ ಹೇಳಿದಾಗ, ಶಟ್ ಅಪ್ ಸಿಂಧು ಎಂದು ಮಾನಸ್ ಸಿಟ್ಟಿನಿಂದ ಹೇಳ್ತಾನೆ. ಸಿಂಧು ಅಳುವುದಕ್ಕೆ ಶುರು ಮಾಡ್ತಾಳೆ. ಅದನ್ನು ಕೇಳಿದ ಮಾನಸ್, ಸಿಂಧು ಪ್ಲೀಸ್ ಅಳ್ಬೇಡ, ಐ ಆಮ್ ಸಾರಿ, ಐ ರಿಯಲಿ ಲವ್ ಯು ಸಿಂಧು ಎಂದು ಮಾನಸ್ ಹೇಳಿದಾಗ, ಐ ಲವ್ ಯು ಟೂ ಮಾನಸ್ ಎಂದು ಸಿಂಧು ಕೂಡ ಹೇಳ್ತಾಳೆ. ಮತ್ತೆ ಎಲ್ಲಿದ್ದೀರಾ, ಯಾವಾಗ ಬರ್ತೀರಾ ಎಂದು ಸಿಂಧು ಪ್ರಶ್ನಿಸಿದಾಗ, ನಾಳೆ ರಾತ್ರಿ ಬರ್ತೀನಿ ಎಂದು ಉತ್ತರಿಸ್ತಾನೆ. ಓ ಹೌದಾ ಎಂದು ಸಿಂಧು ಬೇಸರದಿಂದ ಕೇಳಿದಾಗ, ಇನ್ನೂ ಮೀಟಿಂಗ್ ಮುಗಿದಿಲ್ಲ ಎಂದು ಸುಳ್ಳು ಹೇಳ್ತಾನೆ. ಅಸಲಿಗೆ ಮಾನಸ್ ಮೀಟಿಂಗ್ ಅದೇ ದಿನ ಮುಗಿದಿರುತ್ತದೆ. ಅದಷ್ಟು ಬೇಗ ಹಿಂತಿರುಗಿ ಹೋಗಬೇಕೆಂಬುದು ಅವನ ಯೋಜನೆಯಾಗಿರುತ್ತದೆ. ಆದ್ರೆ ವಿಶಾಖಳ ಕಾರಣದಿಂದ ಅವನು ಸುಳ್ಳು ಹೇಳ್ಬೇಕಾಗಿ ಬರ್ತದೆ. ಏನ್ ವಿಷಯ? ಗಂಡನ ಒಂದಿನ ಕೂಡ ಬಿಟ್ಟಿರಲಾಗುದಿಲ್ವಾ ಎಂದು ತುಂಟತನದಿಂದ ಕೇಳಿದಾಗ, ಆ ಕಡೆ ನಾಚಿಕೊಂಡ ಸಿಂಧು, ಇಲ್ಲ ಹಾಗೇನು ಇಲ್ಲ ಎಂದು ಹೇಳ್ತಾಳೆ. ಓ ಹೌದಾ ಎಂದು ಕೇಳಿದಾಗ, ಎಂದು ಉತ್ತರಿಸ್ತಾಳೆ. ಓಕೆ ಮಾನಸ್, ಆದಷ್ಟು ಬೇಗ ಬನ್ನಿ ಆಯ್ತು ಎಂದು ಹೇಳಿ ತನ್ನ ನಾಲಿಗೆಯನ್ನು ಕಚ್ಚಿಕೊಂಡು ಸಿಂಧು, ಓಕೆ ಮಾನಸ್ ಬಾಯ್ ಎಂದು ಅವಸರದಿಂದ ಕರೆಯನ್ನು ಕಟ್ ಮಾಡಿ ಬಿಡ್ತಾಳೆ. ಇಲ್ಲದೆ ಹೋದ್ರೆ ಮಾನಸ್ ಅವಳನ್ನು ಕಾಡಿಸ್ತಾನೆ ಎಂದು ಅವಳಿಗೂ ಗೊತ್ತಿತ್ತು. ಕರೆ ಕಟ್ಟಾದ ನಂತರ ಗ್ಯಾಲರಿಯಲ್ಲಿರುವ ಸಿಂಧುವಿನ ಫೋಟೋ ನೋಡ್ತಿದ್ದ ಮಾನಸ್ ಕಣ್ಣುಗಳಿಂದ ನೀರು ಸುರಿಯುತ್ತಿದ್ದವು. ಮಾನಸ್ ಅಳುತ್ತಿದ್ದ. ಸಿಂಧು, ನಿನ್ ಜೊತೆಗೆ ಮಾತನಾಡ್ತಾ ಇದ್ರೆ ನಾನು ಈ ಜಗತ್ತನ್ನೇ ಮರೆತು ಬಿಡ್ತೀನಿ. ನೀನ್ ಯಾವಾಗ್ಲೂ ನನ್ನ ಖುಷಿಯನ್ನೇ ಬಯಸ್ತೀಯ. ಆದ್ರೆ ಇನ್ನು 5 ದಿನಗಳಲ್ಲಿ ನನ್ನಿಂದ ನಿನ್ಗೆ ನೋವಾಗುತ್ತೆ.
ನಾನು ತುಂಬಾ ಕೆಟ್ಟವನು. ನೀನ್ ನನ್ನ ತುಂಬಾ ನಂಬ್ತೀಯ, ಆದ್ರೆ ನಾನು ಆ ನಂಬಿಕೆಗೆ ಅರ್ಹನಲ್ಲ. ನಿನಗೆ ಮತ್ತು ನಿನ್ನ ಪ್ರೀತಿಗೆ ಮೋಸ ಮಾಡ್ತಾ ಇದ್ದೇನೆ. ನಿಂಗೆ ಹರ್ಟ್ ಮಾಡೋಕೆ ಇಷ್ಟ ಇಲ್ಲ, ಆದ್ರೆ ನಿಂಗೆ ಸತ್ಯ ಗೊತ್ತಾದ್ರೆ ನೀನ್ ನನ್ನನ್ನು ಯಾವತ್ತೂ ಕ್ಷಮಿಸೋಲ್ಲ. ನಿನ್ನ ಕ್ಷಮೆಗೂ ನಾನು ಅರ್ಹನಲ್ಲ. ಐ ರಿಯಲಿ ಲವ್ ಯು ಸಿಂಧು ಎಂದುಕೊಂಡವನು ಒಳಗೆ ಹೋಗ್ತಾನೆ. ಒಳಗೆ ಬಂದಾಗ ಬೆಡ್ ಮೇಲೆ ವಿಶಾಖ ಮಲಗಿರುವುದನ್ನು ಕಂಡು ಮಾನಸ್ ಸೋಫಾದ ಮೇಲೆ ಮಲಗ್ತಾನೆ. ಈಗ ಮಾನಸ್ ತನ್ನೆಲ್ಲ ಸತ್ಯವನ್ನು ಸಿಂಧುವಿಗೆ ಹೇಳ್ತಾನ? ಒಂದ್ ವೇಳೆ ಸಿಂಧುಗೆ ಇದೆಲ್ಲ ಗೊತ್ತಾದ್ರೆ ಅವಳ ಪ್ರತಿಕ್ರಿಯೆ? ಆ ಕಡೆ ಸಾಗರ್ನ ಕಥೆ ಏನು? ಗೋವಾದಲ್ಲಿ ಮಾನಸ್ ಹಾಗೂ ವಿಶಾಖ ತಮ್ಮ ತಮ್ಮ ಮನೆಗೆ ಹೋಗಲು ತಯಾರಾಗಿದ್ರು. ಆಗ ಮಾನಸ್ನ ಬಳಿ ಬಂದ ವಿಶಾಖ, ಮಾನಸ್, ಅದು ಮನೆಯಲ್ಲಿ ಸಾಗರ್ ಅಥವಾ ಅವನಮ್ಮ ಇದ್ರೋ ಇಲ್ಲ ಎಂದು ಸುಳ್ಳು ಹೇಳ್ತಾಳೆ. ಅವಳ ಸುಳ್ಳನ್ನು ತಿಳಿಯದ ಮಾನಸ್ ಅದ್ಕೆ ಎಂದು ಪ್ರಶ್ನಿಸಿದಾಗ, ಅದ್ಕೆ ನಾನ್ ನಿಮ್ಮನೆಗೆ ಬರ್ತೀನಿ ಎಂದು ವಿಶಾಖ ಉತ್ತರಿಸ್ತಾಳೆ. ಆದರೆ ಅವಳ ಮಾತಿಗೆ ಮಾನಸ್ ಒಪ್ಪುವುದಿಲ್ಲ. ಕಡೆಗೂ ಕಾಡಿ ಬೇಡಿ ತಾನು ಗರ್ಭಿಣಿ ಎಂಬ ಕಾರಣವನ್ನು ಮುಂದಿಟ್ಟುಕೊಂಡು ವಿಶಾಖ ಮಾನಸ್ನನ್ನು ಒಪ್ಪಿಸ್ತಾಳೆ. ನೀನ್ ನಮ್ಮನ್ಗೆ ಬರ್ಬೋದು, ಆದ್ರೆ ಸಿಂಧುಗೆ ನಮ್ಮ ವಿಷಯ ಏನು ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಎಂದು ಮಾನಸ್ ಹೇಳಿದಾಗ ಅದಕ್ಕೆ ಒಪ್ಪಿ ವಿಶಾಖ ಓಕೆ ಪ್ರಾಮಿಸ್ ಎನ್ನುತ್ತಾಳೆ. ಮಾನಸ ಹಾಗೂ ವಿಶಾಖ ಇಬ್ಬರು ಮಾನಸ್ ಮನೆಯನ್ನು ತಲುಪುತ್ತಾರೆ. ಸಿಂಧು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ. ಇಂದು ಕೂಡ ಅವಳ ಜೊತೆಗೆ ತಮಾಷೆ ಮಾಡ್ತಾ ಅವಳಿಗೆ ಸಹಾಯ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆದ ಸದ್ದು ಕೇಳಿದಾಗ ಸಿಂಧು ಖುಷಿಯಿಂದ ಬಾಗಿಲನ್ನು ತೆರೆಯುತ್ತಾಳೆ. ಅವಳಿಗೆ ಮಾನಸ್ ಬಂದಿರುವುದು ಖುಷಿ ಆಗಿರ್ತದೆ. ಇನ್ನೇನು ಅವನನ್ನು ಅಪ್ಪಬೇಕು ಎನ್ನುವಷ್ಟರಲ್ಲಿ ಅವಳಿಗೆ ಮಾನಸ್ನ ಪಕ್ಕದಲ್ಲಿದ್ದ ವಿಶಾಖ ಕಾಣಿಸ್ತಾಳೆ. ಆಗ ಅವಳು ತನ್ನನ್ನು ನಿಯಂತ್ರಿಸಿಕೊಳ್ಳುತ್ತಾಳೆ. ಅದು ಮಾನಸ್ಗೂ ಅರ್ಥವಾಗುತ್ತದೆ. ಅವನಿಗೆ ದುಃಖ ಆಗುವುದರ ಜೊತೆಗೆ ತನ್ನ ಮೇಲೆ ಕೋಪ ಬರುತ್ತದೆ. ಸಿಂಧು ಅವರಿಬ್ಬರಿಗೂ ಮುಗುಳ್ನಗೆ ಬೀರುತ್ತಾ ಒಳಗೆ ಬರಮಾಡಿಕೊಳ್ತಾಳೆ. ಆಗ ಹಿಂದು, ಹಾಯ್ ಬಾವಾ, ಹೇಗಿದ್ದೀರಾ ಎಂದು ಪ್ರಶ್ನಿಸಿದಾಗ, ಹಾಯ್ ಹಿಂದು, ಐ ಆಮ್ ಫೈನ್ ಉತ್ತರಿಸ್ತಾನೆ. ಬಾವಾ, ಇವರು ಯಾರು ಎಂದು ಇಂದು ಪುನಃ ಮಾನಸ್ನನ್ನು ಪ್ರಶ್ನಿಸ್ತಾಳೆ. ಓ ಹಾ ಸಿಂಧು, ಇಂದು ಇವಳು ನನ್ನ ಅಸಿಸ್ಟೆಂಟ್ ವಿಶಾಖ ಎಂದು ಮಾನಸ್ ವಿಶಾಖಳನ್ನು ಪರಿಚಯಿಸ್ತಾನೆ. ಇಂದು ಹಾಯ್ ಎಂದಷ್ಟೇ ಹೇಳುತ್ತಾಳೆ. ಅದಕ್ಕೆ ವಿಶಾಖ ಬಾರದಿರುವ ನಗುವನ್ನು ತಂದುಕೊಂಡು ಹಲೋ ಎಂದು ಹೇಳುತ್ತಾಳೆ. ಹಾಯ್ ವಿಶಾಖ ಅವರೇ, ನಾನು ಸಿಂಧು ಅಂತ, ಮಾನಸ್ ಅವರ ಹೆಂಡತಿ. ನೈಸ್ ಟು ಮೀಟ್ ಯು ಎಂದು ಗೌರವದಿಂದ ಹಾಗೂ ಪ್ರೀತಿಯಿಂದ ಹೇಳ್ತಾಳೆ. ಆಗಲೂ ವಿಶಾಖ ಸುಳ್ಳು ನಗೆಯನ್ನು ಬೀರುತ್ತಾ ಸೇಮ್ ಟು ಯು ಎಂದಷ್ಟೇ ಹೇಳ್ತಾಳೆ. ವಿಶಾಖ ಮನಸ್ಸಿನಲ್ಲಿ ಸಿಂಧುವಿನ ಮೇಲೆ ಹೊಟ್ಟೆ ಕಿಚ್ಚು ಮೂಡಿತು. ಕಾರಣ ಅವಳು ಸುಂದರವಾಗಿದ್ದಾಳೆ ಎಂದು. ಹೌದು, ಸಿಂಧು ವಿಶಾಖಕ್ಕಿಂತ 10-100 ಪಟ್ಟು ಸುಂದರ, ಅದು ಸೌಂದರ್ಯದಲ್ಲೂ ಹಾಗೂ ಗುಣದಲ್ಲೂ ಕೂಡ. ಪ್ಲೀಸ್ ಇವರ ಬಗ್ಗೆ ಕೇರ್ ತಗೊಳ್ಳಿ, ಯಾಕಂದ್ರೆ ಇವರು ಪ್ರೆಗ್ನೆಂಟ್ ಎಂದು ಮಾನಸ್ ಹೇಳಿದಾಗ ಕಂಗ್ರಾಟ್ಸ್ ವಿಶಾಖ ಅವರೇ ಎಂದು ವಿಶಾಖಕ್ಕೆ ಹೇಳಿ, ನಾನು ಅವರನ್ನು ಚೆನ್ನಾಗಿ ನೋಡಿಕೊಳ್ತೀನಿ ಎಂದು ಮಾನಸ್ಗೆ ಹೇಳ್ತಾಳೆ. ಓಕೆ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದು ಮಾನಸ್ ಹೇಳಿ ಅಲ್ಲಿಂದ ಹೊರಡ್ತಾನೆ. ಹಿಂದೂ ಅವರಿಗೆ ಗೆಸ್ಟ್ ರೂಮ್ ತೋರಿಸ್ತಾಳೆ. ನಾನು ಅಡುಗೆಗೆಲ್ಲ ರೆಡಿ ಮಾಡ್ತೀನಿ ಎಂದು ಸಿಂಧು ಕೂಡ ಅಲ್ಲಿಂದ ಹೊರಡ್ತಾಳೆ. ಆಗ ಹಿಂದೂ, ನನ್ ಜೊತೆಗೆ ಬನ್ನಿ ಎಂದು ವಿಶಾಖಳನ್ನು ಗೆಸ್ಟ್ ರೂಮ್ ಕಡೆ ಕರೆದುಕೊಂಡು ಹೋಗ್ತಾಳೆ. ವಿಶಾಖಳನ್ನು ರೂಮಿನಲ್ಲಿ ಬಿಟ್ಟು ಹಿಂದೂ ಅಲ್ಲಿಂದ ಹೋಗ್ತಾಳೆ. ಮಾನಸ್ ಮನೆ ಎಷ್ಟು ಚೆನ್ನಾಗಿದೆ, ಈ ಮನೆ ಸಾಗರ್ ಮನೆಗಿಂತ ಚೆನ್ನಾಗಿದೆ. ನಂದು ಮತ್ತು ಮಾನಸ್ ಮದ್ವೆ ಆದ್ಮೇಲೆ ನಾನು ಮಾನಸ್ ಇಬ್ರು ಇದೇ ಮನೆಯಲ್ಲಿ, ವಾವ್ ಎಷ್ಟು ಚೆನ್ನಾಗಿರುತ್ತೆ ಎಂದು ವಿಶಾಖ್ ಮಾನಸ್ನ ಮನೆಯನ್ನು ನೋಡುತ್ತಾ ತನ್ನಲ್ಲೇ ಹೇಳಿಕೊಳ್ತಾಳೆ. ವಿಶಾಖ್ ಮಾನಸ್ ಮನೆಗೆ ಬರಲು ಕಾರಣ ಏನು? ಅವಳು ಮಾಡಿರುವ ಪ್ಲಾನ್ ವರ್ಕ್ ಆಗುತ್ತಾ? ಇಷ್ಟಕ್ಕೆ ಅವಳ ಪ್ಲಾನ್ ಏನು ನೋಡೋಣ ಬನ್ನಿ. ಅಷ್ಟರಲ್ಲಿ ಮಾನಸ್ ಫ್ರೆಶ್ ಅಪ್ ಆಗಿ ಕೆಳಗೆ ಬರ್ತಾನೆ. ಆಗ ಸಿಂಧು ವಿಶಾಖಳನ್ನು ಕೂಡ ಊಟಕ್ಕೆ ಕರೆಯುತ್ತಾಳೆ. ಸಿಂಧು, ಹಿಂದೂ ಹಾಗೂ ಮಾನಸ್ ಹರಟೆ ಹೊಡೆಯುತ್ತಾ ಖುಷಿಯಿಂದ ಊಟ ಮಾಡ್ತಿದ್ರೆ ವಿಶಾಖ ಅವರ ಸಂತೋಷವನ್ನು ಕಂಡು ಮನಸ್ಸಲ್ಲೇ ಉರಿದುಕೊಳ್ತಾಳೆ. ಸಾಗರ್ ಮನೆಯಲ್ಲಿ ಸಾಗರ್ ವಿಶಾಖಳಿಗೆ 100 ಬಾರಿ ಕರೆ ಮಾಡುತ್ತಿರ್ತಾನೆ. ಆದ್ರೆ ವಿಶಾಖ ಕರೆಯನ್ನು ಸ್ವೀಕರಿಸುವುದಿಲ್ಲ. ಸಾಗರ್, ಏನಾದ್ರೂ ತಿನ್ನು ಮಗ್ನೆ, ನೀನಂತೂ ಸರಿಯಾಗಿ ತಿಂತಾನೇ ಇಲ್ಲ ಎಂದು ಮಗನ ಮೇಲೆ ಕಾಳಜಿಯಿಂದ ಸುನಿತಾರವರು ಹೇಳಿದಾಗ, ಅಮ್ಮ, ಅವಳಂತೂ ಕಾಲ್ ಮಾಡ್ತಾನೆ ಇಲ್ಲ, ನಾನ್ ಕಾಲ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ, ಅವಳು ಯಾವಾಗ ಬರ್ತಾಳೆ ಅಂತಾನೂ ಗೊತ್ತಿಲ್ಲ ಎಂದು ಸಾಗರ್ ಬೇಸರದಿಂದ ಹೇಳ್ತಾನೆ. ನೋಡು ಸಾಗರ್, ಪ್ಲೀಸ್ ಏನಾದ್ರೂ ತಿನ್ನು ಮಗನೇ, ಇಲ್ಲ ಅಂದ್ರೆ ನನ್ ಮೇಲೆ ಆಣೆ ಎಂದು ಸುನಿತಾರವರು ಸ್ವಲ್ಪ ಜೋರಾಗಿ ಹೇಳಿದಾಗ, ಅಮ್ಮ ಎಂದು ಸಾಗರ್ ಬೇಸರ ಹಾಗೂ ಕೋಪದಿಂದ ಹೇಳ್ತಾನೆ. ಸುನಿತಾರವರು ಅವನಿಗೆ ಅಡುಗೆಯನ್ನು ಬಡಿಸಿದಾಗ ಸಾಗರ್ ಸುಮ್ಮನೆ ತಿಂತಾನೆ. ನೋಡು ಸಾಗರ್, ಅವಳಿಗೆ ನಿನ್ನ ಅವಶ್ಯಕತೆ ಇದ್ದಾಗ ಅವಳು ಬರ್ತಾಳೆ ಅಷ್ಟೇ, ಆದ್ರೆ ನೀನ್ ಮಾತ್ರ ಅವಳಿಗಾಗಿ ಊಟ ತಿಂಡಿ ಬಿಟ್ಟು ಹೀಗೆ ಕಾಯ್ತಾ ಇದ್ಯಾ? ನೀನ್ ಯಾಕೆ ಅಷ್ಟೆಲ್ಲ ಚಿಂತೆ ಮಾಡಿಕೊಳ್ತಿದ್ಯಾ ಎಂದು ಸುನಿತಾರವರು ಸ್ವಲ್ಪ ಕೋಪದಿಂದ ಹೇಳಿ ಅಲ್ಲಿಂದ ಹೋಗ್ತಾರೆ. ಇತ್ತ ಸಿಂಧು ಮನೆಯಲ್ಲಿ ಊಟವಾದ ಮೇಲೆ ವಿಶಾಖ ಹಾಗೂ ಮಾನಸ್ ಟಿವಿ ನೋಡ್ತಿದ್ರು. ಹಿಂದೂ ಸಿಂಧುವಿಗೆ ಅಡುಗೆ ಮನೆಯಲ್ಲಿ ಅವಳಿಗೆ ಸಹಾಯ ಮಾಡ್ತಿದ್ಲು. ಅಲ್ಲಲ್ಲ, ಸಹಾಯ ಮಾಡೋ ನೆಪದಲ್ಲಿ ತುಂಟತನ ಮಾಡಿ ಸಿಂಧುವನ್ನು ರೇಗಿಸ್ತಿದ್ದಳು. ಅಕ್ಕ,
ಏನಿವತ್ತು ತುಂಬಾ ಖುಷಿಯಾಗಿದ್ಯಾ ಎಂದು ರೇಗಿಸುವಂತೆ ಕೇಳಿದಾಗ ಅದು ಮಾನಸ್ ಬಂದಿದ್ದಾರೆ ಅಲ್ವಾ ಅದಕ್ಕೆ ಇನ್ನು ಸ್ವಲ್ಪ ನಾಚಿಕೆಯಲ್ಲಿ ಹೇಳ್ತಾಳೆ. ಓ ಇಲ್ಲಿದೆ ಕತೆ. ಬಾವ ಬಂದಿದ್ದಾರೆ ಅಂತ ಫುಲ್ ಖುಷಿ ಅಲ್ವಾ? ನಾಚಿಕೆಗೆ ನಿನ್ ಮುಖ ಎಲ್ಲ ರೆಡ್ ಟೊಮೆಟೊ ತರ ಆಗಿದೆ. ಸೋ ಕ್ಯೂಟ್ ಎಂದು ಸಿಂಧುವಿನ ಕೆನ್ನೆ ಹಿಂಡುತ್ತಾ, ಮತ್ತೆ ನಮ್ ಬಾವ ಏನ್ ಗಿಫ್ಟ್ ಕೊಟ್ರು ಎಂದು ಹಿಂದು ಸಿಂಧುವಿನ ಕಡೆಗೆ ಕಣ್ಣು ಹೊಡೆಯುತ್ತಾಳೆ. ಹೇ ಕೋತಿ, ನೀನಂತೂ ಈಗ ಹಾಳಾಗಿದ್ಯಾ, ಹೋಗಿ ಮಲ್ಕೋ ಹೋಗು ಎಂದು ಸಿಂಧು ನಾಚಿಕೆಯಿಂದ ಹೇಳಿದಾಗ, ಅಯ್ಯೋ ಹೋಗ್ತೀನಿ ಬಿಡಿ, ನಾನ್ ಯಾಕೆ ನಿಮ್ಮಿಬ್ಬರ ಮಧ್ಯೆ ಕಬಾಬ್ಮೆ ಅಡ್ಡಿ ತರ ಬರ್ಲಿ? ನೀನುಂಟು ನಿನ್ನ ಯಜಮಾನ್ರುಂಟು ಬಾಯ್ ಹಾಗೆ. ನಾಳೆ ಬಾವ ಏನ್ ಗಿಫ್ಟ್ ಕೊಡ್ತಾರೆ ಅಂತ ಹೇಳು ಎಂದು ಹಿಂದು ಹೇಳಿದಾಗ, ಅಯ್ಯೋ ಕೋತಿ ನಿಂಗೆ ಮಾಡ್ತೀನಿರು ಎಂದು ಸಿಂಧು ಹೇಳಿದಾಗ ಇಂದು ಅಲ್ಲಿಂದ ಓಡಿ ಹೋಗ್ತಾಳೆ. ಹುಚ್ಚಿ ಹುಡುಗಿ ಎಂದುಕೊಂಡು ಸಿಂಧು ತನ್ನ ಕೆಲಸವನ್ನು ಮುಂದುವರಿಸ್ತಾಳೆ. ವಿಶಾಖ ಹಾಗೂ ಮಾನಸ್ ಟಿವಿ ನೋಡ್ತಿದ್ರು. ವಿಶಾಖ, ತಡ ಆಗಿದೆ, ನೀನ್ ಹೋಗಿ ಮಲಗು ಎಂದು ಮಾನಸ್ ಹೇಳಿದಾಗ, ಸರಿ ಮಾನಸ್, ಗುಡ್ ನೈಟ್ ಎಂದು ಹೇಳಿದಾಗ, ಗುಡ್ ನೈಟ್ ಬಾಯ್ ಎಂದು ಹೇಳ್ತಾನೆ. ವಿಶಾಖ ಅಲ್ಲಿಂದ ಹೋಗ್ತಾಳೆ. ವಿಶಾಖ ತನ್ನ ರೂಮಿಗೆ ಹೋಗಿದ್ದನ್ನು ನೋಡಿ ಮಾನಸ್ ಅಡುಗೆ ಮನೆಗೆ ಹೋಗ್ತಾನೆ. ಅಲ್ಲಿ ಸಿಂಧು ಪಾತ್ರೆಗಳನ್ನು ಜೋಡಿಸ್ತಿರ್ತಾಳೆ. ಮಾನಸ್ ಬಂದ ಅವಳನ್ನು ಹಿಂದಿನಿಂದ ಅಪ್ತಾನೆ. ಮಾನಸ್, ಇದೇನು ಮಾಡ್ತಾ ಇದ್ದೀರಾ? ಇದೇನ್ ನಮ್ಮ ರೂಮ್ ಅಲ್ಲ ಎಂದು ನಾಚಿಕೆಯಿಂದ ಹೇಳ್ತಾಳೆ. ನಂಗೆ ಅದೆಲ್ಲ ಗೊತ್ತಿಲ್ಲ ಎಂದು ಮಾನಸ್ ಹೇಳಿದಾಗ, ಮಾನಸ್ ನನ್ನನ್ ಬಿಡಿ ಎಂದು ಸಿಂಧು ಕೇಳಿಕೊಂಡಾಗ, ಇಲ್ಲ ಅದೆಲ್ಲ ಆಗೋಲ್ಲ, ನಾನ್ ಯಾಕೆ ನಿನ್ನನ್ ಬಿಡ್ಬೇಕು ಎಂದು ಯೋಚಿಸ್ತಾನೆ. ಅಷ್ಟರಲ್ಲಿಯೇ ವಿಶಾಖ ಕೂಡ ಇವರಿಬ್ಬರಿದ್ದಲ್ಲಿ ಬರ್ತಾಳೆ. ಅಸಲಿಗೆ ಅವಳು ತನ್ನ ಕೋಣೆಗೆ ಹೋದವಳು ಮಾನಸ್ನನ್ನು ಹುಡುಕಿಕೊಂಡು ಅವನ ರೂಮ್ಗೆ ಹೋಗ್ತಾಳೆ. ಅದ್ರಲ್ಲಿ ಮಾನಸ್ ಇರುವುದಿಲ್ಲ. ಆದ ಕಾರಣ ಮಾನಸ್ ಕೆಳಗೆ ಇರ್ಬೋದು ಅಂದುಕೊಂಡು ಕೆಳಗೆ ಬರ್ತಾಳೆ. ವಿಶಾಖ ಕೆಳಗಡೆ ಬಂದಾಗ ಅಡುಗೆ ಮನೆಯಲ್ಲಿ ಮಾನಸ್ ಹಾಗೂ ಸಿಂಧುವಿನ ಧ್ವನಿಯನ್ನು ಕೇಳ್ತಾಳೆ. ಅವಳು ಅಡುಗೆ ಮನೆ ಹತ್ತಿರ ಹೋಗ್ತಾಳೆ. ಬಾಗಿಲಿನ ಬಳಿ ಹೋದವಳಿಗೆ ಮಾನಸ್ ಹಾಗೂ ಸಿಂಧು ಕಾಣ್ತಾರೆ. ಆದ್ರೆ ಮಾನಸ್ ಹಾಗೂ ಸಿಂಧುವಿಗೆ ಇದು ಗೊತ್ತಿರದೆ ತಮ್ಮದೇ ಲೋಕದಲ್ಲಿರ್ತಾರೆ. ಮಾನಸ್, ಯಾರಾದ್ರೂ ಬರ್ಬೋದು, ನನ್ನನ್ನು ಬಿಡಿ ಎಂದು ಸಿಂಧು ಕೇಳಿಕೊಂಡಾಗ, ಬರ್ಲಿ ಅದಕ್ಕೇನಂತೆ ಎಂದು ಮಾನಸ್ ಹೇಳಿದಾಗ, ಮಾನಸ್ ಬಿಡಿ ಪ್ಲೀಸ್ ಎಂದು ಸಿಂಧು ಹೇಳಿದಾಗ, ನೀನು ನನ್ಗೇನೋ ಕೊಟ್ರೆ ನಿನ್ನನ್ ಬಿಡ್ತೀನಿ ಎಂದು ಮಾನಸ್ ಹೇಳಿದಾಗ ಸಿಂಧು ನಾಚಿಕೊಂಡು ಮಾನಸ್ ಬಿಡಿ ಎಂದು ಇನ್ನೊಮ್ಮೆ ಹೇಳ್ತಾಳೆ. ಇದನ್ನು ನೋಡಿದ ವಿಶಾಖಗೆ ಹೊಟ್ಟೆ ಹುರಿಯುತ್ತದೆ. ಅವಳಿಗೆ ತುಂಬಾ ಸಿಟ್ಟು ಬಂದು, ಸಿಂಧು ನನ್ಗೆ ನೀರು ಬೇಕು ಎಂದು ವಿಶಾಖ ಕೇಳಿದಾಗ, ಹಾ ಬಂದೆ ಎಂದು ಮಾನಸ್ನಿಂದ ಬಿಡಿಸಿಕೊಂಡು ಹೋಗ್ತಾಳೆ. ವಿಶಾಖ ಮಾನಸ್ನ ಕಡೆಗೆ ಸಿಟ್ಟಿನಿಂದ ನೋಡ್ತಾಳೆ. ಆದ್ರೆ ಮಾನಸ್ ಅದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಸಿಂಧು ವಿಶಾಖಗೆ ನೀರು ಕೊಡ್ತಾಳೆ. ವಿಶಾಖ ನೀರು ಕುಡಿದ ಅಲ್ಲಿಂದ ತನ್ನ ರೂಮ್ಗೆ ಹೋಗ್ತಾಳೆ. ಮಾನಸ್ ಕೂಡ ನಿರಾಸೆಯಿಂದ ತನ್ನ ಕೋಣೆಗೆ ಹೋಗ್ತಾನೆ. ಈತ ವಿಶಾಖ ರೂಮಿನಲ್ಲಿ ಹೇಗೆ ಅವನು ಅವಳನ್ನು ಹಗ್ ಮಾಡ್ತಾನೆ. ಹೌ ಡೇರ್ ಹಿ ಈಸ್, ಅವನ್ ಯಾಕೆ ಅವಳನ್ನು ಹಗ್ ಮಾಡಿದ? ಆ ಸಿಂಧು ಏನೋ ನೋಡಕ್ಕೆ ನನ್ಕಿಂತ ಚೆನ್ನಾಗಿದ್ದಾಳೆ ಮೋಸ್ಟ್ಲಿ. ಮಾನಸ್ ಅದಕ್ಕೆ ಅವಳ ಕಡೆಗೆ ಅಟ್ರಾಕ್ಟ್ ಆಗಿದ್ದಾನೆ. ಅವಳು ಯಾಕೆ ಅಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ? ವಿಶಾಖ ಕೂಲ್ ಕೂಲ್, ನಾನ್ ನಾಳೆನೆ ಮನೆಗೆ ಹೋಗಿ ಸಾಗರ್ ಹತ್ರ ಡೈವರ್ಸ್ ಹೇಳ್ತೀನಿ. ನಾನು ಎಲ್ಲಾ ವಿಷಯಗಳನ್ನ ಕ್ಲಿಯರ್ ಮಾಡ್ತೀನಿ. ಮಾನಸ್ನ ಮದ್ವೆ ಆಗ್ತೀನಿ. ಅವಾಗ ಮಾನಸ್ನ ಮನೆ, ದುಡ್ಡು, ಆಸ್ತಿ ಅಂಡ್ ಮಾನಸ್ ಎಲ್ಲ ನನ್ನದಾಗುತ್ತದೆ. ಸಿಂಧು, ನೋಡ್ತಾ ಇರು, ಇವತ್ತು ನಿನ್ ಜೊತೆಗೆ ಇರುವ ಮಾನಸ್ ಸದ್ಯದಲ್ಲಿ ನನ್ನವನಾಗ್ತಾನೆ, ಅದು ಕೂಡ ಪರ್ಮನೆಂಟ್ ಆಗಿ ಎಂದು ತನ್ನಲ್ಲೇ ಹೇಳಿಕೊಂಡು ಒಂದು ವ್ಯಂಗ್ಯ ನಗೆಯನ್ನು ಬೀರುತ್ತಾಳೆ. ಮಾನಸ್ ಸೋಫಾದಲ್ಲಿ ಕುಳಿತು ಮುಂದೆ ಆಗುವುದರ ಬಗ್ಗೆ ಯೋಚಿಸ್ತಿರುತ್ತಾನೆ. ಅಷ್ಟರಲ್ಲಿ ಸಿಂಧು ಬರ್ತಾಳೆ. ಅವನು ಸಿಂಧು ಬಂದ ಕೂಡಲೇ, ಸಿಂಧು ನಂಗೆ ಕೆಲ್ಸ ಇದೆ ಬರ್ತೀನಿ ಎಂದು ಅಲ್ಲಿಂದ ಹೋಗ್ತಾನೆ. ಸಿಂಧುಗೆ ಬಹಳ ಬೇಜಾರಾಗ್ತದೆ. ಮುಂಜಾನೆ ಆಗಿತ್ತು. ಮಾನಸ್ ಮಲಗಿದ್ದವನು ಎಚ್ಚರಗೊಂಡು ತನ್ನ ಕಣ್ಣುಗಳನ್ನು ತೆರೆಯುತ್ತಾನೆ. ಆಗ ಅವನು ತನ್ನ ಪಕ್ಕದಲ್ಲಿರುವ ವಿಶಾಖಳನ್ನು ನೋಡಿ ಗಾಬರಿಯಾಗುತ್ತಾನೆ. ವಿಶಾಖ, ಇಲ್ಲೇನ್ ಮಾಡ್ತಾ ಇದ್ಯಾ? ಯಾರಾದ್ರೂ ನೋಡಿದ್ರೆ ಕಷ್ಟ ಎಂದು ಮಾನಸ್ ಗಾಬರಿಯಿಂದ ಹೇಳಿದಾಗ ವಿಶಾಖ ಇನ್ನಷ್ಟು ಅವನ ಹತ್ತಿರ ಬರ್ತಾಳೆ. ಹಿಂದೂ ಕೂಡ ಅದೇ ರೂಮಿನಿಂದ ಹಾದು ಹೋಗುತ್ತಿರುತ್ತಾಳೆ. ಆವಾಗ ಅವಳಿಗೆ ವಿಶಾಖಳ ಬೆನ್ನು ಕಾಣಿಸ್ತದೆ. ಆಗ ಹಿಂದೂ ಅವಳನ್ನು ಸಿಂಧು ಎಂದು ತಿಳಿದುಕೊಂಡು ನಾಚಿಕೆಯಿಂದ ಅಲ್ಲಿಂದ ಹೋಗ್ತಾಳೆ. ಹಿಂದೂ ನಗುತ್ತಾ ಕೆಳಗೆ ಬಂದಾಗ ಅಲ್ಲಿ ಸಿಂಧು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿರುವುದು ಕಾಣಿಸ್ತದೆ. ಆಶ್ಚರ್ಯ ಹಾಗೂ ಗಾಬರಿಯಿಂದ ಹಿಂದೂ ಮತ್ತೊಮ್ಮೆ ಮಾನಸ್ನ ರೂಮಿಗೆ ಹೋದಾಗ ಅಲ್ಲಿ ವಿಶಾಖ ಮಾನಸ್ನನ್ನು ಅಪ್ಪಿಕೊಂಡಿರುವುದು ಕಾಣುತ್ತದೆ. ಮಾನಸ್, ನಾನು ಮನೆಗೆ ಹೋಗಿ ಸಾಗರ್ ಹತ್ರ ಡೈವರ್ಸ್ ಕೊಡು ಅಂತ ಕೇಳ್ತೀನಿ ಎಂದು ವಿಶಾಖ ಹೇಳಿದಾಗ, ಹಾ ಎಂದಷ್ಟೇ ಮಾನಸ್ ಹೇಳ್ತಾನೆ. ಹಾಗೆ ನೀನು ಕೂಡ ಸಿಂಧುಗೆ ಎಲ್ಲ ಹೇಳಿ ಅವಳಿಗೆ ಡೈವರ್ಸ್ ಕೊಡು ಎಂದು ವಿಶಾಖ ಹೇಳಿದಾಗ, ಓಕೆ ಎಂದು ಮಾನಸ್ ಹೇಳ್ತಾನೆ. ಅವರಿಬ್ಬರು ಕೆಳಗೆ ಹೋಗ್ತಾರೆ. ಇದನ್ನೆಲ್ಲ ನೋಡಿದ ಹಾಗೂ ಕೇಳಿದ ಹಿಂದೂಗೆ ಆಘಾತವಾಗುತ್ತದೆ. ಅವಳು ಕುಸಿದು ಕುಳಿತು ಬಿಡುತ್ತಾಳೆ. ಅವಳು ತನ್ನ ಅಕ್ಕ ಸಿಂಧುವಿನ ಸ್ಥಿತಿ ನೆನೆದು ಅಳುತ್ತಾ, ಇಲ್ಲ ಹೀಗೆ ಆಗ್ಬಾರ್ದು ಅಕ್ಕ, ಅಕ್ಕ ನಿಂಗೆ ಹೀಗೆಲ್ಲ ಆಗ್ಬಾರ್ದು ಎಂದು ಜೋರಾಗಿ ಅಳಲು ಪ್ರಾರಂಭಿಸ್ತಾಳೆ. ಮಾನಸ್ ಹಾಗೂ ವಿಶಾಖ ಇಬ್ಬರೇ ಬರುತ್ತಿರುವುದನ್ನು ಕಂಡ ಸಿಂಧು, ಬನ್ನಿ ಇಬ್ರು ಕುಳಿತುಕೊಳ್ಳಿ ಎನ್ನುತ್ತಾ, ಮಾನಸ್, ಹಿಂದೂ ಬರ್ಲಿಲ್ವಾ
ಎಂದು ಕೇಳ್ತಾನೆ. ಅದಕ್ಕೆ ಮಾನಸ್ ಇಲ್ಲ ಎಂದು ಉತ್ತರಿಸ್ತಾನೆ. ಸರಿ ಹೋಯ್ತು, ಇವಳು ಇನ್ನು ಎದ್ದಿಲ್ಲ ಅನ್ಸುತ್ತೆ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಎಂದು ಸಿಂಧು ಅಲ್ಲಿಂದ ಹೋಗ್ತಾಳೆ. ಸಿಂಧು ಹೋಗಿದ್ದ ಸ್ವಲ್ಪ ಹೊತ್ತಿನಲ್ಲಿ ಮಾನಸ್ ಬೇಗ ಬನ್ನಿ ಎಂದು ಕೂಗಿಕೊಳ್ಳುತ್ತಾಳೆ. ಮಾನಸ್ ಅವಳ ಧ್ವನಿಯನ್ನು ಕೇಳಿ ಮೇಲೆ ಹೋದಾಗ ಹಿಂದು ಕೆಳಗಡೆ ಕುಳಿತು ಅಳುತ್ತಿರುತ್ತಾಳೆ. ಅದನ್ನು ಕಂಡ ಮಾನಸ್, ಇಂದು ಏನಾಯ್ತು ಪುಟ್ಟ ಎಂದು ಗಾಬರಿಯಿಂದ ಕೇಳಿದಾಗ ಹಿಂದು ಅವನ ಕೈಯನ್ನು ಜೋರಾಗಿ ಕಿತ್ತೆಸೆಯುತ್ತಾಳೆ. ಹಾಗಾದ್ರೆ ಮಾನಸ್ ಹಾಗೂ ವಿಶಾಖ ಸತ್ಯ ಗೊತ್ತಾಗಿರುವ ಹಿಂದು ಎಲ್ಲವನ್ನೂ ಸಿಂಧುಗೆ ಹೇಳ್ತಾಳ? ಹೇಳಿದಾಗ ಸಿಂಧುವಿನ ಪ್ರತಿಕ್ರಿಯೆ ಏನು ನೋಡೋಣ. ಇಂದು ಮಾನಸ್ ಹಾಗೂ ವಿಶಾಖಳ ಸಂಬಂಧದ ಕುರಿತು ಏನು ಹೇಳುವುದಿಲ್ಲ. ಯಾಕೆಂದ್ರೆ ಅವಳಿಗೆ ತನ್ನ ಅಕ್ಕ ಸಿಂಧು ಮಾನಸ್ನನ್ನು ಎಷ್ಟು ಪ್ರೀತಿಸ್ತಾಳೆ ಎಂದು ತಿಳಿದಿತ್ತು. ಅವಳಿಗೆ ಈ ವಿಷಯ ತಿಳಿದ್ರೆ ಅವಳ ಹೃದಯ ಹೊಡೆದು ಹೋಗ್ತದೆ ಎಂದು ಕೂಡ ತಿಳಿದಿತ್ತು. ಆದ ಕಾರಣ ಅವಳಿಗೆ ಯಾವುದೇ ವಿಷಯ ಹೇಳಿಲ್ಲ. ಹಾಗೆ ಅವಳು ಮಾನಸ್ನ ಜೊತೆಗೂ ಮಾತನಾಡ್ತಿರ್ಲಿಲ್ಲ. ಅವನಿಗೆ ಬೇಸರವಾದ್ರೂ ಅವನಿಗೂ ಕಾರಣ ಗೊತ್ತಿರ್ಲಿಲ್ಲ. 2 ದಿನಗಳ ನಂತರ ಮಾನಸ್ನ ಬರ್ತ್ಡೇಯ ದಿನ. ಇಂದಿನ ದಿನ ಮಾನಸ್ ಬರ್ತ್ಡೇಗಾಗಿ ಹಿಂದುವಿನ ಸಹಾಯದಿಂದ ಆದ್ಯ ರೆಸ್ಟೋರೆಂಟ್ ಅನ್ನು ನೋಡಿದ್ದಳು. ಸಿಂಧು ಕೂಡ ತುಂಬಾ ಖುಷಿಯಾಗಿದ್ದಳು. ಅವರಿಬ್ಬರು ಕೂಡ ಬರ್ತ್ಡೇ ಸೆಲೆಬ್ರೇಷನ್ಗಾಗಿ ಎಲ್ಲಾ ತಯಾರಿಗಳನ್ನು ಮಾಡಿಕೊಳ್ಳುತ್ತಿದ್ದರು. ಆದ್ರೆ ಇದರ ಬಗ್ಗೆ ಮಾನಸ್ಗೆ ಏನೂ ತಿಳಿದಿರಲಿಲ್ಲ. ಅವನು ತನ್ನ ಬರ್ತ್ಡೇಯನ್ನು ಕೂಡ ಮರೆತಿದ್ದ. ಕಾರಣ ಅವನು ವಿಶಾಖಳ ವಿಷಯದಲ್ಲಿ ತುಂಬಾ ತಲೆ ಕೆಡಿಸಿಕೊಂಡಿದ್ದ. ಮಾನಸ್ ತನ್ನ ರೂಮಿನಲ್ಲಿ ಕುಳಿತಿದ್ದ. ಆಗ ಅಲ್ಲಿಗೆ ಹಿಂದು ಬರ್ತಾಳೆ. ಹಿಂದು ನೋಡಿ ಮಾನಸ್ ಅವಳ ನಗೆಯನ್ನು ಬೀರಿ, ಹಿಂದು ಒಳಗೆ ಬಾ ಪುಟ್ಟ ಎಂದು ಕರೆಯುತ್ತಾನೆ. ಆದ್ರೆ ಹಿಂದು ಅವನು ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡುವುದಿಲ್ಲ. ನೀವು ತುಂಬಾ ಕೆಟ್ಟವರು ಬಾವ, ನೀವ್ ಹೀಗೆ ಮಾಡ್ತೀರಂತ ನಾನು ಅಂದುಕೊಂಡಿರ್ಲಿಲ್ಲ ಎಂದು ಹಿಂದು ಸಿಟ್ಟಿನಿಂದ ಹೇಳ್ತಾಳೆ. ಆದ್ರೆ ಮಾನಸ್ ಮೌನವಾಗ್ತಾನೆ. ನಿಮ್ಮಿಬ್ಬರ ಬಗ್ಗೆ ನನ್ಗೆ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಇದರಿಂದ ಅಕ್ಕನ ಹೃದಯ ಅಂತೂ ಹೊಡೆದು ಹೋಗ್ತದೆ. ಪ್ಲೀಸ್ ಬಾವ, ಹಾಗೆ ಮಾಡ್ಬೇಡಿ. ಅಕ್ಕ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾಳಂತ ನಿಮ್ಗೂ ಗೊತ್ತು. ನಿಮ್ಗೆ ಮತ್ತೆ ಅದ್ರ ಬಗ್ಗೆ ಹೇಳ್ಬೇಕು ಅಂತಿಲ್ಲ, ಅರ್ಥ ಮಾಡಿಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಎಂದು ಹಿಂದೆ ಹೇಳಿದಾಗ ಮಾನಸ್ ಬೇಸರದಿಂದ ಹಾ ಎಂದು ತಲೆ ತಗ್ಗಿಸ್ತಾನೆ. ನನಗೂ ಇದು ಯಾವಾಗ ಮತ್ತು ಹೇಗೆ ಆಯ್ತು ಅಂತ ಗೊತ್ತಿಲ್ಲ. ನನಗೆ ಸಿಂಧುವನ್ನು ನೋವಿಸೋ ಉದ್ದೇಶ ಇಲ್ಲ. ಐ ರಿಯಲಿ ಲವ್ ಹರ್, ಐ ಲವ್ ಹರ್ ಸೋ ಮಚ್ ಎಂದು ಮಾನಸ್ ಹೇಳ್ತಾನೆ. ಮಾನಸ್ ಹೇಳಿದನ್ನು ಕೇಳಿ ಶಟಪ್ಪಾವ, ಸುಮ್ನೆ ಸುಳ್ಳು ಹೇಳ್ಬೇಡಿ, ನಾನು ಅದನ್ನ ನಂಬಲ್ಲ. ನಿಮ್ಮನ್ನು ಮತ್ತು ಆ ವಿಶಾಖನ ಒಟ್ಟಿಗೆ ನೋಡಿದ್ದ ದಿವಸದಿಂದ, ಅದು ಕೂಡ ನಿಮ್ಮಿಬ್ಬರ ತುತು ಮದ್ವೆಯಾದವರು ಮತ್ತು ಪ್ರೀತಿಸುವವರು ಈ ತರ ಇನ್ನೊಬ್ಬರ ಜೊತೆಗೆ ಇರ್ತಾರ ಎಂದು ಹಿಂದು ಸಿಟ್ಟಿನಿಂದ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಸಾಗರ್ ಮನೆಯಲ್ಲಿ ಸಾಗರ್ ಹಾಗೂ ಸುನೀತಾರವರು ಬೆಳಗಿನ ತಿಂಡಿಗಾಗಿ ಡೈನಿಂಗ್ ಟೇಬಲ್ ಬಳಿ ಬಂದಿದ್ದರು. ಆಗ ಅಲ್ಲಿಗೆ ವಿಶಾಖ ಕೂಡ ಬಂದು ಕುಳಿತುಕೊಳ್ತಾಳೆ. ಸುನೀತಾರವರು ತಾವು ಬಡಿಸಿಕೊಂಡು ವಿಶಾಖಳಿಗೆ ಬಡಿಸಿದಾಗ ತಿಂಡಿಯನ್ನು ನೋಡಿದ ವಿಶಾಖ, ಇದೇನು ಅತ್ತೆ, ಬರೀ ಇದೇ ತಿಂಡಿ, ಬೋರಿಂಗ್ ಎಂದು ಹೇಳುತ್ತಾಳೆ. ಆದ್ರೆ ಅವಳ ಮಾತನ್ನು ಕೇಳಿದರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಹಾಗೆ ಅವರಿಗೆ ಅವಳ ಮೇಲೆ ಸಿಟ್ಟು ಇತ್ತು. ಕಾರಣ ಅವಳ ನಡವಳಿಕೆ ಅವರಿಗೆ ಇಷ್ಟವಾಗ್ತಿರ್ಲಿಲ್ಲ. ಸ್ವಲ್ಪ ಸಮಯದ ನಂತರ, ಅಮ್ಮ, ನಾವು ನಮ್ಮ ಮೊದಲನೇ ಆನಿವರ್ಸರಿಯನ್ನು ಆದ್ಯ ರೆಸ್ಟೋರೆಂಟ್ ನಲ್ಲಿ ಮಾಡ್ಬೇಕು ಅಂತ ಅಂದಿಕೊಂಡಿದ್ದೀನಿ ಎಂದು ಸಾಗರ್ ಹೇಳಿದಾಗ, ನಿನ್ನಿಷ್ಟ ಎಂದಷ್ಟೇ ಸುನೀತಾರವರು ಹೇಳ್ತಾರೆ. ಅಮ್ಮ, ನೀವ್ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಎಂದು ಸಾಗರ್ ಪ್ರಶ್ನಿಸಿದಾಗ, ಹೇಗೆ ಎಂದು ಸುನೀತಾರವರೇ ಕೇಳುತ್ತಾರೆ. ಅದೇ ಅಮ್ಮ, ನಾನು ಸೆಲೆಬ್ರೇಷನ್ ಬಗ್ಗೆ ಹೇಳ್ತಾ ಇದ್ರು ನೀವ್ ಇಂಟ್ರೆಸ್ಟ್ ತಗೋತಿಲ್ಲ. ಮೊದಲಾದ್ರೆ ನೀವು ಹೀಗಿರ್ಲಿಲ್ಲ ಎಂದು ಸಾಗರ್ ಹೇಳ್ತಾನೆ. ಇನ್ನು ಹೇಗೆ ಇರ್ಬೇಕು? ಅವಳು ಕೇವಲ ನಿನ್ನ ದುಡ್ಡಿಗಾಗಿ ನಿನ್ ಜೊತೆಗಿರೋದಷ್ಟೇ. ಅವಳಿಗೆ ನಿನ್ ಮೇಲೆ ಪ್ರೀತಿ ಆಗ್ಲಿ ಕಾಳಜಿ ಆಗ್ಲಿ ಏನಿಲ್ಲ. ಪ್ರೀತಿನೇ ಇಲ್ಲದ ಮೇಲೆ ಈ ಸೆಲೆಬ್ರೇಷನ್ ಅದು ಇದು ಮಾಡಿದ್ರೆ ಏನು ಪ್ರಯೋಜನ ಎಂದು ಸುನೀತಾರವರು ಅಸಮಾಧಾನದಿಂದ ಹೇಳ್ತಾರೆ. ಅಮ್ಮ, ನೋಡ್ತಾ ಇರಿ, ಅವಳು ಒಂದಲ್ಲ ಒಂದಿನ ನನ್ನನ್ನು ಪ್ರೀತಿಸ್ತಾಳೆ ಅಷ್ಟೇ ಎಂದು ಸಾಗರ್ ಹೇಳಿದಾಗ, ಹಾ, ಆ ದಿನ ಬೇಗ ಬರ್ಲಿ ಅಂತ ಬಯಸ್ವೆ ಎಂದು ಸುನೀತಾರವರು ಹೇಳ್ತಾರೆ. ಅವರಿಗೊತ್ತು ಆ ದಿನ ಬರುವುದಿಲ್ಲ ಎಂದು. ಈತ ಸಿಂಧು ಮನೆಯಲ್ಲಿ, ಹಿಂದೂ ಎಲ್ಲ ರೆಡಿ ಆಗಿದೆ ಅಲ್ವಾ ಎಂದು ಸಿಂಧು ಕೇಳಿದಾಗ, ಹಾ ಅಕ್ಕ, ಎಲ್ಲ ರೆಡಿ ಆಗಿದೆ ಎಂದು ಇಂದು ಉತ್ತರಿಸ್ತಾಳೆ. ಸರಿ, ಹಾಗಾದ್ರೆ ನಾನ್ ಮಾನಸ್ಗೆ ರೆಡಿ ಆಗೋದಕ್ಕೆ ಹೇಳ್ತೀನಿ, ನೀನು ರೆಡಿ ಆಗು ಎಂದು ಸಿಂಧು ಹೇಳಿ ಅಲ್ಲಿಂದ ಹೋಗ್ತಾಳೆ. ಸಿಂಧು ಹೋಗುತ್ತಿರುವುದನ್ನು ಕಂಡು, ಅವಳ ಪ್ರೀತಿಯನ್ನು ಕಂಡು ಅವಳ ಕಣ್ಣುಗಳಿಂದ ನೀರು ಬರುತ್ತದೆ. ಸಾಗರ್ ಮನೆಯಲ್ಲಿ, ಅಮ್ಮ ನೀವು ಬನ್ನಿ ಎಂದು ಸಾಗರ್ ಸುನೀತಾರವರಿಗೆ ಹೇಳಿದಾಗ, ಸಾಗರ್, ನಿನ್ನ ಮಾತಿನ ಅರ್ಥ ಏನು? ನಾವೇನು ಪಿಕ್ನಿಕ್ಗೆ ಹೋಗ್ತಾ ಇದ್ದೀವಾ? ನಾನು ನೀನು ಹೊರಗಡೆ ಹೋಗ್ತಾ ಇರುವುದಲ್ವಾ? ನೀನು ಬೇಗ ಬಾ, ನಾನು ಹೊರಗಡೆ ಕಾರಲ್ಲಿ ವೇಟ್ ಮಾಡ್ತಾ ಇರ್ತೀನಿ ಎಂದು ವಿಶಾಖ ಅಲ್ಲಿಂದ ಹೊರಟು ಹೋಗ್ತಾಳೆ. ಅವಳಿಗೆ ಸಾಗರ್ ಹಾಗೂ ತನ್ನ ಮದುವೆ ಆನಿವರ್ಸರಿ ಎಂಬುದು ಕೂಡ ನೆನಪಿರ್ಲಿಲ್ಲ. ಅವಳ ಮಾತಿನಿಂದ ಸಾಗರ್ ಹಾಗೂ ಸುನೀತಾರವರು ತುಂಬಾ ಬೇಸರಗೊಳ್ತಾರೆ. ನೀವಿಬ್ರು ಹೋಗಿ ಬನ್ನಿ ಎಂದು ಸುನೀತಾರವರು ಸಾಗರ್ಗೆ ಬೇಸರದಿಂದ ಹೇಳ್ತಾರೆ. ಅಮ್ಮ, ಐ ಆಮ್ ಸಾರಿ, ನಿಮ್ಗೆ ತುಂಬಾ ಬೇಜಾರಾಯ್ತು ಎಂದು ಸಾಗರ್ ಹೇಳಿದಾಗ, ಪರವಾಗಿಲ್ಲ, ನೀನು ಹೋಗಿ ಬಾ ಆಯ್ತಾ ಎಂದು ನಗು ಮುಖದಿಂದ
ಸುನೀತಾರವರು ಸಾಗರ್ನನ್ನು ಕಳಿಸಿಕೊಡ್ತಾರೆ. ಇತ್ತ ವಿಶಾಖ ಸಾಗರ್ಗಾಗಿ ಕಾಯುತ್ತಿರ್ತಾಳೆ. ಇಷ್ಟು ಎಲ್ಲಿ ಹೋದ, ಇನ್ನು ಬರ್ಲೇ ಇಲ್ಲ ಎಂದು ಸಾಗರ್ಗೆ ಬೈಯುತ್ತಾ ವಿಶಾಖ ಮಾನಸ್ಗೆ ಕಾಲ್ ಮಾಡ್ತಾಳೆ. ಅವನು ಇವಳ ಕರೆಯನ್ನು ಸ್ವೀಕರಿಸ್ತಾನೆ. ಹಲೋ ಮಾನಸ್, ಹೌ ಆರ್ ಯು ಎಂದು ವಿಶಾಖ ಹೇಳಿದಾಗ ಐ ಆಮ್ ಫೈನ್, ನೀನ್ ಹೇಗಿದ್ಯಾ ಎಂದು ಪ್ರಶ್ನಿಸಿದಾಗ ಐ ಆಮ್ ಆಲ್ಸೋ ಗುಡ್ ಎಂದು ಉತ್ತರಿಸಿ, ಮತ್ತೆ ಈಗ ಎಲ್ಲಿದ್ಯಾ ಎಂದು ಕೇಳ್ತಾಳೆ. ನಾನ್ ಮನೆಯಲ್ಲೇ ಇದ್ದೀನಿ ಎಂದಷ್ಟೇ ಉತ್ತರಿಸ್ತಾನೆ. ಆಗ ಅಲ್ಲಿಗೆ ಸಾಗರ್ ಬರುತ್ತಿರುವುದನ್ನು ಕಂಡ ವಿಶಾಖ ಓಕೆ, ಹಾಗಾದ್ರೆ ಸಿ ಯು ಸೂನ್ ಬಾಯ್ ಎಂದು ಕರೆಯನ್ನು ಮುಗಿಸ್ತಾಳೆ. ಇವತ್ತು ನಾವು ಇಬ್ಬರೇ ಹೊರಗಡೆ ಹೋಗ್ತಾ ಇದ್ದೀವಿ, ಇದೇ ಸರಿಯಾದ ಟೈಮ್. ನಾನ್ ಸಾಗರ್ಗೆ ಎಲ್ಲ ಹೇಳ್ಬೇಕು, ಅವನಿಂದ ಡೈವರ್ಸ್ ತಗೋಬೇಕು ಎಂದು ವಿಶಾಖ ತನ್ನಲ್ಲೇ ಅಂದುಕೊಳ್ತಾಳೆ. ಅಷ್ಟರಲ್ಲಿ ಸಾಗರ್ ಬಂದು ಕಾರಿನ ಡ್ರೈವರ್ ಸೀಟ್ ನಲ್ಲಿ ಕುಳಿತುಕೊಳ್ತಾನೆ. ಹಾಗಾದ್ರೆ ವಿಶಾಖ ಎಲ್ಲ ಸತ್ಯನ ಸಾಗರ್ಗೆ ಹೇಳ್ವಳೆ. ಅವಳು ಹೇಳಿದಾಗ ಸಾಗರ್ ಪ್ರತಿಕ್ರಿಯೆ ಹೇಗಿರ್ಬೋದು? ಏನೊಂದು ಕಡೆ ಮಾನಸ್ ಸಿಂಧುಗೆ ಸತ್ಯ ಹೇಳಿದ್ರೆ ಏನಾಗ್ಬೋದು ಮುಂದೆ ನೋಡೋಣ. ಸಾಗರ್ ಬಂದು ಕಾರಿನಲ್ಲಿ ಕುಳಿತು ಕಾರನ್ನು ಓಡಿಸ್ತಾನೆ. ಆಗ ಸಾಗರ್, ನಾವ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಂದು ವಿಶಾಖ ಕೇಳಿದಾಗ ಆದ್ಯ ರೆಸ್ಟೋರೆಂಟ್ ಎಂದು ಉತ್ತರಿಸ್ತಾನೆ. ಸಾಗರ್ ಹೇಳಿದನ್ನು ಕೇಳಿದಾಗ ವಾವ್ ಸೂಪರ್ ಎಂದು ವಿಶಾಖ ಹೇಳ್ತಾಳೆ. ರೆಸ್ಟೋರೆಂಟಾ, ನಾನಾ ಎಂದು ಕೇಳಿದಾಗ ರೆಸ್ಟೋರೆಂಟ್ ಎಂದು ಉತ್ತರಿಸ್ತಾಳೆ. ಸಾಗರ್ಗೆ ಅವಳು ಹೇಳಿದ್ದನ್ನು ಕೇಳಿ ಬೇಸರವಾಗ್ತದೆ. ಸ್ವಲ್ಪ ಸಮಯದ ನಂತರ 11 ಗಂಟೆ ಆಗಿರುತ್ತದೆ. ಸಾಗರ್ ಹಾಗೂ ವಿಶಾಖ ಆದ್ಯ ರೆಸ್ಟೋರೆಂಟ್ಗೆ ಬಂದು ತಲುಪುತ್ತಾರೆ. ವಿಶಾಖ, ನೀನು ಒಳಗಡೆ ಹೋಗಿರು, ನಾನು 5 ಮಿನಿಟ್ಸ್ ಬರ್ತೀನಿ ಎಂದು ಸಾಗರ್ ಹೇಳಿದಾಗ ಓಕೆ ಎಂದು ವಿಶಾಖ ಹೇಳಿ ಒಳಗೆ ಹೋಗ್ತಾಳೆ. ವಿಶಾಖ ಒಳಗಡೆ ಹೋದಾಗ ರೆಸ್ಟೋರೆಂಟ್ ನಲ್ಲಿ ಡೆಕೋರೇಷನ್ ಮಾಡಲಾಗಿತ್ತು. ಒಂದು ಕಡೆ ಒಬ್ಬರ ಹುಟ್ಟಿದ ಹಬ್ಬಕ್ಕೆ ಡೆಕೋರೇಟ್ ಆಗಿದ್ದರೆ, ಇನ್ನೊಂದು ಕಡೆ ಮದುವೆಯ ವಾರ್ಷಿಕೋತ್ಸವಕ್ಕೂ ತಯಾರಾಗಿತ್ತು. ಡೆಕೋರೇಟ್ ಆದ ರೆಸ್ಟೋರೆಂಟ್ ಅನ್ನು ನೋಡಿದ ವಿಶಾಖ, ವಾವ್, ಮೊದಲೇ ಈ ರೆಸ್ಟೋರೆಂಟ್ ಸೂಪರ್ ಆಗಿದೆ, ಅದರ ಮೇಲೆ ಇಷ್ಟೊಂದು ಡೆಕೋರೇಷನ್ ಕೂಡ ಮಾಡಿದ್ದಾರೆ. ಮೋಸ್ಟ್ಲಿ ಸಾಗರ್ ಯಾವುದೋ ದೊಡ್ಡ ಫಂಕ್ಷನ್ಗೆ ಕರೆದುಕೊಂಡು ಬಂದಿದ್ದಾನೆ ಎಂದುಕೊಳ್ಳುತ್ತಾಳೆ. ಅವಳಿಗೆ ತನ್ನ ಹಾಗೂ ಸಾಗರ್ನ ಆನಿವರ್ಸರಿ ನೆನಪಿಲ್ಲ. ಮದುವೆಯ ಸಂಬಂಧ ಮುರಿದುಕೊಂಡು ಡೈವರ್ಸ್ ತೆಗೆದುಕೊಳ್ಬೇಕಾ ಎಂದುಕೊಂಡವಳಿಗೆ ಮದುವೆ ಆನಿವರ್ಸರಿ ನೆನಪಿರುತ್ತಾ? ಅಷ್ಟರಲ್ಲಿ ಅವಳು ಮಾನಸ್ಗೆ ಕರೆ ಮಾಡ್ತಾಳೆ. ಅಲೋ ಮಾನಸ್, ಎಲ್ಲಿದ್ಯಾ ಎಂದು ವಿಶಾಖ ಕೇಳಿದಾಗ ಇಲ್ಲಿ ಆದ್ಯ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಎಂದು ಮಾನಸ್ ಉತ್ತರಿಸ್ತಾನೆ. ಏನು, ವಾಟ್ ಅ ಸರ್ಪ್ರೈಸ್, ನಾನು ಕೂಡ ಅಲ್ಲೇ ಇದ್ದೀನಿ ಎಂದು ವಿಶಾಖ ಹೇಳಿದಾಗ ವಾಟ್, ನೀನ್ ಯಾಕೆ ಅಲ್ಲಿಗೆ ಬಂದಿದ್ಯಾ ಎಂದು ಗಾಬರಿಯಿಂದ ಕೇಳ್ತಾನೆ. ಅದು ನಾನು ಸಾಗರ್ ಜೊತೆಗೆ ಬಂದಿದ್ದೀನಿ, ನೀನು ಬಾ ಇಲ್ಲಿಗೆ ಎಂದು ವಿಶಾಖ ಕೇಳಿದಾಗ ಇಲ್ಲ, ನನ್ಗೆ ಅಲ್ಲಿಗೆ ಬರ್ಲಿಕ್ಕೆ ಆಗೋಲ್ಲ, ನನ್ ಜೊತೆಗೆ ಸಿಂಧು ಹಿಂದೂ ಕೂಡ ಇದ್ದಾರೆ ಎಂದು ಹೇಳ್ತಾನೆ. ಮಾನಸ್ ಪ್ಲೀಸ್ ಬಾ, ಪ್ಲೀಸ್, ನನ್ಗೋಸ್ಕರ ಅಲ್ಲದೆ ಇದ್ರು ನಮ್ ಮಗುಗೋಸ್ಕರ ಆದ್ರೂ ಬಾ ಎಂದು ವಿಶಾಖ ಹೇಳಿದಾಗ ಮಾನಸ್ ಒಪ್ಪಿಕೊಳ್ತಾನೆ. ಎಲ್ಲವೂ ರೆಡಿ ಆಗಿದೆ ಮೇಡಮ್ ಎಂದು ಮ್ಯಾನೇಜರ್ ಹೇಳಿದಾಗ ಓಕೆ ಥ್ಯಾಂಕ್ಸ್ ಎಂದು ಸಿಂಧು ಉತ್ತರಿಸ್ತಾಳೆ. ಆಗ ಅಲ್ಲಿಗೆ ಬಂದ ಸಾಗರ್, ಎಲ್ಲ ರೆಡಿನಾ ಎಂದು ಕೇಳಿದಾಗ ಎಸ್ ಸರ್ ಎಂದು ಮ್ಯಾನೇಜರ್ ಉತ್ತರಿಸ್ತಾಳೆ. ಸಿಂಧು ಧ್ವನಿ ಬಂದ ಕಡೆಗೆ ತಿರುಗಿ ನೋಡ್ತಾಳೆ. ಅವಳನ್ನು ಕಂಡ ಸಾಗರ್, ಚಿನ್ನಮ್ಮ ಎಂದು ಆಶ್ಚರ್ಯದಿಂದ ಹೇಳಿದಾಗ ಮಿಸ್ಟರ್ ಕ್ರಿಕೆಟರ್ ಎಂದು ಸಿಂಧು ಕೂಡ ಆಶ್ಚರ್ಯ ಹಾಗೂ ಸಂತೋಷದಿಂದ ಕರೆಯುತ್ತಾಳೆ. ಹೇಗಿದ್ಯಾ ಚಿನ್ನಮ್ಮ, ಮತ್ತೆ ಈಗ ಇಲ್ಲಿದ್ಯಾ ಎಂದು ಸಾಗರ್ ಪ್ರಶ್ನಿಸಿದಾಗ ನಾನು ಇಲ್ಲೇ ಬ್ಯಾಂಗ್ಳೂರ್ನಲ್ಲಿದ್ದೀನಿ ನನ್ ಗಂಡನ್ ಜೊತೆಗೆ ಎಂದು ಉತ್ತರಿಸ್ತಾಳೆ. ಮತ್ತೆ ನೀವ್ ಹೇಗಿದ್ದೀರಾ ಮಿಸ್ಟರ್ ಕ್ರಿಕೆಟರ್, ಎಲ್ಲಿದ್ದೀರಾ ಎಂದು ಪ್ರಶ್ನಿಸಿದಾಗ ಸಾಗರ್ ನಗುತ್ತಾ, ನೀನಿನ್ನು ನನ್ನನ್ನು ಮಿಸ್ಟರ್ ಕ್ರಿಕೆಟರ್ ಅನ್ನೋದನ್ನು ಬಿಟ್ಟಿಲ್ಲ ಅಲ್ವಾ, ನಾನು ಕೂಡ ಬ್ಯಾಂಗ್ಳೂರ್ನಲ್ಲಿ ಇದ್ದೇನೆ ನನ್ನ ಹೆಂಡತಿ ಜೊತೆಗೆ ಎಂದು ಉತ್ತರಿಸ್ತಾನೆ. ಹೀಗೆ ಅವರ ಮಾತುಕತೆ ಮುಂದುವರಿಯುತ್ತದೆ. ಸಿಂಧು ಹಾಗೂ ಸಾಗರ್ ಬಾಲ್ಯದಿಂದಲೂ ಬೆಸ್ಟ್ ಫ್ರೆಂಡ್ಸ್. ಇಬ್ಬರು ಕಲ್ತದ್ದು ಒಂದೇ ಶಾಲೆ, ಒಂದೇ ಕಾಲೇಜ್. ನಂತರ ಅವರಿಬ್ರು ತಮ್ಮ ತಮ್ಮ ಗುರಿಗಳನ್ನ ಅರಸಿ ಬೇರೆ ಬೇರೆ ಆಗ್ಬೇಕಾಯ್ತು. ಸಾಗರ್ಗೆ ಬಾಲ್ಯದಿಂದಲೂ ಕ್ರಿಕೆಟ್ ಅಂದ್ರೆ ಒಂಥರ ಹುಚ್ಚ ಆಗಿತ್ತು. ಹಾಗೆ ಅವನು ಒಳ್ಳೆಯ ಕ್ರಿಕೆಟ್ ಪ್ಲೇಯರ್ ಕೂಡ ಆಗಿದ್ದ. ಇದೇ ಕಾರಣದಿಂದ ಸಿಂಧು ಅವನನ್ನು ಮಿಸ್ಟರ್ ಕ್ರಿಕೆಟರ್ ಎಂದು ಕರೆಯುವುದು. ಸಿಂಧು ಸಾಗರ್ಗಿಂತ ಕೇವಲ 1 ವರ್ಷ ಚಿಕ್ಕವಳಷ್ಟೇ. ಆದ್ರೆ ಸಾಗರ್ ಅವಳನ್ನು ತನಗಿಂತ ಭಾರಿ ಚಿಕ್ಕವಳೇನೆ ಎನ್ನುವಂತೆ ಕಾಣ್ತಿದ್ದ. ಅದೇ ಕಾರಣದಿಂದ ಅವನು ಅವಳಿಗೆ ಚಿಕ್ಕ ಮಗುವಿಗೆ ಕರೆಯುವುದು ಅಂತೆ ಚಿನ್ನಮ್ಮ, ಮುದ್ದು ಎಂದು ಕರೆಯುತ್ತಿದ್ದದು. ಇಲ್ಲಿ ಸಿಂಧುವಿಗೆ ತಿಳಿಯದ ಒಂದು ವಿಷಯ ಏನಂದ್ರೆ ಸಾಗರ್ ತನ್ನನ್ನು ಬಾಲ್ಯದಿಂದ ಪ್ರೀತಿಸ್ತಿರೋದು. ಹೌದು, ಸಾಗರ್ ಸಿಂಧುವನ್ನು ತುಂಬಾ ಕಾಳಜಿ ಮಾಡ್ತಿದ್ದ, ಹಾಗೆ ತುಂಬಾ ಪ್ರೀತಿಸ್ತಿದ್ದನು. ಆದ್ರೆ ಇದು ಸಿಂಧುವಿಗೆ ತಿಳಿಯಲೇ ಇಲ್ಲ. ಸಾಗರ್ ಕೂಡ ಇದನ್ನು ಅವಳಿಗೆ ಹೇಳಲೇ ಇಲ್ಲ. ಒಂದ್ ವೇಳೆ ತಾನು ಸಿಂಧುವನ್ನು ಪ್ರೀತಿಸ್ತಿರೋದು ಸಿಂಧುವಿಗೆ ತಿಳಿದ್ರೆ ಇಲ್ಲಿ ಅವಳು ತನ್ನನ್ನು ಒಪ್ಪದೆ ಹಾಗೂ ಅವರ ಗೆಳೆತನವು ಕಡಿದು ಹೋಗುವುದು ಎಂಬ ಭಯದಿಂದ ಅವನು ಅವಳಿಗೆ ತಿಳಿಸ್ಲೇ ಇಲ್ಲ. ಮೊದಲಿನಿಂದಲೂ ಸಾಗರ್ ಹಾಗೂ ಸಿಂಧು ಬೇರೆ ಬೇರೆ ಗುಣವುಳ್ಳವರು. ಸಾಗರ್ ಶಾಂತ ಸ್ವಭಾವನಾಗಿದ್ರೆ ಸಿಂಧು ಮಾತಿನ ಮಳ್ಳಿಯಾಗಿದ್ಲು. ಆದ್ರೂ ಅವರಿಬ್ಬರ ಗೆಳೆತನ ಮಾತ್ರ ಕಡಿಮೆ ಇರ್ಲಿಲ್ಲ. ಮತ್ತೆ ಇಲ್ಲಿಗೆ ಬಂದದ್ದು ಎಂದು ಸಾಗರ್ ಕೇಳಿದಾಗ ನಮ್ಮ ಯಜಮಾನ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ. ಮತ್ತೆ ನೀವು ಎಂದು ಪ್ರಶ್ನಿಸಿದಾಗ ಅದಿವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ, ಅದಕ್ಕೆ ಬಂದಿದ್ದು ಎಂದು ಸಾಗರ್ ಉತ್ತರಿಸಿದಾಗ ಓ,
ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಎಂದು ಸಿಂಧು ವಿಶ್ ಮಾಡಿದಾಗ ಥ್ಯಾಂಕ್ಸ್ ಎಂದು ಉತ್ತರಿಸ್ತಾನೆ. ಮತ್ತೆ ನಿಮ್ಮ ಹತ್ತಿರ ಆಮೇಲೆ ಮಾತಾಡ್ತೀನಿ, ಈಗ ಹೋಗ್ಬೇಕು, ಮತ್ತೆ ಸೆಲೆಬ್ರೇಷನ್ಗೆ ಬನ್ನಿ ಎಂದು ಸಿಂಧು ಕೇಳಿಕೊಂಡಾಗ, ಓಕೆ ಚಿನ್ನಮ್ಮ, ನೀನ್ ಕೂಡ ಬರ್ಬೇಕು ಆಯ್ತಾ, ನಂಗೂ ಹೋಗ್ಬೇಕು ಬಾ ಎಂದು ಸಾಗರ್ ಹೊರಟಾಗ ಸಿಂಧು ಕೂಡ ಅಲ್ಲಿಂದ ಹೋಗ್ತಾಳೆ. ಇನ್ನೊಂದು ಕಡೆ ಮಾನಸ್ ವಿಶಾಖಳನ್ನು ಭೇಟಿಯಾಗಲು ಹೋದಾಗ ಅವನನ್ನು ಕಂಡ ವಿಶಾಖ ಮಾನಸ್ ಎಂದು ಅವನ ಜೋರಾಗಿ ಅಪ್ಪಿಕೊಳ್ತಾಳೆ. ವಿಶಾಖ ಎಂದು ಮಾನಸ್ ಕೂಡ ಪ್ರೀತಿಯಿಂದ ಕರೆಯುತ್ತಾನೆ. ಸಿಂಧುಗೆ ಮಾನಸ್ ಎಲ್ಲಿಯೂ ಕಾಣದಿದ್ದಾಗ ಅವನನ್ನು ಹುಡುಕಿಕೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ಹಿಂದೂ ಡೆಕೋರೇಷನ್ ಎಲ್ಲ ನೋಡ್ತಿರ್ತಾಳೆ. ಹಾಗೆ ಅವಳಿಗೆ ರೆಸ್ಟೋರೆಂಟ್ ನೋಡ್ತಿರುವಾಗ ಅವಳಿಗೆ ವಿಶಾಖ ಹಾಗೂ ಮಾನಸ್ ಅಪ್ಪಿಕೊಂಡಿರುವುದು ಕಾಣಿಸ್ತದೆ. ಅವರನ್ನು ಕಂಡ ಹಿಂದೂಗೆ ಆಶ್ಚರ್ಯ ಹಾಗೂ ಕೋಪ ಬರ್ತದೆ. ಏನು, ಇಲ್ಲೂ ಕೂಡ ಇವರಿಬ್ರು, ಛೇ, ಇವರೊಬ್ರು ಸೇರಿ ಸಿಂಧು ಅಕ್ಕನ ಜೀವನ ಹಾಳು ಮಾಡ್ಬೇಕು ಅಂತಾನೆ ಇದ್ದಾರೆ. ಹೇಗಿದ್ರು ಅಕ್ಕನಿಗೆ ಒಂದಲ್ಲ ಒಂದಿನ ಈ ಸತ್ಯ ಗೊತ್ತಾಗ್ಲೇಬೇಕಾಗಿತ್ತು. ಆದ್ರೆ ಆ ದಿನ ಇವತ್ತೇ ಆಗ್ಬೇಕಾಗಿತ್ತಾ ಎಂದುಕೊಂಡು, ಅಕ್ಕ, ನಿಂಗೆ ನೋವು ಕೊಡುವ ಉದ್ದೇಶ ನನ್ಗಿಲ್ಲ, ಆದ್ರೆ ಇದು ನಿಂಗೆ ಗೊತ್ತಾಗ್ಲೇಬೇಕು, ಐ ಆಮ್ ಸಾರಿ ಎಂದುಕೊಂಡು ಅಲ್ಲಿಂದ ಸಿಂಧುವಿನತ್ತ ಹೋಗ್ತಾಳೆ. ಸಿಂಧು ಹಿಂದುವನ್ನು ಕಂಡ ತಕ್ಷಣ, ಹಿಂದೂ, ನಿಮ್ ಭಾವನ ನೋಡಿದ್ಯಾ? ಎಲ್ಲೂ ಕಾಣಿಸ್ತಾನೆ ಇಲ್ಲ ಎಂದು ಸಿಂಧು ಹೇಳಿದಾಗ, ಅಕ್ಕ ಭಾವ ಮೇಲಿದ್ದಾರೆ, ಯಾರದೋ ಜೊತೆಗಿದ್ದಾರೆ ಎಂದಷ್ಟೇ ಹೇಳ್ತಾಳೆ. ಸರಿ ಬಾ ಎಂದು ಹೇಳಿ ಸಿಂಧು ಹಿಂದುವನ್ನು ಅಲ್ಲಿಂದ ಮಾನಸ್ ಇರುವಲ್ಲಿಗೆ ಕರೆದುಕೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ಸಾಗರ್ ಕೂಡ ವಿಶಾಖಳನ್ನು ಹುಡುಕ್ತಿರ್ತಾನೆ. ಆಗ ಸಾಗರ್ ಅಲ್ಲಿರುವ ಸ್ಟಾಫ್ಗೆ, ಎಕ್ಸ್ಕ್ಯೂಸ್ ಮೀ, ಈ ಫೋಟೋದಲ್ಲಿರುವವರನ್ನು ಎಲ್ಲಾದ್ರೂ ನೋಡಿದ್ರಾ ಎಂದು ಸಾಗರ್ ತನ್ನ ಮೊಬೈಲ್ ನಲ್ಲಿರುವ ವಿಶಾಖಳ ಫೋಟೋ ತೋರಿಸಿ ಕೇಳ್ತಾನೆ. ಆಗ ಅವನು, ಹಾ ಸರ್, ಇವರು ಮೇಲಿನ ಫ್ಲೋರ್ ನಲ್ಲಿ ಯಾರ್ದೋ ಜೊತೆಗಿದ್ದಾರೆ ಎಂದು ಅವನು ಹೇಳಿದಾಗ ಥ್ಯಾಂಕ್ಸ್ ಎಂದು ಹೇಳಿ ಸಾಗರ್ ಅಲ್ಲಿಂದ ಹೊರಡ್ತಾನೆ. ಅವನು ವಿಶಾಖ ಯಾರೋ ಅವಳ ಫ್ರೆಂಡ್ ಜೊತೆಗಿರ್ಬೋದು ಎಂದುಕೊಳ್ತಾನೆ. ಸಿಂಧು, ಹಿಂದೂ ಹಾಗೂ ಸಾಗರ್ ಮೂವರು ಮೇಲೆ ಮಾನಸ್ ಹಾಗೂ ವಿಶಾಖಳನ್ನು ಹುಡುಕಿಕೊಂಡು ಬಂದಿದ್ದಾರೆ. ಐ ಲವ್ ಯು ಮಾನಸ್ ಎಂದು ವಿಶಾಖ ಹೇಳಿದ್ರೆ, ಐ ಲವ್ ಯು ಟೂ ಎಂದು ವಿಶಾಖ ಎಂದು ಮಾನಸ್ ಕೂಡ ಹೇಳ್ತಾನೆ. ಇವರ ಮಾತುಗಳನ್ನು ಕೇಳಿ ಸಿಂಧುವಿನ ಕೈಯಲ್ಲಿದ್ದ ಕೇಕ್ ಕೆಳಗಡೆ ಬೀಳ್ತದೆ. ಈಗ ಮಾನಸ್, ವಿಶಾಖ ಹಾಗೂ ಸಾಗರ್ನ ಚಿತ್ತ ಸಿಂಧುವಿನತ್ತ. ಸಿಂಧುವನ್ನು ನೋಡಿದ ಮಾನಸ್ ವಿಶಾಖಳಿಂದ ಬಿಡಿಸಿಕೊಂಡು ಸಿಂಧುವಿನತ್ತ ಬಂದಾಗ, ಅಲ್ಲೇನಿಲ್ಲಿ ಮಿಸ್ಟರ್ ಮಾನಸ್ ಎಂದು ಹಿಂದು ಜೋರಾಗಿ ಹರಚುತ್ತಾಳೆ. ಮಾನಸ್ ಅಲ್ಲಿಯೇ ತಟಸ್ಥನಾಗಿ ನಿಂತು ಬಿಡುತ್ತಾನೆ. ಸಾಗರ್ ವಿಶಾಖಳತ್ತ ಹೋಗುತ್ತಾನೆ. ಆಗ ಅವನನ್ನು ನೋಡಿದ ಹಿಂದು, ಇವನು ಸಾಗರ್ ಅಲ್ವಾ, ಸಿಂಧು ಅಕ್ಕನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಅಲ್ವಾ, ಇವನ್ ಹೇಗೆ ಇಲ್ಲಿ, ಇವನ್ಯಾಕೆ ಶೂರ್ಪನಖಿ ವಿಶಾಖ ಕಡೆಗೆ ಹೋಗ್ತಿದ್ದಾನೆ ಎಂದು ಯೋಚಿಸ್ತಾಳೆ. ವಿಶಾಖ, ನಿಜ ಹೇಳು, ಇದೇ ಸುಳ್ಳು ಅಲ್ವಾ, ಇದೆಲ್ಲ ಜಸ್ಟ್ ಜೋಕ್ ಅಲ್ವಾ, ಪ್ಲೀಸ್ ಹೇಳು ಇದೆಲ್ಲ ಸುಳ್ಳು ಅಂತ ಎಂದು ಸಾಗರ್ ದುಃಖದಿಂದ ಹೇಳಿದಾಗ, ನಾನ್ಯಾಕೆ ಜೋಕ್ ಮಾಡಲಿ, ನೀನು ನೋಡ್ತಾ ಇರುವುದೆಲ್ಲ ನಿಜ. ನಾನು ಮತ್ತು ಮಾನಸ್ ಇಬ್ಬರು ಒಬ್ಬರನ್ನೊಬ್ಬರು ಲವ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲಿ ನಾವು ಇವರಿಬ್ಬರು ಮೂವರಾಗ್ತಾ ಇದ್ದೀವಿ ಎಂದು ಹೇಳ್ತಾಳೆ. ಇದನ್ನು ಕೇಳಿದ ಸಿಂಧು ಇನ್ನು ಜೋರಾಗಿ ಅಳಲು ಆರಂಭಿಸ್ತಾಳೆ. ಸಾಗರ್ ಸಿಟ್ಟಿನಲ್ಲಿ ವಿಶಾಖಳ ಕೆನ್ನೆಗೆ ಜೋರಾಗಿ ಬಾರಿಸ್ತಾನೆ. ಸಾಗರ್ ಎಂದು ಮಾನಸ್ ಜೋರಾಗಿ ಕಿರಿಚಿದ್ರೆ, ಹೇ, ನೀನ್ ಬಾಯಿ ಮುಚ್ಚು ಎಂದು ಸಾಗರ್ ಮಾನಸ್ಗೆ ಹೇಳ್ತಾನೆ. ಹೌ ಡೇರ್ ಯು ಎಂದು ವಿಶಾಖ ಸಿಟ್ಟಿನಲ್ಲಿ ಕೇಳಿದ್ರೆ, ಈ ಮಾತನ್ನು ನಾನು ನಿಂಗೆ ಕೇಳಬೇಕು, ನಿಂಗೆ ಎಷ್ಟು ಧೈರ್ಯ ಇದ್ದರೆ ನೀನು ನನಗೆ ಮೋಸ ಮಾಡ್ತೀಯ, ನಿಂಗೆ ಎಷ್ಟು ಧೈರ್ಯ ನನ್ನನ್ನು ಬಿಟ್ಟು ಬೇರೆಯವರನ್ನು ಪ್ರೀತಿಸೋದಕ್ಕೆ, ನಿಂಗೆ ಎಷ್ಟು ಧೈರ್ಯ ಇದ್ದರೆ ನೀನು ಇನ್ನೊಬ್ಬನ ಜೊತೆಗೆ ಥೂ ನಿಂಗೆ ಎಷ್ಟು ಧೈರ್ಯ ಇದ್ದರೆ ನೀನು ನನ್ನ ಸ್ಥಾನವನ್ನು ಬೇರೆಯವರಿಗೆ ಕೊಡ್ತೀಯ. ನಿಂಗೆ ಗೊತ್ತಾ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ದೆ ಅಂತ, ನನ್ನ ಪ್ರೀತಿಗೆ ನೀನು ಮಾಡಿದ್ದೇನು, ನನ್ನ ಹೃದಯನ ಚೂರು ಮಾಡಿದೆ ನೀನು, ನಾನೊಬ್ಬ ಮೂರ್ಖ, ಹೋಗಿ ನಿನ್ನನ್ನು ಪ್ರೀತಿಸಿ ತಪ್ಪು ಮಾಡಿದೆ, ಇದೇ ನಾನು ಜೀವನದಲ್ಲಿ ಮಾಡಿದ ಅತಿ ದೊಡ್ಡ ತಪ್ಪು ಎಂದು ಹೇಳಿ ಮುಗಿದ ಮೇಲೆ ಸಾಗರ್ ಚಪ್ಪಾಳೆ ತಟ್ಟುತ್ತಾ, ಥ್ಯಾಂಕ್ ಯು ಸೋ ಮಚ್ ಮಿಸಸ್ ವಿಶಾಖ ಸಾಗರ್, ಅಲ್ಲಲ್ಲ ಮಿಸಸ್ ವಿಶಾಖ ಮಾನಸ್ ಫಾರ್ ದಿಸ್ ವಂಡರ್ಫುಲ್ ಗಿಫ್ಟ್ ಇನ್ ಮೈ ಲೈಫ್ ಎಂದು ಹೇಳಿ ಸಾಗರ್ ಅಲ್ಲಿಂದ ಹೋಗುತ್ತಾನೆ. ಸಾಗರ್ ಹೋದ್ಮೇಲೆ ಸಿಂಧು ಎದ್ದು ನಿಂತು ಮಾನಸ್ನತ್ನ ಹೋಗಿ ಅವನ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದು, ಇದೆಲ್ಲ ಸುಳ್ಳು ಅಲ್ವಾ, ನೀವು ಹೀಗೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ, ನಂಗೆ ಗೊತ್ತು ನೀವು ನನ್ನ ತುಂಬ ಪ್ರೀತಿಸ್ತೀರಾ ಅಂತ ಎಂದು ಮಾನಸ್ನನ್ನು ಅಪ್ಪಿಕೊಳ್ತಾಳೆ. ಮಾನಸ್, ಐ ರಿಯಲಿ ಲವ್ ಯು, ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕೆ ಆಗೋಲ್ಲ, ನಿಮಗೂ ಕೂಡ ನನ್ನನ್ನು ಬಿಟ್ಟಿರೋಕ್ಕೆ ಆಗೋಲ್ಲ, ಮತ್ತು ಇದೆಲ್ಲ ಹೇಗೆ ಯಾವಾಗ ಆಯಿತು ಎಂದು ಕೇಳುತ್ತಾಳೆ. ತಕ್ಷಣ ಸಿಂಧು ಅವನನ್ನು ದೂರ ಸರಿಸಿ, ಹೇಳಿ ಮಾನಸ್, ನನ್ನಲ್ಲಿ ಏನು ಕಡಿಮೆಯಾಗಿತ್ತು, ನಾನು ನೋಡೋಕ್ಕೆ ಚೆನ್ನಾಗಿಲ್ವಾ, ನೀವು ಹೇಳಿದ ಕೆಲಸ ನಾನು ಮಾಡೋಲ್ವಾ, ನಾನೇನು ತಪ್ಪು ಮಾಡಿದೆ, ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡ್ತಾ ಇದ್ದೀರಾ, ಹೇಳಿ ಮಾನಸ್ ಹೇಳಿ, ಹಾಗಾದರೆ ನಿಮ್ಮ ಪ್ರೀತಿ ಸುಳ್ಳಾ ಎಂದು ಸಿಂಧು ಕೇಳಿದಾಗ, ಸಿಂಧು ಅದು ಆಗಲ್ಲ ಎಂದು ಮಾನಸ್ ಬೇಸರದಿಂದ ಹೇಳುತ್ತಾನೆ. ಇನ್ನೇಗೆ ಮಾನಸ್, ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿ, ನಿಮ್ಮ ತುಂಟತನ, ನಮ್ಮ ನಡುವೆ ನಡೆದ ಸುಂದರ ಕ್ಷಣಗಳು ಇದೆಲ್ಲ ಸುಳ್ಳ ಎಂದು ಸಿಂಧು ಕೇಳಿದಾಗ, ಇಲ್ಲ ಸಿಂಧು, ಒಂದು ನಿಮಿಷ ನಾನು ಹೇಳುವುದನ್ನು ಕೇಳು ಎಂದು ಮಾನಸ್ ಹೇಳಿದಾಗ,
ನೀನು ಹೇಳೋಕ್ಕೆ ಕೇಳೋಕ್ಕೆ ಏನಿದೆ ಮಾನಸ್, ಎಲ್ಲ ನೀವೇ ಮುಗಿಸ್ಬಿಟ್ರಲ್ಲ. ನಾನು ನಿಮ್ಮನ್ನು ಪ್ರೀತಿಸಿದೆ, ಮತ್ತು ನಿಮ್ಮನ್ನು ನನ್ನ ಗಂಡ ಅಂತ ಹೇಳ್ಕೊಳ್ಳೋಕ್ಕೆ ಕೂಡ ನನಗೆ ಅಸಹ್ಯ ಆಗುತ್ತೆ ಎಂದು ಹೇಳಿ ಸಿಂಧು ಅಲ್ಲಿಂದ ಹೋಗ್ತಾಳೆ. ಈಗ ನಿಮಗೆಲ್ಲ ಸಮಾಧಾನ ಮಿಸ್ಟರ್ ಮಾನಸ್, ಇನ್ನೇನು ಹೇಳೋಕ್ಕೆ ಉಳಿದಿಲ್ಲ ಎಂದು ಇಂದು ಕೂಡ ಹೇಳಿ ಸಿಂಧುವಿನ ದಾರಿಯನ್ನೇ ಹಿಂಬಾಲಿಸ್ತಾಳೆ. ಮಾನಸ್ ಅಲ್ಲಿಯೇ ಕುಸಿದು ಕುಳಿತು ಬಿಡ್ತಾನೆ. ಮಾನಸ್ ಕೆಳಗೆ ಕುಸಿದು ಕುಳಿತಿದ್ದ. ಅವನ ಕಣ್ಣುಗಳಿಂದ ನೀರು ಹರಿಯುತ್ತಿರುತ್ತದೆ. ಅವನ ಮನಸ್ಸಿಗೂ ತುಂಬ ಬೇಸರವಾಗಿತ್ತು. ಈಗ ನಿಂಗೆ ಸಂತೋಷನಾ ಎಂದು ವಿಶಾಖಳತ್ತ ಕೂಗಿದಾಗ ಅವಳು ಏನನ್ನೂ ಹೇಳುವುದಿಲ್ಲ. ಯಾಕೆ ವಿಶಾಖ ನೀನು ಹೀಗೆ ಮಾಡಿದೆ? ನಿನ್ನ ಮುಖ ಕೂಡ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ, ಹೊರಟು ಹೋಗಿ ಇಲ್ಲಿಂದ ಎಂದು ಮಾನಸ್ ಹೇಳಿದಾಗ, ಇದರಲ್ಲಿ ನನ್ನ ತಪ್ಪೇನಿದೆ ಮಾನಸ್ ಎಂದು ವಿಶಾಖ ಪ್ರಶ್ನಿಸ್ತಾಳೆ. ನನಗೆ ನಿನ್ನ ನೋಡಬೇಕು ಅಂತ ತುಂಬ ಅನ್ನಿಸ್ತು ಮಾನಸ್, ಅದಕ್ಕೆ ನಿನ್ನನ್ನು ಕರೆದಿದ್ದು. ಅದು ಬಿಟ್ಟರೆ ನನಗೆ ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ ಮಾನಸ್. ಐ ಆಮ್ ಸಾರಿ, ಪ್ಲೀಸ್ ಟ್ರಸ್ಟ್ ಮೀ ಮಾನಸ್ ಎಂದು ವಿಶಾಖ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳುತ್ತಾಳೆ. ನಿನ್ನ ರೂಮಿಗೆ ಹೋಗು, ನಾಳೆ ನಾವು ಇಲ್ಲಿಂದ ಹೊರಡ್ತಿದ್ದೀವಿ ಎಂದಷ್ಟೇ ಹೇಳಿ ಮಾನಸ್ ಅಲ್ಲಿಂದ ಹೊರಗೆ ಹೋಗ್ತಾನೆ. ವಿಶಾಖಳ ರೂಮ್ನಲ್ಲಿ, ವಾವ್, ಇದೆಲ್ಲ ಇಷ್ಟು ಈಸಿಯಾಗಿ ಆಗಿ ಹೋಯಿತು. ಐ ಆಮ್ ಸೋ ಹ್ಯಾಪಿ ಟುಡೇ. ನನ್ನ ಕನಸೆಲ್ಲ ನಿಜ ಆಗ್ತಿದೆ. ಆ ಸಾಗರ್ಗೆ ಎಷ್ಟು ಧೈರ್ಯ ನನಗೆ ಹೊಡೆಯೋದಕ್ಕೆ. ಕೊನೆಗೂ ಆ ಸಾಗರ್ ಮತ್ತು ಅವನ ಇರಿಟೇಟಿಂಗ್ ಅಮ್ಮನಿಂದ ಮುಕ್ತಿ ಸಿಕ್ತು. ಇನ್ಮೇಲಿಂದ ನಾನು ವಿಶಾಖ್ ಮಾನಸ್ ಆಗ್ತೀನಿ. ನೋಡಿದ್ದೆ ಸಿಂಧು, ಹೇಗೆ ಮಾನಸ್ನ ನಿನ್ನಿಂದ ಎಷ್ಟು ಈಸಿಯಾಗಿ ಕಿತ್ತುಕೊಂಡೆ ಅಂತ. ಇನ್ಮೇಲಿಂದ ಮಾನಸ್ ನನ್ನವನು, ಅವನ ಹಣ, ಆಸ್ತಿ, ಆಫೀಸ್ ಎಲ್ಲ ಕೂಡ ನನ್ನದಾಗುತ್ತೆ ಎಂದು ವಿಶಾಖ ನಗುತ್ತಾಳೆ. ಇತ್ತ ಸಾಗರ್ ವಿಶಾಖ ಹಾಗೂ ಅವನ ಬಗ್ಗೆ ನಡೆದ ಘಟನೆಗಳನ್ನು ನೆನಪಿಸಿಕೊಂಡು ಬೇಜಾರು ಮತ್ತು ಸಿಟ್ಟಾಗಿದ್ದಾನೆ. ಅಮ್ಮ ಹೇಳಿದ್ದೆ ನಿಜ, ಆದರೆ ನಾನು ಚೇಚೆ ಅಮ್ಮ ಐ ಆಮ್ ಸಾರಿ ಎಂದುಕೊಂಡು ಸಾಗರ್ ಸುನೀತಾರವರಿಗೆ ಕರೆ ಮಾಡುತ್ತಾನೆ. ಕರೆ ಸ್ವೀಕರಿಸಿದ ಸುನೀತಾರವರು, ಹಲೋ ಸಾಗರ್, ಮಗನೇ ಹೇಗಿದ್ಯಾ? ನೀನು ಎಷ್ಟೊತ್ತಿಗೆ ಬರ್ತೀಯಾ? ಎಲ್ಲನೂ ಸರಿಯಾಗಿದೆ ತಾನೆ ಎಂದು ಗಾಬರಿಯಿಂದ ಕೇಳ್ತಾರೆ. ಅಮ್ಮ ನೀವೇನು ಟೆನ್ಷನ್ ಮಾಡಿಕೊಳ್ಬೇಡಿ, ನಾನು ಆರಾಮವಾಗಿದ್ದೇನೆ. ಅಮ್ಮ ನಾನು ತಪ್ಪು ಮಾಡಿಬಿಟ್ಟೆ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ನಿಮ್ಮ ಮಾತನ್ನು ಕೇಳಲೇ ಇಲ್ಲ. ನೀವು ಯಾವಾಗಲೂ ಹೇಳ್ತಾ ಇದ್ರಿ ಅವಳು ಸರಿ ಇಲ್ಲ, ನಿನ್ನನ್ನು ಪ್ರೀತಿಸ್ತಿಲ್ಲ, ಕೇವಲ ನಿನ್ನ ಹಣ ಆಸ್ತಿಗಾಗಿ ನಿನ್ನ ಹಿಂದೆ ಬಿದ್ದಿರೋದಂತ. ಆದರೆ ನಾನು ಅದನ್ನು ನಂಬಲೇ ಇಲ್ಲ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಐ ಆಮ್ ಸಾರಿ ಅಮ್ಮ, ಐ ಆಮ್ ರಿಯಲಿ ಸಾರಿ. ನಾನು ಬೆಳಿಗ್ಗೆ ಬರ್ತೀನಿ ಎಂದು ಕರೆಯನ್ನು ಕಟ್ ಮಾಡ್ತಾನೆ. ವಿಶಾಖ ಹಾಗೂ ಅವನ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳನ್ನು ನೆನಪಿಸಿಕೊಳ್ತಾನೆ. ಫಸ್ಟ್ ಟೈಮ್ ವಿಶಾಖ ಹಾಗೂ ಸಾಗರ್ ಮೀಟ್ ಆಗಿದ್ದು ಇದೇ ರೆಸ್ಟೋರೆಂಟ್ನಲ್ಲಿ, ಅದು ಕೂಡ ಒಂದು ಬಿಸ್ನೆಸ್ ಮೀಟಿಂಗ್ನಲ್ಲಿ. ಸಾಗರ್ ತನ್ನ ತಂದೆ ಕಟ್ಟಿದ್ದ ಕಂಪನಿಯನ್ನು ಅವರ ತಂದೆ ತೀರಿಕೊಂಡ ನಂತರ ನಡೆಸಿಕೊಂಡು ಹೋಗ್ತಿದ್ದ. ಅವನು ಒಂದು ಬಾರಿ ಬಿಸ್ನೆಸ್ ಮೀಟಿಂಗ್ ಎಂದು ಅದೇ ರೆಸ್ಟೋರೆಂಟ್ಗೆ ಬಂದಿದ್ದ. ಆಗ ಅಲ್ಲಿಗೆ ಅವನಿಗೆ ಪರಿಚಯವಾದವಳೆ ವಿಶಾಖ. ಅವಳ ಅನಾಥ ಹುಡುಗಿಯಾಗಿದ್ದಳು ಹಾಗೂ ಆಗ ತಾನೇ ಅವಳು ತನ್ನದೇ ಒಂದು ಪುಟ್ಟ ಕಂಪನಿಯನ್ನು ಕಟ್ಟಿದ್ದಳು. ಅವಳು ತುಂಬ ಚುರುಕಾಗಿದ್ದಳು ಹಾಗೂ ಅವಳು ಪ್ರೆಸೆಂಟೇಷನನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಳು. ಆ ಪ್ರೆಸೆಂಟೇಷನ್ ಸಾಗರ್ಗೆ ಒಂದು ದಿನ ವಿಶಾಖ ಸಾಗರ್ಗೆ ಪ್ರಪೋಸ್ ಕೂಡ ಮಾಡ್ತಾಳೆ. ನಡುವೆ ಹೋಗ್ತಾನೆ. ಸುನೀತಾರವರಿಗೆ ವಿಶಾಖಳನ್ನು ಮೊದಲ ಬಾರಿಗೆ ಕಂಡಾಗಲೇ ಇಷ್ಟವಾಗೋದಿಲ್ಲ. ಆದರೂ ಮಗನ ಖುಷಿಗಾಗಿ ಒಪ್ಪುತ್ತಾರೆ. ಹೀಗೆ ಮೊದಲು ಎಲ್ಲವೂ ಚೆನ್ನಾಗಿತ್ತು. ಆದರೆ ಇತ್ತೀಚೆಗೆ ವಿಶಾಖ ಸಾಗರ್ ಹಾಗೂ ಸುನೀತಾರ ಜೊತೆ ಚೆನ್ನಾಗಿ ಇರ್ತಿರ್ಲಿಲ್ಲ. ಅವರ ಜೊತೆಗೆ ಸರಿಯಾಗಿ ಮಾತನಾಡ್ತಿರ್ಲಿಲ್ಲ. ಯಾವಾಗಲೂ ಅವರಿಬ್ಬರಿಗೆ ಹೆದರುತ್ತರ ಕೊಡುತ್ತಿದ್ದಳು. ಆದರೆ ಸಾಗರ್ ಏನೋ ಆಫೀಸ್ ಟೆನ್ಷನ್ ಇರಬೇಕೆಂದುಕೊಂಡಿದ್ದ ಹೊರತು ಅವಳ ಮೇಲೆ ಯಾವುದೇ ಅನುಮಾನ ಪಡಲಿಲ್ಲ. ಆದರೆ ವಿಶಾಖ ಅವನ ನಂಬಿಕೆಗೆ ಅರ್ಹಳಾಗಿರಲಿಲ್ಲ. ಅಕ್ಕ ಇಲ್ಲಿ ನೋಡು, ಅವನಿಗೆ ಸರಿಯಾದವನಲ್ಲ, ಅವನಿಗೆ ನಿನ್ನಿಂದ ಡ್ರೈವರ್ಸ್ ಅಷ್ಟೇ ಬೇಕಿತ್ತು ಎಂದು ಹಿಂದೂ ಸಮಾಧಾನಿಸ್ತಿದ್ದಾಳೆ. ಆದರೆ ಸಿಂಧು ಅಳುತ್ತಲೇ ಇದ್ದಾಳೆ. ಹಿಂದೂ ನಾನು ಒಬ್ಬಳೇ ಇರಬೇಕು ಪ್ಲೀಸ್ ಎಂದು ಹೇಳಿ ಸಿಂಧು ಅಲ್ಲಿಂದ ಬಾಲ್ಕನಿಗೆ ಹೋಗಿ ನಿಲ್ಲುತ್ತಾಳೆ. ಹಿಂದೂ ಅವಳನ್ನು ದೂರದಿಂದ ನೋಡುತ್ತಿದ್ದಾಳೆ. ಸಿಂಧು ಕೂಡ ತನ್ನ ಹಾಗೂ ಮಾನಸ್ನ ಭೇಟಿಯನ್ನು ನೆನಪಿಸಿಕೊಳ್ತಿದ್ದಾಳೆ. ಅವಳ ಹಾಗೂ ಮಾನಸ್ನ ಮದುವೆ ಒಂದು ಅರೇಂಜ್ ಮ್ಯಾರೇಜ್. ಮೊದಲ ನೋಟದಲ್ಲಿ ಒಬ್ಬರಿಗೊಬ್ಬರು ಇಷ್ಟವಾಗಿ ಬಿಟ್ಟಿದ್ದರು. ಅದಾದಮೇಲೆ ಮಾನಸ್ ಹಾಗೂ ಸಿಂಧುವಿನ ಭೇಟಿ ಇದೇ ಆದ್ಯ ರೆಸ್ಟೋರೆಂಟ್ನಲ್ಲಿ ಆಗಿತ್ತು. ಆಗ ಮಾನಸ್, ಸಿಂಧು ಐ ರಿಯಲಿ ಲವ್ ಯು, ನನ್ನ ಜೀವನದಲ್ಲಿ ನೀನು ಇರಲೇಬೇಕು ಅಂತ ಆಸೆ, ವಿಲ್ ಯು ಆಲ್ವೇಸ್ ಬಿ ಮೈನ್ ಎಂದು ಕೇಳಿದಾಗ ಸಿಂಧು ಒಪ್ಪಿಗೆಯನ್ನು ಸೂಚಿಸ್ತಾಳೆ. ಅದಾದ 2 ತಿಂಗಳ ನಂತರ ಅವರಿಬ್ಬರ ಮದುವೆಯಾಗಿತ್ತು. ಅದಾದಮೇಲೆ ಎಲ್ಲವೂ ಅವರಿಬ್ಬರ ಪ್ರೀತಿಯಿಂದಲೇ ಕೂಡಿತ್ತು. ಪ್ರತಿದಿನ ಪ್ರತಿಕ್ಷಣ ಅವರಿಬ್ಬರಿಗೂ ಒಬ್ಬರನ್ನೊಬ್ಬರು ಬಿಟ್ಟಿರಲು ಕೂಡ ಆಗುತ್ತಿರಲಿಲ್ಲ. ಮಾನಸ್ನ ನಗು, ತುಂಟತನ ಎಲ್ಲವೂ ಅವಳಿಗೆ ತುಂಬ ಇಷ್ಟವಾಗ್ತಿತ್ತು. ಮಾನಸ್ಗೆ ಸಿಂಧು ಯಾರಾದರೂ ಬೇರೆಯವರ ಜೊತೆಗಿದ್ದರೆ ಹೊಟ್ಟೆ ಉರಿಯುತ್ತಿತ್ತು. ಅವನಿಗೆ ಅವಳು ಯಾವಾಗಲೂ ತನ್ನ ಜೊತೆಯೇ ಇರಬೇಕೆಂದು ಆಸೆ. ಆದರೆ ಇವತ್ತು ಇಂತಹ ಮಾನಸ್ ವಿಶಾಖಳ ಸಹವಾಸ ಮಾಡಿದ್ದಾನೆ. ಹೌದು, ಇದೆಲ್ಲ ಆ ವಿಶಾಖನಿಂದ ಆಗಿದ್ದು. ಅವಳು ಮಾನಸ್ನ ನನ್ನಿಂದ ದೂರ ಮಾಡಿಬಿಟ್ಲು.
ಮಾನಸ್ ನಿಮ್ಗಾದ್ರೂ ಹೇಗೆ ಮನಸ್ಸು ಬಂತು ನನಗೆ ಮೋಸ ಮಾಡಲು ಎಂದು ಸಿಂಧು ಅಳುತ್ತಾಳೆ. ಇನ್ನೊಂದು ಕಡೆ ಮಾನಸ್ ಕೂಡ ಸಿಂಧುವಿನ ಜೊತೆಗೆ ಕಳೆದ ಸುಂದರ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಿದ್ದನು. ನನಗೆ ನನ್ನ ಮೇಲೇ ತುಂಬ ಸಿಟ್ಟು ಬರ್ತಿದೆ. ನಾನು ಜಗತ್ತಿನಲ್ಲಿ ತುಂಬ ಕೆಟ್ಟ ಗಂಡ. ಐ ಆಮ್ ಸಾರಿ ಸಿಂಧು, ಐ ಆಮ್ ರಿಯಲಿ ಸಾರಿ ಎಂದು ಹೇಳುವಾಗ ಅವನ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ಈಗ ಸಾಗರ್ ಕೂಡ ಹೊರಗಡೆ ಬಂದಿದ್ದ. ಅವನಿಗೆ ಸಿಂಧು ಕಾಣುತ್ತಿದ್ದಳು. ಚಿನುಮ, ನೀನು ಕೂಡ ನನ್ನ ಥರನೇ ಮೋಸ ಹೋಗಿಬಿಟ್ಟೆ ಎಂದುಕೊಳ್ತಾನೆ. ಮಾನಸ್, ನೀವಿಲ್ಲದಿದ್ದರೆ ನನ್ನ ಜೀವನ ಶೂನ್ಯ. ಐ ಲವ್ ಯು ಮಾನಸ್ ಎನ್ನುತ್ತಾ ಸಿಂಧು ತನ್ನ ಕೈಯಲ್ಲಿರುವ ಚಾಕುವಿನಿಂದ ತನ್ನ ನರವನ್ನು ಕಟ್ ಮಾಡಿಕೊಳ್ತಾಳೆ. ಇದನ್ನು ಕಂಡ ಸಾಗರ್ ಚಿನಿಮಾ ಎಂದು ಕೂಗಿದರೆ ಇಂದು ಅಕ್ಕ ಎಂದು ಕೂಗ್ತಾಳೆ. ಇವರಿಬ್ಬರ ಧ್ವನಿಯನ್ನು ಕೇಳಿದ ಮಾನಸ್ ಕೂಡ ಅಲ್ಲಿಗೆ ಬರ್ತಾನೆ. ಸಿಂಧು ಮಾನಸ್ ಜೊತೆಗಿನ ಕ್ಷಣಗಳನ್ನು ನೆನಪಿಸಿಕೊಂಡು ಅವನನ್ನು ಬಿಟ್ಟಿರಲು ಆಗದೆ ಚಾಕುವಿನಿಂದ ತನ್ನ ನರಗಳನ್ನು ಕತ್ತರಿಸಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸ್ತಾಳೆ. ಆಗ ಅಲ್ಲಿಯೇ ಇದ್ದ ಸಾಗರ್ ಹಾಗೂ ಇಂದು ಅವಳನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಸೇರಿಸ್ತಾರೆ. ಮಾನಸ್ ಕೂಡ ಇವರ ಹಿಂದೆಯೇ ಆಸ್ಪತ್ರೆಗೆ ಬಂದಿರ್ತಾನೆ. ಈಗ ಆಸ್ಪತ್ರೆಯಲ್ಲಿ, ಇವತ್ತು ನಿಮ್ಮಿಂದ ಮಿಸ್ಟರ್ ಮಾನಸ್ ನಾವಿಷ್ಟೆಲ್ಲ ತೊಂದರೆ ಅನುಭವಿಸುವ ಹಾಗೆ ಆಗ್ತಿದೆ ಎಂದು ಹಿಂದು ಜೋರಾಗಿ ಹೇಳಿದಾಗ, ಅದು ಎಂದು ಹೇಳುತ್ತಿದ್ದ ಮಾನಸ್ಗೆ, ಏನು ಅದು ಎಂದು ಹೇಳುತ್ತಿದ್ದ ಹಿಂದುವನ್ನು ತಡೆದ ಸಾಗರ್, ಹಿಂದು ಸುಮ್ಮನಿರು, ಇದು ಹಾಸ್ಪಿಟಲ್ ಎಂದು ಹೇಳ್ತಾನೆ. ಇಲ್ಲಿ ನೋಡಿ ಮಾನಸ್ ಅವರೇ, ಪ್ಲೀಸ್ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್ ಇಲ್ಲಿಂದ ಹೊರಟು ಹೋಗಿ ಎಂದು ಸಾಗರ್ ಮಾನಸ್ ಬಳಿ ಕೇಳಿಕೊಂಡಾಗ ಮಾನಸ್ ಅಲ್ಲಿಂದ ಹೊರಟು ಹೋಗ್ತಾನೆ. ಹಿಂದು ನೋಡು, ಸಮಾಧಾನ ಮಾಡ್ಕೊ, ಹಾಗಿದ್ದೆಲ್ಲ ಆಗಿ ಹೋಯಿತು, ಚಿನುಮ ಕೂಡ ಹುಷಾರಾಗ್ತಾಳೆ ಎಂದು ಸಾಗರ್ ಹೇಳಿದಾಗ, ಹೇಗೆ ಸಮಾಧಾನ ಮಾಡ್ಕೊಳ್ಳಿ, ಅವಳು ನನಗೆ ಎಲ್ಲ ಆಗಿದ್ಲು, ಆದರೆ ಇವತ್ತು ಹೀಗೆ ಎಂದು ಅಳಲು ಶುರು ಮಾಡ್ತಾಳೆ. ಆವಾಗಲೂ ಸಾಗರ್ ಹಿಂದುವನ್ನು ಸಮಾಧಾನಿಸಲು ಪ್ರಯತ್ನ ಪಡ್ತಾನೆ. ರಾತ್ರಿಯೆಲ್ಲ ಸಾಗರ್ ಹಾಗೂ ಇಂದು ಆಸ್ಪತ್ರೆಯಲ್ಲಿಯೇ ಕಳೆದಿದ್ದರು. ಮುಂಜಾನೆ ಸಾಗರ್ ಹಾಗೂ ಇಂದು ಸಿಂಧುವಿಗಾಗಿ ರೂಮಿನ ಹೊರಗೆ ಕುಳಿತುಕೊಂಡು ಕಾಯುತ್ತಿದ್ದರು. ಅಷ್ಟರಲ್ಲೇ ಬಂದ ಡಾಕ್ಟರ್ ಸಿಂಧುವನ್ನು ಪರೀಕ್ಷಿಸಿ, ಶಿ ಈಸ್ ಫೈನ್ ನಾವ್, ನೀವು ಹೋಗಿ ನೋಡ್ಬೋದು ಎಂದು ಡಾಕ್ಟರ್ ಹೇಳಿದಾಗ, ಥ್ಯಾಂಕ್ಸ್ ಡಾಕ್ಟರ್ ಎಂದು ಸಾಗರ್ ಹೇಳಿ ಹಿಂದುವನ್ನು ಒಳಗೆ ಕರೆದುಕೊಂಡು ಹೋಗುತ್ತಾನೆ. ಸಿಂಧುವನ್ನು ನೋಡಿ ಹಿಂದು ಅಳಲು ಶುರು ಮಾಡ್ತಾಳೆ. ಈಗ ಹೇಗಿದ್ಯಾ ನೀನು ಎಂದು ಸಾಗರ್ ಕೇಳಿದಾಗ ಸಿಂಧು ಉತ್ತರಿಸುವುದಿಲ್ಲ. ಸ್ವಲ್ಪ ಸಮಯದ ನಂತರ, ಯಾಕೆ ನನ್ನನ್ನು ಉಳಿಸಿದ್ರಿ ಎಂದು ಸ್ವಲ್ಪ ಜೋರಾಗಿ ಹಾಗೂ ದುಃಖದಿಂದ ಕೇಳುತ್ತಾಳೆ. ನೀನು ಯಾಕೆ ಸಾಯುವುದಕ್ಕೆ ಹೋಗಿದ್ದೆ ಎಂದು ಸಾಗರ್ ಕೂಡ ಜೋರಾಗಿ ಹಾಗೂ ಬೇಸರದಿಂದ ಕೇಳ್ತಾನೆ. ನನ್ನ ಹತ್ತಿರ ಬದುಕುವುದಕ್ಕೆ ಯಾವುದೇ ಕಾರಣ ಇಲ್ಲ ಎಂದು ಸಿಂಧು ಉತ್ತರಿಸಿದಾಗ, ಅಯ್ಯೋ ದೇವ್ರೆ, ಸಿಂಧು ನಿಂಗೆ ತಲೆ ಕೆಟ್ಟಿದ್ಯಾ ಎಂದು ಸಾಗರ್ ಜೋರಾಗಿ ಕೇಳಿದಾಗ ಸಿಂಧು ಉತ್ತರಿಸುವುದಿಲ್ಲ. ಆಗ ಸಾಗರ್ ಹಿಂದುವನ್ನು ತೋರಿಸಿ, ಸಿಂಧು, ನೀನೀಗ ಹೇಳ್ದೆ ಅಲ್ವಾ ನಿನ್ನ ಹತ್ತಿರ ಬದುಕುವುದಕ್ಕೆ ಯಾವ ಕಾರಣನೂ ಇಲ್ಲ ಅಂತ, ಹಾಗಿದ್ರೆ ನಿನ್ನ ತಂಗಿ ಹಿಂದುವನ್ನು ಸಾಯಿಸಿ ಬಿಡು, ನೀನು ಹೋದ್ಮೇಲೆ ಇವಳಿಗೂ ಬದುಕೋಕ್ಕೆ ಯಾವುದೇ ಕಾರಣ ಇರೋಲ್ಲ ಎಂದು ಸಾಗರ್ ಹೇಳಿದಾಗ ಸಿಂಧು ಅಳಲು ಶುರು ಮಾಡ್ತಾಳೆ. ಈಗ ಹತ್ರ ಏನು, ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತಾ? ನೀನೇನು ಸತ್ತು ಹೋಗ್ತಿದ್ದೆ, ಆದರೆ ಪಾಪ ನಿನ್ನ ತಂಗಿ ಏನು ಮಾಡ್ತಿದ್ಲು, ನೀನು ಹೋದ್ಮೇಲೆ ಅವಳನ್ನು ಯಾರು ನೋಡ್ಕೊಳ್ತಾರೆ ಎಂದು ಸಾಗರ್ ಕೇಳಿದಾಗ ಸಿಂಧು ಇನ್ನಷ್ಟು ಅಳಲು ಶುರು ಮಾಡ್ತಾಳೆ. ಹಿಂದು ಪುಟ್ಟ ಬಾ, ಇಲ್ಲಿ ಬಾ ಎಂದು ಸಿಂಧು ಕರೆದಾಗ ಹಿಂದು ಹೋಗಿ ಸಿಂಧುವನ್ನು ಅಪ್ಪಿಕೊಂಡು, ಆಹಾ ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ ಅಕ್ಕ ಎಂದು ಅಳುತ್ತಾ ಹೇಳಿದಾಗ, ಇಲ್ಲ ಪುಟ್ಟ, ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ, ಐ ಆಮ್ ಸಾರಿ ಪುಟ್ಟ ಎಂದು ಸಿಂಧು ಕೂಡ ಅಳುತ್ತಾ ಹೇಳ್ತಾಳೆ. ಅಕ್ಕ ತಂಗಿಯರ ಈ ಬಾಂಧವ್ಯ ಕಂಡು ಸಾಗರ್ ಕಣ್ಣುಗಳಿಂದ ಕೂಡ ನೀರು ಸುರಿಯುತ್ತಿತ್ತು. ಹಿಂದು, ನೀನು ಸ್ವಲ್ಪ ಹೊತ್ತು ಹೊರಗಡೆ ಇರು, ನಾನು ಬರ್ತೀನಿ ಎಂದು ಸಾಗರ್ ಹೇಳಿದಾಗ ಹಿಂದು ಹೊರಗೆ ಹೋಗ್ತಾಳೆ. ಆಗ ಸಾಗರ್, ಮೊದಲನೇ ಮಾತು, ಇವತ್ತು ಡಾಕ್ಟರ್ ನಿನ್ನನ್ನು ಡಿಸ್ಚಾರ್ಜ್ ಮಾಡ್ತಾರೆ, ನೀನು ಹಿಂದು ನನ್ನ ಜೊತೆಗೆ ನನ್ನ ಮನೆಗೆ ಬರಬೇಕು, ಅಲ್ಲಿಯೇ ಇರಬೇಕು, ಇದಕ್ಕೆ ನೀನು ಇಲ್ಲ ಅನ್ನೋ ಆಗಿಲ್ಲ ಎಂದು ಸಾಗರ್ ಹೇಳಿದಾಗ ಸಿಂಧು ಏನನ್ನೂ ಹೇಳಲು ಹೋದಾಗ ಅವಳನ್ನು ತಡೆಯುತ್ತಾನೆ. ಇನ್ನು ನನ್ನ ಮಾತು ಮುಗಿದಿಲ್ಲ ಎಂದಾಗ ಸಿಂಧು ಏನೂ ಹೇಳುವುದಿಲ್ಲ. ಎರಡನೆಯ ಮಾತು, ನಮ್ಮಿಬ್ಬರಿಗೂ ಮೋಸ ಆಗಿದೆ, ಅದರಿಂದ ನನಗೂ ದುಃಖ ಇದೆ, ಆದರೆ ಅದಕ್ಕೆ ನಾವೇ ಪರಿಹಾರ ಅಲ್ಲ. ನಮಗೂ ಅಂತನೂ ಒಂದು ಜೀವನ ಹಾಗೂ ನಮ್ಮನ್ನು ಜೀವ ಅಂದುಕೊಂಡಿರುವವರು ಇದ್ದಾರೆ, ಸಾಗರಮ್ಮ ಸುನೀತಾ ಮತ್ತು ಸಿಂಧು ತಂಗಿ ಇಂದು ಎಂದು ಹೇಳಿ ಸಾಗರ್ ಅಲ್ಲಿಂದ ಹೊರಟು ಹೋಗ್ತಾನೆ. ಸಾಗರ್ ಹೋದ್ಮೇಲೆ, ಅಯ್ಯೋ ನಾನು ಎಂಥ ಹುಚ್ಚಿ, ಹಿಂದೂ ಇದ್ದಾಳೆ ಅನ್ನೋದನ್ನು ಕೂಡ ಮರೆತು ಬಿಟ್ಟಿಚ್ಛೆ ಎಂದುಕೊಂಡವಳು ಇನ್ಮೇಲಿಂದ ನಾನು ನನಗಾಗಿ ಹಿಂದೂಗಾಗಿ ಬದುಕಬೇಕು ಎಂದು ನಿರ್ಧರಿಸಿಕೊಳ್ಳುತ್ತಾಳೆ. ಮಧ್ಯಾಹ್ನವಾಗಿತ್ತು. ಸಿಂಧುವಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿತ್ತು. ಈಗ ಸಾಗರ್, ಸಿಂಧು ಹಾಗೂ ಹಿಂದು ಮೂವರು ಸಾಗರ್ ಮನೆಯ ಮುಂದೆ ಬಂದಿದ್ದಾರೆ. ಸಿಂಧು ಹಾಗೂ ಹಿಂದು ಸಾಗರ್ ಮನೆಯನ್ನು ನೋಡುತ್ತಿದ್ದರು. ಹಿಂದು, ನಮ್ಮನೆ ನಿಮ್ಮನೆಯಷ್ಟು ದೊಡ್ಡದಿಲ್ಲಮ್ಮ ಎಂದು ಸಾಗರ್ ಸಿಂಧುವನ್ನು ನೋಡುತ್ತಾ ಹಿಂದುವಿಗೆ ಹೇಳಿದಾಗ, ಮನೆ ದೊಡ್ಡದಿದ್ದರೆ ಸಾಲದು, ಮನಸ್ಸು ದೊಡ್ಡದಿರಬೇಕು, ನಿಮಗೆ ಅದೆರಡೂ ಇದೆ ಎಂದು ಹಿಂದು ಉತ್ತರಿಸ್ತಾಳೆ.
ಸಾಗರ್ ಮನೆಗೆ ಸಿಂಧುವಿನ ಪ್ರವೇಶ. ಸಿಂಧು ಸಾಗರ್ ಮನೆಗೆ ಬಂದು ವಾರಗಳೇ ಕಳೆದಿತ್ತು. ಸಿಂಧು ರೂಮ್ನಲ್ಲಿ ರೆಸ್ಟ್ ಮಾಡ್ತಿದ್ರೆ ಸಾಗರ್ ತನ್ನ ಹಾಗೂ ವಿಶಾಖಳ ಫೋಟೋಗಳನ್ನು ನೋಡ್ತಿದ್ದ. ಇನ್ನೊಂದು ಕಡೆ ಸುನೀತಾ ಹಾಗೂ ಹಿಂದೂ ಮಾತನಾಡ್ತಿದ್ದರು. ಮಾನಸ್ ಭಾವ ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಅವ್ರ ಅಕ್ಕ ನಾನು ಪ್ರೀತಿಸ್ತಾರೆ ಅಂತ ತಿಳಿದಿದ್ದೆ, ಆದರೆ ಅದು ಸುಳ್ಳು ಅಂತ ಗೊತ್ತಿರಲಿಲ್ಲ ಎಂದು ಹಿಂದೂ ಹೇಳಿದಾಗ, ನಾನು ಈ ವಿಶಾಖ ಹೀಗೇನಾದರೂ ಮಾಡ್ತಾಳೆ ಅಂತ ಅಂದುಕೊಂಡಿದ್ದೆ. ಆ ಹುಡುಗಿ ನಂಬೇಡ ಅಂತ ಸಾಗರ್ಗೆ ಹೇಳಿದ್ದೆ, ಆದರೆ ಅವನು ಅದನ್ನು ತಲೆಗೆ ಹಾಕಿಕೊಳ್ಳಲೇ ಇಲ್ಲ. ಈಗ ಅವಳಿಂದ ತುಂಬ ದುಃಖ ಪಡಬೇಕಾಗಿ ಬಂತು ಎಂದು ಸುನೀತಾರವರು ಹೇಳುತ್ತಾರೆ. ನನಗೂ ವಿಶಾಖರವರನ್ನು ಫಸ್ಟ್ ಟೈಮ್ ನೋಡಿದಾಗ ಅವರ ಮೇಲೆ ಗುಡ್ ಒಪಿನಿಯನ್ ಬಂದಿರಲಿಲ್ಲ. ಸದ್ಯ ಅವರಿಬ್ಬರ ಬಗ್ಗೆ ಅಕ್ಕನಿಗೆ ಹಾಗೂ ಸಾಗರ್ ಭಾವನಿಗೆ ಗೊತ್ತಾಗಿದೆ, ಒಳ್ಳೆಯದಾಯಿತು ಎಂದು ಹಿಂದೂ ಹೇಳಿದಾಗ, ಹೌದು, ಇಲ್ಲಾಂದರೆ ಅವರಿಂದ ಇನ್ನೆಷ್ಟು ಮೋಸ ಆಗ್ತಿತ್ತೇನೋ ಎಂದು ಸುನೀತಾರವರು ಹೇಳುತ್ತಾರೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಒಂದು ವೇಳೆ ನೀವು ಮತ್ತು ಸಾಗರ್ ಭಾವ ಇಲ್ಲದೆ ಇದ್ದಿದ್ದರೆ ನಮ್ಮ ಸ್ಥಿತಿಯನ್ನು ಕಲ್ಪನೆ ಮಾಡುವುದಕ್ಕೆ ಆಗ್ತಿರಲಿಲ್ಲ ಎಂದು ಹಿಂದೂ ಹೇಳಿದಾಗ, ಇದರಲ್ಲಿ ಥ್ಯಾಂಕ್ಸ್ ಏನು ಬಂತು, ನೀನು ಮತ್ತು ಸಿಂಧು ಇಬ್ಬರು ನನಗೆ ಮಕ್ಕಳಿದ್ದಾಗೆ ಎಂದು ಸುನೀತಾರವರು ಹೇಳುತ್ತಾರೆ. ಹೋಗು, ಸಾಗರ್ ಮತ್ತು ಸಿಂಧುನ ಊಟಕ್ಕೆ ಕರೆದುಕೊಂಡು ಬಾ ಎಂದು ಸುನೀತಾರವರು ಹೇಳಿದಾಗ, ಸರಿಯೇ ಆಂಟಿ ಎಂದು ಕರೆಯಲು ಹೋಗ್ತಾಳೆ. ಇಂದು ಸಿಂಧುವಿನ ರೂಮ್ಗೆ ಹೋಗ್ತಾಳೆ. ಅಕ್ಕ, ಆ ಆಂಟಿ ನಿನ್ನನ್ನು ಊಟಕ್ಕೆ ಕರೀತಿದ್ದಾರೆ ಬಾ ಎಂದು ಹೇಳಿದಾಗ, ಸರಿ, ಇನ್ನೊಂದು 2 ನಿಮಿಷದಲ್ಲಿ ಬರ್ತೀನಿ ಎಂದು ಸಿಂಧು ಉತ್ತರಿಸ್ತಾಳೆ. ಇಂದು ಅಲ್ಲಿಂದ ಸಾಗರ್ ರೂಮ್ಗೆ ಹೋಗ್ತಾಳೆ. ಸಾಗರ್ ಬಾವ, ಆಂಟಿ ನಿಮ್ಮನ್ನು ಊಟಕ್ಕೆ ಕರೀತಿದ್ದಾರೆ ಬನ್ನಿ ಎಂದು ಹೇಳಿದಾಗ, ಹಾಂ, ಇನ್ನೊಂದು 5 ನಿಮಿಷದಲ್ಲಿ ಬರ್ತೀನಿ ಎಂದು ಉತ್ತರಿಸಿದಾಗ ಇಂದು ಅಲ್ಲಿಂದ ಹೋಗ್ತಾಳೆ. ಸಾಗರ್ ತನ್ನ ರೂಮಿನಲ್ಲಿ ತನ್ನ ಹಾಗೂ ವಿಶಾಖಳ ಫೋಟೋಗಳನ್ನು ಸುಟ್ಟು ಹಾಕ್ತಾ ಇರ್ತಾನೆ. ಅಷ್ಟರಲ್ಲಿ ಸಿಂಧು ಊಟಕ್ಕೆಂದು ಹೋಗುತ್ತಿರುವಾಗ ಅವಳಿಗೆ ಸುಟ್ಟ ವಾಸನೆ ಬರ್ತದೆ. ಅಯ್ಯೋ, ಏನು ಸುಟ್ಟ ವಾಸನೆ ಬರ್ತಾ ಇದೆ, ಅದು ಕೂಡ ಸಾಗರ್ ಅವರ ರೂಮಿನಿಂದ ಬರ್ತಾ ಇದೆ ಎಂದು ಗಾಬರಿಂದ ಹೇಳಿಕೊಳ್ಳುತ್ತಾ ತನ್ನ ರೂಮ್ಗೆ ಓಡಿ ಹೋಗಿ ಒಂದು ಬಕೆಟ್ನಲ್ಲಿ ನೀರು ತುಂಬಿಸಿಕೊಂಡು ಸಾಗರ್ ರೂಮಿನ ಬಾಗಿಲನ್ನು ತೆರೆದು ಅವನ ಮೇಲೆ ಬಕೆಟ್ನಲ್ಲಿರುವ ನೀರನ್ನು ಸುರಿದು ಬಿಡ್ತಾಳೆ. ಅರೆ ಸಿಂಧು, ಇದೇನು ಮಾಡಿಬಿಟ್ಟೆ ಎಂದು ಸಾಗರ್ ಕೇಳಿದಾಗ, ನಿಮಗೇನೂ ಆಗಿಲ್ಲ ತಾನೆ, ನಾನೆಷ್ಟು ಹೆದರಿದ್ದೆ ಎಂದು ಸಿಂಧು ಸಾಗರ್ನನ್ನು ಅಪ್ಪಿಕೊಳ್ತಾಳೆ. ಇಲ್ಲಮ್ಮ, ನನಗೇನೂ ಆಗಿಲ್ಲ, ನೀನೇನು ಹೆದರಬೇಡ ಎಂದು ಸಾಗರ್ ಹೇಳುತ್ತಾ ಅವಳ ತಲೆಯನ್ನು ಸವರುತ್ತಾನೆ. ಇವರಿಬ್ಬರ ಜೋರಾದ ಧ್ವನಿಯನ್ನು ಕೇಳಿ ಹಿಂದೂ ಹಾಗೂ ಸುನೀತಾರವರು ಓಡಿ ಬರ್ತಾರೆ. ಅವರಿಬ್ಬರನ್ನು ಕಂಡು ಸಿಂಧು ಸಾಗರ್ ದೂರ ಸರಿಯುತ್ತಾರೆ. ಸಾಗರ್, ಏನಾಯ್ತು ಮಗನೇ ಎಂದು ಸುನೀತಾರವರು ಗಾಬರಿಯಿಂದ ಕೇಳಿದಾಗ, ಏನಿಲ್ಲಮ್ಮ ಎಂದು ಸಾಗರ್ ಉತ್ತರಿಸ್ತಾನೆ. ಮತ್ತ್ಯಾಕೆ ಇಲ್ಲಿ ನೀರು ಚೆಲ್ಲಿದೆ ಎಂದು ಹಿಂದೂ ಕೇಳಿದಾಗ, ಇವಳಿಂದ ಎಂದು ಸಾಗರ್ ಹೇಳಿದರೆ, ಇವರಿಂದ ಎಂದು ಸಿಂಧು ಹೇಳುತ್ತಾ ಇಬ್ಬರು ಒಬ್ಬರ ಮೇಲೆ ಒಬ್ಬರು ದೂರಿಕೊಳ್ತಾರೆ. ನಾನಾ ಎಂದು ಸಾಗರ್ ಕೇಳಿದರೆ, ಹಾಂ ನೀವೇ ಎಂದು ಸಿಂಧು ಉತ್ತರಿಸ್ತಾಳೆ. ನೀನೇ ನನ್ನ ಮೈ ಮೇಲೆ 1 ಬಕೆಟ್ ನೀರು ಚೆಲ್ಲಿದ್ದು ಎಂದು ಸಾಗರ್ ಹೇಳಿದಾಗ, ನೀವ್ಯಾಕೆ ಹಾಗೆ ಮಾಡಬೇಕಿತ್ತು ಎಂದು ಸಿಂಧು ತನ್ನ ಮಾತನ್ನು ಪೂರ್ತಿಗೊಳಿಸುವಷ್ಟರಲ್ಲಿ, ಅಯ್ಯೋ ಸಾಕು ನಿಲ್ಲಿಸಿ, ಕೇಳುವುದಕ್ಕೆ ಆಗ್ತಿಲ್ಲ ಎಂದು ಹಿಂದೂ ಹೇಳ್ತಾಳೆ. ಹೌದು, ನೀವಿಬ್ಬರು ಸಣ್ಣ ಮಕ್ಕಳಾಗಿ ಜಗಳ ಆಡುವುದನ್ನು ನಿಲ್ಲಿಸಿ ಊಟಕ್ಕೆ ಬನ್ನಿ ಎಂದು ಸುನೀತಾರವರು ಹೇಳಿ ಹೊರಡ್ತಾರೆ. ಸಣ್ಣ ಮಕ್ಕಳು ಎಂದು ಹಿಂದೂ ನಗುತ್ತಾಳೆ. ಸಣ್ಣ ಮಕ್ಕಳ, ಊಟಕ್ಕೆ ಬನ್ನಿ ಎಂದು ಹೇಳಿ ನಗುತ್ತಾ ಹಿಂದೂ ಅಲ್ಲಿಂದ ಹೊರಡ್ತಾಳೆ. ಐ ಆಮ್ ಸಾರಿ, ನೀವು ಫೋಟೋಸ್ನ ಸುಡ್ತಿದ್ರಿ ಅಂತ ನನಗೆ ಗೊತ್ತಿರಲಿಲ್ಲ ಎಂದು ಸಿಂಧು ಹೇಳಿದಾಗ ಸಾಗರ್ ಕೂಡ ಸಾರಿ ಕೇಳ್ತಾನೆ. ಅವರಿಬ್ಬರು ಕೆಳಗೆ ಊಟಕ್ಕೆ ಹೋಗ್ತಾರೆ. ಹಿತ ಮಾನಸ್ ಮನೆಯಲ್ಲಿ ಮಾನಸ್ ತನ್ನ ಕೆಲಸಗಳಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದ. ಹಾಗೆ ಅವನು ಸಿಂಧುವನ್ನು ಕೂಡ ತುಂಬ ಮಿಸ್ ಮಾಡಿಕೊಳ್ತಿದ್ದ. ಮಾನಸ್ ಊಟಕ್ಕೆ ಬನ್ನಿ ಎಂದು ವಿಶಾಖ ಕೆಳಗಡೆಯಿಂದ ಕಿರಿಚಿಕೊಳ್ತಾಳೆ. ಮಾನಸ್ ಕೆಳಗಡೆ ಹೋಗ್ತಾನೆ. ಅವನು ಡೈನಿಂಗ್ ಟೇಬಲ್ ಬಳಿ ಹೋಗಿ ಕುಳಿತುಕೊಳ್ತಾ, ಇದೆಲ್ಲ ನೀನು ಮಾಡಿದ್ದ ಎಂದು ಕೇಳ್ತಾನೆ. ಅದಕ್ಕೆ ಮಾನಸ್, ನಿಮಗೆ ಗೊತ್ತಲ್ವಾ ನನಗೆ ಕುಕ್ ಮಾಡೋಕ್ಕೆ ಬರೋಲ್ಲ ಅಂತ, ಸೊ ಇದೆಲ್ಲ ಆರ್ಡ್ರ್ ಮಾಡಿದ್ದು ಎಂದು ಉತ್ತರಿಸ್ತಾಳೆ. ನನಗೆ ಬೇಡ ಎಂದು ಹೇಳಿ ಮಾನಸ್ ಅಲ್ಲಿಂದ ಎದ್ದು ಹೊರಗೆ ಹೋಗ್ತಾನೆ. ಹಾಗಾದರೆ ತಿನ್ನಬೇಡ, ಅಲ್ಲ ಇಷ್ಟು ಚೆನ್ನಾಗಿರುವ ಫುಡ್ನ ಬೇಡ ಅನ್ಬೇಕಾದ್ರೂ ಹೇಗೆ ಮನಸ್ಸು ಬಂತು ಎಂದು ಗೊಣಗಿಕೊಳ್ತಾಳೆ. ಇತ್ತ ಸಾಗರ್ ಮನೆಯಲ್ಲಿ ಸಿಂಧು ಹಾಗೂ ಹಿಂದೂ ಸುನೀತಾರವರಿಗೆ ಸಹಾಯ ಮಾಡುತ್ತಿದ್ದರು. ಸಿಂಧು ಪುಟ್ಟ, ನೀನು ಹೋಗಿ ಮಲಗು, ಇದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಎಂದು ಸುನೀತಾರವರು ಹೇಳಿದಾಗ, ಅದು ಆಂಟಿ ಎಂದು ಹೇಳುತ್ತಿರುವವಳನ್ನು ತಡೆದು, ನಾನು ಹೇಳಿದಷ್ಟು ಮಾಡು ನಡಿ ಎಂದಾಗ, ಸರಿ ಎಂದು ಸಿಂಧು ಅಲ್ಲಿಂದ ಹೋಗ್ತಾಳೆ. ಹಿಂದೂ ಹಾಗೂ ಸುನೀತಾರವರು ಮಾತನಾಡ್ತಿರ್ತಾರೆ. ಆಗ ಹಿಂದೂ, ಆಂಟಿ ನಾನು ಏನೋ ಹೇಳ್ತೀನಿ, ಆದರೆ ನೀವು ಸಿಟ್ಟಾಗಬಾರ್ದು ಎಂದು ಹೇಳಿದಾಗ, ಸರಿ ಹೇಳು ಎಂದು ಸುನೀತಾರವರು ಹೇಳುತ್ತಾರೆ. ಅದು ಆಗ ಅಕ್ಕ ಮತ್ತು ಸಾಗರ್ ಭಾವ ಇದ್ದಾಗ ನಾವು ಕರಡಿತರ ಮಧ್ಯೆ ಹೋದ್ವಿ ಅಂತ ಅನ್ನಿಸ್ತಾ ಇದೆ ಎಂದು ಹಿಂದೂ ಹೇಳಿದಾಗ, ಹಾಂ ನನಗೂ ಹಾಗೆ ಅನ್ನಿಸಿತ್ತು ಎಂದು ಸುನೀತಾರವರು ಹೇಳ್ತಾರೆ. ಸುನೀತಾರ ಮಾತನ್ನು ಕೇಳಿ ಹಿಂದೂ ಆಶ್ಚರ್ಯಗೊಳ್ಳುತ್ತಾಳೆ. ಅವಳು ತನ್ನ ಮಾತುಗಳನ್ನು ಕೇಳಿ ಸುನೀತಾರವರು ಸಿಟ್ಟಾಗಬಹುದು ಎಂದುಕೊಂಡಿದ್ದಳು. ಹಾಗೆಯೇ ಅವರು ಕೂಡ ತನ್ನಂತೆ ಅಂದುಕೊಂಡದ್ದು ಅವಳಿಗೆ ಆಶ್ಚರ್ಯವನ್ನುಂಟು ಮಾಡಿತು. ಸಿಂಧು, ನನ್ನ ಸೊಸೆ ಆಗುವುದು ನನಗಿಷ್ಟ ಎಂದು ಸುನೀತಾರವರು ಹೇಳಿದಾಗ,
ನೀವು ಆಗಲೇ ಸೊಸೆ ಅಂತ ಫಿಕ್ಸ್ ಆಗಿಬಿಟ್ರಾ ಎಂದು ಇಂದು ಆಶ್ಚರ್ಯದಿಂದ ಕೇಳಿದಾಗ, ಹಾಂ, ಅವರಿಬ್ಬರೊಟ್ಟಿಗೆ ಚೆನ್ನಾಗಿ ಕಾಣ್ತಾರೆ ಎಂದು ಸುನೀತಾರವರು ಉತ್ತರಿಸ್ತಾರೆ. ಹಾಗಾದರೆ ಮಿಷನ್ 2S ಸ್ಟಾರ್ಟ್ ಎಂದು ಹಿಂದೂ ಖುಷಿಯಿಂದ ಹೇಳಿದಾಗ, ಹಾಗಂದ್ರೆ ಎಂದು ಸುನೀತಾರವರು ಪ್ರಶ್ನಿಸ್ತಾರೆ. ಅಂದರೆ ಸಿಂಧು ಸಾಗರ್ 2S ಅಲ್ವಾ ಎಂದು ಹೇಳಿದಾಗ, ಹೋ ಎಂದು ಸುನೀತಾರವರು ಖುಷಿಯಿಂದ ಹೇಳ್ತಾರೆ. ಮುಂಜಾನೆಯಾಗಿತ್ತು ಸಾಗರ್ ಮನೆಯಲ್ಲಿ. ಗುಡ್ ಮಾರ್ನಿಂಗ್ ಆಂಟಿ ಎಂದು ಹಿಂದೂ ಸುನೀತಾರಿಗೆ ಹೇಳಿದಾಗ, ಗುಡ್ ಮಾರ್ನಿಂಗ್ ಪಾರ್ಟ್ನರ್ ಎಂದು ಸುನೀತಾರವರು ಹೇಳ್ತಾರೆ. ಸುನೀತಾರ ಮಾತು ಅರ್ಥವಾಗದೆ ಪಾರ್ಟ್ನರ್ ಎಂದು ಹಿಂದೂ ಕೇಳಿದಾಗ, ಅದೇ ನಾವಿಬ್ಬರು ಎಷ್ಟು ಮಿಷನ್ ಮಾಡ್ತಾ ಇದ್ದೀವಿ ಅಲ್ವಾ, ಅದರಲ್ಲಿ ನಾವಿಬ್ಬರು ಪಾರ್ಟ್ನರ್ ಅಲ್ವಾ ಎಂದು ಸುನೀತಾರವರು ಉತ್ತರಿಸಿದಾಗ, ಅದು S2 ಅಲ್ಲ 2S ಎಂದು ಹಿಂದೂ ಹೇಳಿದಾಗ, ಯಾವುದೋ ಒಂದು, ಆದರೆ ನಾವೀಗ ಪಾರ್ಟ್ನರ್ಸ್ ಅಲ್ವಾ ಎಂದು ಸುನೀತಾರವರು ಹೇಳಿದಾಗ ಹಿಂದೂ ನಗುತ್ತಾ ಹಾ ಎನ್ನುತ್ತಾಳೆ. ಹಾಗಾದರೆ ನಮ್ಮ ಮುಂದಿನ ಪ್ಲ್ಯಾನ್ ಎಂದು ಸುನೀತಾರವರು ಕೇಳಿದಾಗ, ಏನೂ ಉಳಿತಾನೇ ಇಲ್ಲ ಎಂದು ಹಿಂದೂ ಉತ್ತರಿಸಿದಾಗ, ಯೋಚನೆ ಮಾಡು ಎಂದು ಸುನೀತಾರವರು ಹೇಳ್ತಾರೆ. ಅಷ್ಟರಲ್ಲಿ ಬಾಗಿಲು ಬಡಿದ ಸದ್ದಾಗುತ್ತದೆ. ಹಿರಿ ನಾನು ಹೋಗ್ತೀನಿ ಎಂದು ಹಿಂದೂ ಹೋಗ್ತಾಳೆ. ಬಾಗಿಲು ತೆರೆದಾಗ ಪೋಸ್ಟ್ಮ್ಯಾನ್ ಇರ್ತಾರೆ. ಅವರಿಂದ ಪೋಸ್ಟ್ ತೆಗೆದುಕೊಂಡು ಹಿಂದೂ ಒಳಗೆ ಬರ್ತಾಳೆ. ಯಾರಮ್ಮ ಅದು ಎಂದು ಸುನೀತಾರವರು ಕೇಳಿದಾಗ, ಪೋಸ್ಟ್ಮ್ಯಾನ್ ಎಂದು ಉತ್ತರಿಸ್ತಾಳೆ. ಪೋಸ್ಟಾ? ಯಾರ ಹೆಸರಿಗೆ ಎಂದು ಕೇಳಿದಾಗ, ಸಿಂಧು ಅಕ್ಕ ಮತ್ತು ಸಾಗರ್ ಭಾವನ ಹೆಸರಿಗೆ ಬಂದಿದೆ ಎಂದು ಉತ್ತರಿಸಿ ಅದನ್ನು ತೆರೆಯುತ್ತಾಳೆ. ಅದನ್ನು ನೋಡಿದ ತಕ್ಷಣ ಇಂದು ಆಶ್ಚರ್ಯಗೊಳ್ಳುತ್ತಾಳೆ. ಯಾಕಮ್ಮ, ಏನಾಯಿತು, ಏನದು ಎಂದು ಸುನೀತಾರವರು ಕೇಳಿದಾಗ, ಆಂಟಿ ಇದು ಡೈವರ್ಸ್ ಪೇಪರ್ಸ್ ಎಂದು ಉತ್ತರಿಸ್ತಾಳೆ. ಡೈವರ್ಸ್ ಪೇಪರ್ಸಾ? ಅಯ್ಯೋ, ಈಗ ಸಾಗರ್ ಇನ್ನಷ್ಟು ಬೇಜಾರಾಗ್ತಾನೆ ಎಂದು ಸುನೀತಾರವರು ಬೇಸರಗೊಳ್ತಾರೆ. ಡೋಂಟ್ ವರಿ ಪಾರ್ಟ್ನರ್, ಒಂದು ಐಡಿಯಾ ಇದೆ ಎಂದು ಹಿಂದೂ ನಗುತ್ತಾ ಹೇಳಿದಾಗ, ಏನದು ಎಂದು ಸುನೀತಾರವರು ಆಶ್ಚರ್ಯದಿಂದ ಕೇಳ್ತಾರೆ. ಈಗ ನೋಡಿ, ವಿಶಾಖ ಪ್ರೆಗ್ನೆಂಟ್ ಅಂತ ವಿಶಾಖ ಆಗಲಿ ಮಾನಸ್ ಆಗಲಿ ಹೇಳೋದಿಲ್ಲ. ಒಂದು ವೇಳೆ ಪ್ರೆಗ್ನೆಂಟ್ ಆಗಿದ್ದರೆ ಮತ್ತೆ ಮಗು ಕಸ್ಟಡಿ ಅದು ಇದು ಅಂತ ಇನ್ನೂ ಲೇಟ್ ಆಗುತ್ತೆ. ಸೊ ಈ ವಿಷಯ ಅವರು ಹೇಳೋಲ್ಲ ಎಂದು ಹಿಂದೂ ಹೇಳಿದಾಗ, ಏನು ವಿಶಾಖ ಪ್ರೆಗ್ನೆಂಟಾ ಎಂದು ಸುನೀತಾರವರು ಆಶ್ಚರ್ಯದಿಂದ ಕೇಳ್ತಾರೆ. ಹಾಂ ಹೌದು ಎಂದು ಹಿಂದೂ ಹೇಳಿದಾಗ, ಇಲ್ಲ ನನಗೇನೋ ಹಾಗೆ ಅನಿಸಲ್ಲ ಎಂದು ಸುನೀತಾರವರು ಹೇಳಿದಾಗ, ಅವರ ಕತೆ ಬಿಟ್ಟಾಗಿ ಈಗ ಪ್ಲ್ಯಾನ್ ಹೇಳ್ತೀನಿ ಕೇಳಿ ಎಂದು ಅವರ ಕಿವಿಯಲ್ಲಿ ಏನೋ ಹೇಳ್ತಾಳೆ. ಅದನ್ನು ಕೇಳಿದ ಸುನೀತಾರವರು, ನೀನಂತೂ ತುಂಬ ಬುದ್ಧಿವಂತೆ ಪಾರ್ಟ್ನರ್, ಆದರೆ ಇದು ಕೆಲಸ ಮಾಡುತ್ತಾ ಎಂದು ಕೇಳಿದಾಗ, ಖಂಡಿತ ಪಾರ್ಟ್ನರ್ ಎಂದು ಹಿಂದೂ ಉತ್ತರಿಸ್ತಾಳೆ. ಅಷ್ಟರಲ್ಲಿ ಸಾಗರ್ ಹಾಗೂ ಸಿಂಧು ಬರ್ತಾರೆ. ಗುಡ್ ಮಾರ್ನಿಂಗ್ ಅಮ್ಮ ಎಂದು ಸಾಗರ್ ಹೇಳಿದರೆ, ಗುಡ್ ಮಾರ್ನಿಂಗ್ ಆಂಟಿ ಎಂದು ಸಿಂಧು ಸುನೀತಾರವರಿಗೆ ಹೇಳ್ತಾಳೆ. ಗುಡ್ ಮಾರ್ನಿಂಗ್ ಇಬ್ಬರಿಗೂ ಎಂದು ಸುನೀತಾರವರು ಇಬ್ಬರಿಗೂ ಹೇಳ್ತಾರೆ. ಮತ್ತೆ ಏನು ತಿಂಡಿ ಇವತ್ತು ಎಂದು ಸಾಗರ್ ಕೇಳಿದಾಗ, ದೋಸೆ ಎಂದು ಸುನೀತಾರವರು ಉತ್ತರಿಸಿದಾಗ, ನನ್ನ ಫೇವ್ರೆಟ್ ಎಂದು ಸಾಗರ್ ಹೇಳ್ತಾನೆ. ಇಂದು ಎಲ್ಲರಿಗೂ ತಿಂಡಿ ಬಡಿಸ್ತಾಳೆ. ಅಷ್ಟರಲ್ಲಿ ಸಾಗರ್ ಭಾವ, ಸಿಂಧು ಅಕ್ಕ, ಅದು ಮಾನಸ್ ಮತ್ತು ವಿಶಾಖ್ ಡೈವರ್ಸ್ ಪೇಪರ್ಸ್ ಕಳಿಸಿದ್ದಾರೆ ಎಂದು ಹಿಂದೆ ಹೇಳಿದಾಗ, ಓಕೆ ಯಾವಾಗ ಡೇಟ್ ಎಂದು ಸಾಗರ್ ಕೇಳ್ತಾನೆ. ಅದು ನಾಡಿದು ಎಂದು ಇಂದು ಉತ್ತರಿಸ್ತಾಳೆ. ಇದನ್ನೆಲ್ಲ ಕೇಳಿದ ಸಿಂಧುಗೆ ಇನ್ನಷ್ಟು ಆಘಾತವಾಗುತ್ತದೆ. ಅವಳಿಗೆ ದುಃಖ ತಡೆಯಲಾಗೋದಿಲ್ಲ. ಅವಳು ಅಲ್ಲಿಂದ ತನ್ನ ರೂಮ್ಗೆ ಓಡಿ ಹೋಗ್ತಾಳೆ. ಅಯ್ಯೋ ಸಿಂಧು, ತಿಂಡಿ ಆದರೂ ತಿಂದು ಹೋಗಮ್ಮ ಎಂದು ಸುನೀತಾರವರು ಹೇಳಿದಾಗ, ಅಮ್ಮ ಅವಳನ್ನು ತಡಿಬೇಡಿ, ಅವಳಿಗೆ ತುಂಬ ದುಃಖ ಆಗಿದೆ, ಬಿಟ್ಟು ಬಿಡಿ ಅವಳನ್ನು ಎಂದು ಸಾಗರ್ ಹೇಳಿದಾಗ, ಈಗ ನಾವು ಏನು ಮಾಡೋದು ಎಂದು ಹಿಂದೂ ಕೇಳ್ತಾಳೆ. ನಾನು ಅವಳ ಹತ್ರ ಮಾತಾಡ್ತೀನಿ ಎಂದು ಸಾಗರ್ ಉತ್ತರಿಸ್ತಾನೆ. ಸರಿ ಎಂದು ಸುನೀತಾರವರು ಕೂಡ ಹೇಳುತ್ತಾರೆ. ಸಾಗರ್ ತಾನು ತಿಂಡಿಯನ್ನು ತಿಂದು ಸಿಂಧುವಿಗಾಗಿ ತಿಂಡಿ ಬಡಿಸಿಕೊಂಡು ಅವಳ ರೂಮಿನತ್ತ ಹೋಗುತ್ತಾನೆ. ಸಿಂಧು ಇದೆಯಾ ಎಂದು ಸಾಗರ್ ಕೇಳುತ್ತಾನೆ. ಅವಳು ಕಿಟಕಿ ಹತ್ತ ನೋಡುತ್ತಾ ಅಳುತ್ತಿರುತ್ತಾಳೆ. ಅರೆ ಚಿನುಮ, ಯಾಕೆ ಅಳ್ತಾ ಇದೆಯಾ, ಏನಾಯಿತು ಎಂದು ಸಾಗರ್ ಪ್ರಶ್ನಿಸಿದಾಗ, ನಿಮಗೆ ಗೊತ್ತಲ್ವಾ ಎಂದು ಸಿಂಧು ಉತ್ತರಿಸ್ತಾಳೆ. ನಿನ್ನನ್ನು ಪ್ರೀತಿಸದಿರುವ ಮನುಷ್ಯನಿಗಾಗಿ ನೀನು ಅಳ್ತಾ ಇದೆಯಾ? ವಾಹ್ ಎಂದು ಸಾಗರ್ ಕೇಳಿದಾಗ, ಇಲ್ಲ ಮಾನಸ್, ನನ್ನನ್ನು ಪ್ರೀತಿಸ್ತಾರೆ ಎಂದು ಸಿಂಧು ಹೇಳ್ತಾಳೆ. ಸಿಂಧು ಅದೆಲ್ಲ ಸುಳ್ಳು, ನೀನು ಅರ್ಥ ಮಾಡ್ಕೋಮ ಪ್ಲೀಸ್ ಎಂದು ಸಾಗರ್ ಅವಳ ಕಣ್ಣೀರನ್ನು ಒರೆಸ್ತಾ ಹೇಳ್ತಾನೆ. ಇಲ್ಲ ಅದು ಸುಳ್ಳು ಅಂತ ನನಗೆ ಅನಿಸೋದಿಲ್ಲ ಎಂದು ಸಿಂಧು ಹೇಳ್ತಾಳೆ. ನಾನು ಕೂಡ ಮೊದಲು ಹಾಗೆ ತಿಳಿದಿದ್ದೆ, ಆದರೆ ಈಗ ಅದು ಸುಳ್ಳು ಅಂತ ನನಗೆ ಗೊತ್ತಾಯಿತು ಎಂದು ಸಾಗರ್ ಹೇಳಿದರು. ಸಿಂಧು ಅದನ್ನು ಒಪ್ಪುವುದಿಲ್ಲ. ಸಾಗರ್ ತನ್ನ ಕೈಯಲ್ಲಿರುವ ತಟ್ಟೆಯನ್ನು ಅವಳ ಕೈಗೆ ಕೊಟ್ಟು, ಬೇಗ ತಿಂಡಿ ತಿನ್ನು, ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಎಂದು ಹೇಳಿ ಅಲ್ಲಿಂದ ಹೊರಗೆ ಹೋಗ್ತಾನೆ. ನಿಮ್ಮ ಪ್ರೀತಿ ಸುಳ್ಳು ಅಲ್ಲ ಅಲ್ವಾ, ನೀವು ನನ್ನನ್ನು ಪ್ರೀತಿಸ್ತೀರಾ ಅಲ್ವಾ ಮಾನಸ್ ಎಂದು ಸಿಂಧು ಮಾನಸ್ನ ಫೋಟೋವನ್ನು ನೋಡಿಕೊಂಡು ಹೇಳ್ತಾಳೆ. ಮಾನಸ್ ಮನೆಯಲ್ಲಿ ಮಾನಸ್ ಹಾಗೂ ವಿಶಾಖ ತಿಂಡಿ ತಿನ್ನುತ್ತಿದ್ದರು.
ಮಾನಸ್ಗೆ ಸಿಂಧುವಿನ ನೆನಪಾಗುತ್ತಿತ್ತು. ಅವನ ಅದೇ ಜ್ಞಾನದಲ್ಲಿ ಸಿಂಧು ಎಂದಾಗ ಏನು ಎಂದು ವಿಶಾಖ ಕೇಳ್ತಾಳೆ. ಏನಿಲ್ಲ ಎಂದು ಮಾನಸ್ ಉತ್ತರಿಸ್ತಾನೆ. ಅದು ನಾನು ಸಿಂಧು ಮತ್ತು ಸಾಗರ್ಗೆ ಡೈವರ್ಸ್ ಪೇಪರ್ ಕಳಿಸಿದ್ದೀನಿ ಎಂದು ವಿಶಾಖ ಹೇಳಿದಾಗ, ಏನು, ನೀನು ಅದೇಗೆ ನನಗೆ ಹೇಳದೆ ಕೇಳದೆ ಪೇಪರ್ಸ್ ಹೇಗೆ ಕಳಿಸಿದೆ ಎಂದು ಮಾನಸ್ ಪ್ರಶ್ನಿಸ್ತಾನೆ. ಯಾಕೆ ನಿಮಗೆ ಬೇಜಾರಾಗ್ತಾ ಇದೆಯಾ ಎಂದು ವಿಶಾಖ ಪ್ರಶ್ನಿಸಿದಾಗ ಮಾನಸ್ ಏನು ಉತ್ತರಿಸದೆ ಅವಳ ಅಡ್ರೆಸ್ ಹೇಗೆ ನಿಮಗೆ ಸಿಕ್ಕಿತ್ತು ಎಂದು ಪ್ರಶ್ನಿಸ್ತಾನೆ. ಅವಳು ಸಾಗರ್ನ ಮನೆಯಲ್ಲಿದ್ದಾಳೆ ಎಂದು ಉತ್ತರಿಸಿದಾಗ ಏನು ಎಂದು ಮಾನಸ್ ಆಶ್ಚರ್ಯಗೊಳ್ಳುತ್ತಾನೆ. ಹೌದು, ಆ ಮನೆಯಲ್ಲಿ ನಿನ್ನ ಹೆಂಡತಿ ಸಾಗರ್ ಜೊತೆಗೆ ಚೆನ್ನಾಗಿದ್ದಾಳೆ ಎಂದು ವಿಶಾಖ ಹೇಳ್ತಾಳೆ. ಏನು, ಹೇಗೆ, ಇದೆಲ್ಲ ಹೇಗೆ ಸಾಧ್ಯ? ಅವಳು ಯಾಕೆ ಅಲ್ಲಿದ್ದಾಳೆ? ಅವಳಿಗೆ ಸಾಗರ್ ಯಾರು ಎಂದು ಸಿಟ್ಟಿನಿಂದ ಕೇಳಿ ಮಾನಸ್ ಅಲ್ಲಿಂದ ಹೊರಗೆ ಹೋಗ್ತಾನೆ. ಈಗ ಆಟದಲ್ಲಿ ಮಜಾ ಇದೆ ಎಂದು ವಿಶಾಖ ಒಂದು ವ್ಯಂಗ್ಯ ನಗು ಬೀರುತ್ತಾಳೆ. ಮಾನಸ್ ಸಿಟ್ಟಿನಿಂದಲೇ ತನ್ನ ಆಫೀಸ್ಗೆ ಬಂದಿದ್ದನು. ಆಗ ಗುಡ್ ಮಾರ್ನಿಂಗ್ ಸರ್ ಎಂದು ಹಿಂದಿನಿಂದ ಧ್ವನಿ ಕೇಳ್ತದೆ. ತಿರುಗಿ ನೋಡಿದಾಗ ಅಲ್ಲಿ ಸಾಕ್ಷಿ ನಿಂತಿರ್ತಾಳೆ. ಅರೆ ಸಾಕ್ಷಿ, ನನ್ನ ಕ್ಯಾಬಿನ್ಗೆ ಬಾ ಎಂದು ಹೇಳಿ ಮಾನಸ್ ಅಲ್ಲಿಂದ ಹೋಗ್ತಾನೆ. ಮಾನಸ್ ಆರ್ ಯು ಓಕೆ ಎಂದು ಸಾಕ್ಷಿ ಕಾಳಜಿಯಿಂದ ಕೇಳ್ತಾಳೆ. ಇಲ್ಲ ಸಾಕ್ಷಿ, ಐ ಆಮ್ ನಾಟ್ ಓಕೆ, ನನಗೆಲ್ಲ ಸಾಕಾಗಿದೆ ಎಂದು ಮಾನಸ್ ಉತ್ತರಿಸ್ತಾನೆ. ಯಾಕೆ ಬ್ರೋ, ಏನಾಯಿತು ಎಂದು ಸಾಕ್ಷಿ ಕೇಳಿದಾಗ ನನಗೆ ವಿಶಾಖನಿಂದ ಎಲ್ಲ ಸಾಕಾಗಿದೆ ಎಂದು ನಡೆದ ಎಲ್ಲ ಘಟನೆಗಳನ್ನು ಹೇಳುತ್ತಾನೆ. ಬ್ರೋ ಜಸ್ಟ್ ರಿಲ್ಯಾಕ್ಸ್ ಎಂದು ಸಾಕ್ಷಿ ಹೇಳಿದಾಗ, ಹೇಗೆ, ನನಗೆ ಸಿಂಧು ವಾಪಸ್ ಬೇಕೆಂದು ಮಾನಸ್ ಹೇಳ್ತಾನೆ. ಬ್ರೋ ಆದರೆ ಹೇಗೆ, ಈಗ ಲೇಟ್ ಆಗಿದೆ, ಮತ್ತೆ ಸಿಂಧು ಹತ್ತಿಗೆ ಸತ್ಯ ಗೊತ್ತಿದ್ರೂ ನಿನ್ನ ಜೊತೆಗೆ ಬರ್ಬೋದಾ ಎಂದು ಸಾಕ್ಷಿ ಪ್ರಶ್ನಿಸ್ತಾಳೆ. ನಾನು ಅವಳನ್ನು ಕನ್ವಿನ್ಸ್ ಮಾಡ್ತೀನಿ ಎಂದು ಉತ್ತರಿಸ್ತಾನೆ. ಅದು ಹೇಗೆ ಕನ್ವಿನ್ಸ್ ಮಾಡ್ತೀಯಾ, ಮತ್ತು ನಿಮ್ಮ ಮಗು ಎಂದು ಕೇಳಿದಾಗ, ನಾನು ಸಿಂಧುಗೆ ಡೈವರ್ಸ್ ಕೊಡಲ್ಲ, ಇನ್ನೊಂದು ಕಡೆಗೆ ಹೇಗಾದರೂ ಮಾಡಿ ವಿಶಾಖನ ಕನ್ವಿನ್ಸ್ ಮಾಡ್ತೀನಿ, ನಾನು ಮತ್ತು ಸಿಂಧು ಇಬ್ಬರು ಸೇರಿ ಮಗುವಿನ ಜವಾಬ್ದಾರಿಯನ್ನು ತಗೋತೀವಿ ಎಂದು ಮಾನಸ್ ಹೇಳಿದಾಗ, ಹೋ ಗುಡ್ ಐಡಿಯಾ, ನನ್ನಿಂದ ಏನಾದರೂ ಹೆಲ್ಪ್ ಬೇಕಾದರೆ ಖಂಡಿತ ತಗೊಳ್ಳಿ, ಬಾಯ್ ಎಂದು ಹೇಳಿ ಸಾಕ್ಷಿ ಅಲ್ಲಿಂದ ಹೊರಡ್ತಾಳೆ. ಸಾಕ್ಷಿ ಅವಸರದಿಂದ ವಾಶ್ರೂಮ್ಗೆ ಬಂದು ವಿಶಾಖಳಿಗೆ ಕರೆ ಮಾಡ್ತಾಳೆ. ವಿಶಾಖ ಕರೆಯನ್ನು ಸ್ವೀಕರಿಸಿದಾಗ, ಏನು ಮಾಡ್ತಾ ಇದೆಯಾ ಎಂದು ಸಾಕ್ಷಿ ಪ್ರಶ್ನಿಸಿದಾಗ, ಊಟ ಮಾಡ್ತಾ ಇದ್ದೀನಿ ಎಂದು ವಿಶಾಖ ಕೂಲಾಗಿ ಉತ್ತರಿಸ್ತಾಳೆ. ಅಯ್ಯೋ ನಿನ್ನ, ಇಲ್ಲಿ ಎಲ್ಲ ಪ್ಲ್ಯಾನ್ ಹಾಳಾಗ್ತಿದೆ, ನೀನಲ್ಲಿ ಆರಾಮವಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದೆಯಾ ಎಂದು ಸಾಕ್ಷಿ ಸಿಟ್ಟಿನಿಂದ ಹೇಳಿದಾಗ, ಏನು ಎಂದು ವಿಶಾಖ ಆಶ್ಚರ್ಯದಿಂದ ಕೇಳ್ತಾಳೆ. ಏನು ಹಾಂ, ಇವತ್ತು ಮಾನಸ್ ಹೇಳ್ತಾ ಇದ್ದ, ಅವನು ಸಿಂಧುನ ಇನ್ನೂ ಪ್ರೀತಿಸ್ತಾನೆ, ಅವಳಿಗೆ ಡೈವರ್ಸ್ ಕೊಡೋಲ್ಲ ಅಂತ ಕೂಡ ಹೇಳ್ತಾ ಇದ್ದ, ನಿನ್ನಿಂದ ಬಿಡುಗಡೆ ಬೇಕು ಅಂತಲೂ ಹೇಳ್ತಿದ್ದ ಎಂದು ಸಾಕ್ಷಿ ಹೇಳ್ತಾಳೆ. ಇಲ್ಲ, ಹೀಗೆಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ ಎಂದು ವಿಶಾಖ ಹೇಳಿದಾಗ, ಏನಿಲ್ಲ ಯು ಫೂಲ್, ನೀವೆಲ್ಲ ನನ್ನ ಪ್ಲ್ಯಾನ್ನ ಹಾಳು ಮಾಡ್ತಾ ಇದ್ದೀರಾ ಎಂದು ಹೇಳಿದಾಗ, ಏನು, ನಿನ್ನ ಪ್ಲ್ಯಾನ, ಏನು ಹೇಳಿದೆ ಎಂದು ವಿಶಾಖ ಕೇಳಿದಾಗ ಸಾಕ್ಷಿ ತಡವರಿಸ್ತಾ, ಅದು ನಮ್ಮ ಪ್ಲ್ಯಾನ್ ಅಂದೆ ಎಂದು ಸಾಕ್ಷಿ ಹೇಳ್ತಾಳೆ. ಸಾಕ್ಷಿ ತನ್ನ ಮುಂದಿನ ಪ್ಲ್ಯಾನನ್ನು ವಿಶಾಖಳಿಗೆ ಹೇಳ್ತಾಳೆ. ಓಕೆ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ, ಪ್ಲೀಸ್ ಇದನ್ನು ಸರಿಯಾಗಿ ಮಾಡು ಆಯಿತಾ ಎಂದು ಸಾಕ್ಷಿ ಕೇಳಿಕೊಂಡಾಗ ಸರಿ ಎಂದು ವಿಶಾಖ ಉತ್ತರಿಸಿ ಕಾಲ್ ಕಟ್ ಮಾಡ್ತಾಳೆ. ಇದ್ಯಾರು ಸಾಕ್ಷಿ ಹೊಸ ಕ್ಯಾರೆಕ್ಟರ್ ಅಂದ್ಕೊಂಡ್ರಾ? ಈ ಸಾಕ್ಷಿ ವಿಶಾಖಳಿಗೆ ಒಂದು ಐಡಿಯಾ ಕೊಡ್ತಾಳೆ. ಈ ಐಡಿಯಾ ಏನು ಅಂತ ಮುಂದೆ ಗೊತ್ತಾಗುತ್ತೆ. ಈಗ ಸಾಕ್ಷಿ ಯಾರು ಅಂತ ನೋಡೋಣ. ಸಾಕ್ಷಿ ಮಾನಸ್ ಅಪ್ಪನ ಫ್ರೆಂಡ್ ಮಗಳು. ಮೊದಲು ಮಾನಸ್ ಅಪ್ಪ ಬಿಸ್ನೆಸ್ ಆರಂಭಿಸಿದಾಗ ಮಾನಸ್ ಅಪ್ಪನಿಗೆ ಸಾಕ್ಷಿ ಅಪ್ಪ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದರು. ಅವರು ನಂಬಿಕೆಗೆ ಅರ್ಹವಾಗಿರುವ ವ್ಯಕ್ತಿ ಕೂಡ ಆಗಿದ್ದರು. ಆದರೆ ಅವರು ಕಾರ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗ್ತಾರೆ. ಅದಾದ ಮೇಲೆ ಮಾನಸಪ್ಪ ಒಬ್ಬರೇ ಬಿಸ್ನೆಸ್ ನೋಡಿಕೊಳ್ತಾರೆ. ಮಾನಸ್ ದೊಡ್ಡವನಾದ ಮೇಲೆ ತಮ್ಮ ಜವಾಬ್ದಾರಿಯನ್ನು ಮಾನಸ್ಗೆ ವಹಿಸ್ಕೊಡ್ತಾರೆ. ಹಾಗೆ ಸಾಕ್ಷಿಗೆ ಕೂಡ ತಮ್ಮ ಕಂಪನಿ ಅರ್ಧ ಜವಾಬ್ದಾರಿಯನ್ನು ವಹಿಸ್ತಾರೆ. ಆದರೆ ಸಾಕ್ಷಿಗೆ ಇದು ಇಷ್ಟ ಆಗೋದಿಲ್ಲ. ಅವಳಲ್ಲಿ ಪೂರ್ತಿ ಕಂಪನಿಯ ತನಗೆ ಬೇಕು ಎಂದು ಆಸೆ ಮೂಡುತ್ತದೆ. ಅದಕ್ಕಾಗಿ ಮಾನಸ್ನಿಂದ ಎಲ್ಲವನ್ನು ಕಿತ್ತುಕೊಳ್ಳುವ ಯೋಚನೆಯನ್ನು ಮಾಡ್ತಾಳೆ. ದುರಾದೃಷ್ಟವಶಾತ್ ಅವಳ ಅಮ್ಮ ಕೂಡ ಅವಳಿಗೆ ಸಾಥ್ ಕೊಡ್ತಾರೆ. ಇತ್ತ ಸಾಗರ್ ಹಾಗೂ ಸಿಂಧು ಪಾರ್ಕಿಗೆ ಬಂದಿದ್ದರು. ಸಿಂಧುಗೆ ಪಾರ್ಕ್ ವಾತಾವರಣ ಕಂಡು ಸ್ವಲ್ಪ ಹಿತವೆನಿಸ್ತದೆ. ಅವರಿಬ್ಬರು ಅಲ್ಲಿ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ತಾರೆ. ಸಾಗರ್ ಸಿಂಧುವಿನತ್ತ ನೋಡಿ ಒಂದು ಮುಗುಳ್ನಗೆಯನ್ನು ಬೀರುತ್ತಾನೆ. ಸಿಂಧು, ನಿನ್ನ ಪ್ರಕಾರ ಪ್ರೀತಿ ಅಂದ್ರೇನು ಎಂದು ಸಾಗರ್ ಕೇಳ್ತಾನೆ. ನನ್ನ ಪ್ರಕಾರ ಪ್ರೀತಿ ಅಂದರೆ ಅದೊಂದು ಸುಂದರ ಭಾವ, ಅದು ವಸ್ತುವಿನ ಅಥವಾ ವ್ಯಕ್ತಿಯ ಬರುವಂಥದ್ದಲ್ಲ ಎಂದು ಉತ್ತರಿಸ್ತಾಳೆ. ಹಾಗಾದರೆ ಒಬ್ಬ ಹುಡುಗ ಒಂದು ಹುಡುಗಿನ ಪ್ರೀತಿಸ್ತಿರ್ತಾನೆ ಅಂದ್ಕೋ, ಆದರೆ ಹುಡುಗ ಆ ಹುಡುಗಿಗೆ ತಾನು ಅವಳನ್ನು ಪ್ರೀತಿಸ್ತಿರುವ ವಿಷಯ ಹೇಳದೇ ಇದ್ದರೆ ಎಂದು ಸಾಗರ್ ಕೇಳ್ತಾನೆ. ಅವನು ಯಾಕೆ ಅವಳಿಂದ ಈ ವಿಷಯ ಮುಚ್ಚಿಟ್ಟ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಅವನು ಅವಳಿಗೆ ಹೆದರಿ
ಅವಳು ಒಪ್ಪೋದಿಲ್ಲ ಎಂಬ ಕಾರಣ ಮುಚ್ಚಿಟ್ಟಿದ್ದರೆ ಅದು ಒನ್ ಸೈಡ್ ಲವ್ ಆಗುತ್ತೆ. ಅಥವಾ ಸ್ವಲ್ಪ ಸಮಯದ ನಂತರ ಅವಳ ಮೇಲಿನ ಪ್ರೀತಿ ಕಡಿಮೆ ಆಗ್ಬೋದು, ಅಥವಾ ಬೇರೆಯವರ ಮೇಲೆ ಅದೇ ಸಮಯಕ್ಕೆ ಪ್ರೀತಿ ಆಗ್ಬೋದು. ಹಾಗಿದ್ರೆ ಅದನ್ನು ಪ್ರೀತಿ ಅನ್ನಲ್ಲ, ಅದನ್ನು ಕ್ರಶ್ ಅಂತಾರೆ ಎಂದು ಸಿಂಧು ಹೇಳ್ತಾಳೆ. ಓಕೆ, ಮತ್ತೆ ಈ ಕ್ರಶ್ ಅಂದರೆ ಎಂದು ಸಾಗರ್ ಪುನಃ ಪ್ರಶ್ನಿಸ್ತಾನೆ. ಕ್ರಶ್ ಅಂದರೆ ಅದೊಂದು ಆಕರ್ಷಣೆ. ಇದು ನಾವು ಒಬ್ಬರ ಕಡೆಗೆ ಅವರ ಸೌಂದರ್ಯಕ್ಕಾಗಲಿ, ಅವರ ಗುಣಕ್ಕಾಗಲಿ, ಅವರ ಬುದ್ಧಿವಂತಿಕೆಗಾಗಲಿ, ಅವರ ಕೆಲಸಕ್ಕೆ ಎಕ್ಸೆಟ್ರಾ ಹಾಗೆ ಆಕರ್ಷಿತವಾಗುವುದು. ಇದರ ಆಯಸ್ಸು ಕಡಿಮೆ ಎಂದು ಸಿಂಧು ಹೇಳ್ತಾಳೆ. ಓಕೆ, ಹಾಗಾದರೆ ಈಗ ಒಬ್ಬ ಹುಡುಗ ಹುಡುಗಿನ ಇಷ್ಟಪಡ್ತಿದ್ದಾನೆ, ಆದರೆ ಆ ಹುಡುಗಿ ಬೇರೆ ಹುಡುಗನನ್ನು ಇಷ್ಟಪಡ್ತಿದ್ದಾಳೆ. ಈಗ ಆ ಹುಡುಗ ಅವಳು ಇಷ್ಟಪಟ್ಟಿರುವ ಹುಡುಗನ ಜೊತೆಗೆ ಇರುವುದಕ್ಕೆ ಬಿಡಬೇಕೋ ಅಥವಾ ತಾನು ಅವಳನ್ನು ಕನ್ವಿನ್ಸ್ ಮಾಡಿ ತನ್ನನ್ನು ಇಷ್ಟಪಡುವ ಹಾಗೆ ಮಾಡಬೇಕೋ ಎಂದು ಸಾಗರ್ ಪ್ರಶ್ನಿಸ್ತಾನೆ. ಆ ಹುಡುಗ ಅವಳ ನಿಜವಾಗಿ ಪ್ರೀತಿಸಿದ್ದೇ ಆಗಿದ್ದರೆ ಅವಳು ಪ್ರೀತಿಸ್ತಿರೋ ಹುಡುಗನ ಜೊತೆಗೆ ಇರುವುದಕ್ಕೆ ಬಿಡಬೇಕು. ಪ್ರೀತಿಯಲ್ಲಿ ಪ್ರೇಮಿಯನ್ನು ಸ್ವತಂತ್ರವಾಗಿ ಅವರಿಷ್ಟದಾಗಿ ಇರುವುದಕ್ಕೆ ಬಿಟ್ಟು ಬಿಡಬೇಕು. ಅವರ ಸಂತೋಷವನ್ನೇ ನಮ್ಮ ಸಂತೋಷ ಅಂತ ತಿಳಿಬೇಕು. ಇದಕ್ಕಾಗಿ ತ್ಯಾಗ ಮಾಡಲೇಬೇಕು. ಒಂದು ವೇಳೆ ಅವಳನ್ನು ಬಲವಂತವಾಗಿ ತನ್ನನ್ನು ಪ್ರೀತಿಸುವಾಗೆ ಮಾಡಿಕೊಂಡ್ರೆ ಅದನ್ನು ಪ್ರೀತಿ ಎನ್ನುವುದಿಲ್ಲ, ಅದನ್ನು ಅವನ ಸ್ವಾರ್ಥ ಅಂತಾರೆ ಎಂದು ಸಿಂಧು ಉತ್ತರಿಸ್ತಾಳೆ. ಹೌದು, ನಿಜ, ನನ್ನ ಪಾಯಿಂಟ್ ಕೂಡ ಇದೇ ಆಗಿತ್ತು ಸಿಂಧು ಎಂದು ಸಾಗರ್ ಹೇಳಿದಾಗ, ಅಂದರೆ ನೀವು ಇದನ್ನೆಲ್ಲ ಯಾಕೆ ನನಗೆ ಕೇಳ್ತಾ ಇದ್ದೀರಾ ಎಂದು ಸಿಂಧು ಸಾಗರ್ಗೆ ಪ್ರಶ್ನಿಸ್ತಾಳೆ. ನೀನು ಮಾನಸ್ನನ್ನು ಪ್ರೀತಿಸ್ತಿದ್ಯಾ, ಆದರೆ ಅವನು ನಿನ್ನನ್ನು ಅಲ್ಲ, ವಿಶಾಖನನ್ನು ಪ್ರೀತಿಸ್ತಿದ್ದಾನೆ. ಅವರೊಬ್ಬರಿಗೊಬ್ಬರು ಕಮಿಟೆಡ್. ಈಗ ನೀನೇ ಮಧ್ಯದಲ್ಲಿ ಹೋಗ್ತಾ ಇರುವಾಗೆ ಆಗುತ್ತೆ ಸಿಂಧು. ಈಗ ನೀನು ಕೂಡ ಮಾನಸ್ನ ತ್ಯಾಗ ಮಾಡಬೇಕೆಂದು ಸಾಗರ್ ಹೇಳಿದಾಗ, ಹೌದು, ನಿಮ್ಮ ಮಾತು ನಿಜ ಎಂದು ಅವನ ಭುಜಕ್ಕೆ ಹೊರಗ್ತಾಳೆ. ಅವಳ ಕಣ್ಣುಗಳಿಂದ ನೀರು ಸುರಿಯುತ್ತದೆ. ಸಾಗರ್ ಸಿಂಧುವಿನ ಕಣ್ಣೀರನ್ನು ಒರೆಸುತ್ತಾ, ನಾಳೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ಎಂದು ಹೇಳಿದಾಗ ಸರಿ ಎಂದು ಸಿಂಧು ಕೂಡ ಮರು ಪ್ರತಿಕ್ರಿಯೆ ನೀಡುತ್ತಾಳೆ. ಮಾನಸ್ ತನ್ನ ಮನೆಗೆ ಕರೆದಿದ್ದರಿಂದ ಸಾಗರ್, ಸಿಂಧು, ಹಿಂದೂ ಹಾಗೂ ಸುನೀತಾರವರು ಮಾನಸ್ನ ಮನೆಯತ್ತ ಹೊರಟಿದ್ದರು. ಅವರೆಲ್ಲ ಬರೋ ವಿಷಯ ತಿಳಿದ ವಿಶಾಖ, ಮಾನಸ್ ಅವರನ್ನೆಲ್ಲ ಯಾಕೆ ಕರೆಸ್ತಾ ಇದೆಯಾ ಎಂದು ಪ್ರಶ್ನಿಸ್ತಾಳೆ. ಅದಕ್ಕೆ ಮಾನಸ್, ನನ್ನ ಮನೆ ನನ್ನ ಇಷ್ಟ ಎಂದು ತನ್ನಗೆ ಉತ್ತರಿಸ್ತಾನೆ. ಮಾನಸ್, ನೀನೀಗ ಡೇ ಬೈ ಡೇ ಚೇಂಜ್ ಆಗ್ತಾ ಇದೆಯಾ ಎಂದು ವಿಶಾಖ ಹೇಳಿದಾಗ, ಆ್ಯಕ್ಚುಲಿ ಚೇಂಜ್ ಆಗಿರೋದು ನೀನು ವಿಶಾಖ, ಅದೀಗ ನನಗೆ ಗೊತ್ತಾಗಿದೆ ಎಂದು ಹೇಳ್ತಾನೆ. ಹೀಗೆ ಅವರಿಬ್ಬರ ಮಾತು ಮುಂದುವರಿಯುತ್ತದೆ. ಅಷ್ಟರಲ್ಲಿ ಅಲ್ಲಿಗೆ ಸಾಗರ್, ಸಿಂಧು, ಹಿಂದೂ ಹಾಗೂ ಸುನೀತಾರವರು ಬರುತ್ತಾರೆ. ಅವರನ್ನೆಲ್ಲ ನೋಡಿದ ವಿಶಾಖ ತನ್ನ ರೂಮಿಗೆ ಹೋಗ್ತಾಳೆ. ಮಾನಸ್ ಅವರನ್ನೆಲ್ಲ ಒಳಗೆ ಕರೆದು ಉಪಚರಿಸ್ತಾನೆ. ಮಾನಸ್ ಸಿಂಧುವಿನತ್ತ ನೋಡಿ ಮುಗುಳ್ನಗೆ ಬೀರಿದಾಗ ಸಿಂಧು ನೋಡಿದರೂ ನೋಡಲಿಲ್ಲ ಎನ್ನುವಂತೆ ಬೇರೆ ಕಡೆ ಮುಖ ತಿರುಗಿಸಿ ಬಿಡ್ತಾಳೆ. ಇದರಿಂದ ಮಾನಸ್ಗೆ ಬೇಸರವಾಗ್ತದೆ. ಇನ್ನೊಂದು ಕಡೆ ಸುನೀತಾರವರು ಮನೆಯನ್ನು ನೋಡುತ್ತಿದ್ದರು. ಹೇ ಪಾರ್ಟ್ನರ್, ಏನು ಮನೆಯನ್ನು ಹೀಗೆ ನೋಡ್ತಾ ಇದ್ದೀರಾ ಎಂದು ಹಿಂದೂ ಕುತೂಹಲದಿಂದ ಕೇಳಿದಾಗ, ಹೌದು, ಮನೆ ಎಷ್ಟು ಚೆನ್ನಾಗಿದೆ, ಅದಕ್ಕೆ ನೋಡ್ತಾ ಇದ್ದೀನಿ ಎಂದು ಸುನೀತಾರವರು ಉತ್ತರಿಸ್ತಾರೆ. ನಿಜ ಹೇಳಬೇಕಂದ್ರೆ ಅದು ಏನೂ ಅಲ್ಲ ಎಂದು ಹಿಂದೂ ಹೇಳಿದಾಗ, ಹಾಗಾದರೆ ಮಾನಸ್ ಹತ್ರ ಇದಕ್ಕಿಂತಲೂ ದೊಡ್ಡ ಮನೆ ಇರ್ಬೋದಾ ಎಂದು ಸುನೀತಾರವರು ಕುತೂಹಲದಿಂದ ಕೇಳಿದಾಗ, ಇರ್ಬೋದು, ಆದರೆ ಈ ಮನೆ ಮೊದಲ ಇದ್ದಾಗಿ ಇಲ್ಲ, ಅದರ ಕಲೆನೇ ಹೋಗಿದೆ ಎಂದು ಹೇಳ್ತಾಳೆ. ಅರ್ಥವಾಗದೆ ಸುನೀತಾರವರು ಅಂದರೆ ಎಂದು ಕೇಳಿದಾಗ, ಅಂದರೆ ಈಗ ಎಲ್ಲದಕ್ಕೂ ಈ ಮನೆಯಲ್ಲಿ ಕೆಲಸದವರಿದ್ದಾರೆ, ಆದರೆ ಸಿಂಧು ಅಕ್ಕ ಇದ್ದ ಹಾಗೆ ಮನೆಯ ಕೆಲಸಕ್ಕೆ ಯಾರು ಇರಲಿಲ್ಲ. ಮಾನಸ್ ಎಷ್ಟೇ ಸಲ ಕೆಲಸದವರನ್ನು ಇಟ್ಟುಕೊಳ್ಳೋಣ ಅಂತ ಹೇಳಿದ್ರು ಅಕ್ಕ ಕೇಳಲೇ ಇಲ್ಲ. ಮನೆ ಎಲ್ಲ ಕೆಲಸವನ್ನು ಅವಳೇ ಮಾಡ್ತಾ ಇದ್ಲು, ಅದು ಕೂಡ ಅವಳಿಷ್ಟದಂತೆ. ಆದರೆ ಅವಳು ಇಲ್ಲಿಂದ ಹೋದ್ಮೇಲೆ ಮನೆ ಫುಲ್ ಚೇಂಜ್ ಆಗಿದೆ, ಮನೆಯ ಕಲೆನೇ ಹೋಗಿದೆ ಎಂದು ಹಿಂದೂ ಹೇಳ್ತಾಳೆ. ಇದಂತೂ ನಿಜ. ಹೆಣ್ಣು ಮನೆಯಲ್ಲಿದ್ದರೆ ಆ ಮನೆಗೊಂದು ಶೋಭೆ. ಹೆಣ್ಣು ಇಲ್ಲದ ಮನೆ ಅದರ ಕಲೆಯನ್ನು ಕಳೆದುಕೊಂಡು ಬಿಡುತ್ತದೆ. ಈಗ ಆ ಕಲೆ ನಮ್ಮ ಮನೆಗೆ ಬರ್ತಾ ಇರೋದು ನಮ್ಮ ಪುಣ್ಯ ಎಂದು ಸುನೀತಾರವರು ಹೇಳಿದಾಗ ಇಂದು ಮುಗುಳ್ನಗೆ ಬೀರುತ್ತಾಳೆ. ನೀವು ಹೋಗಿ ರೆಸ್ಟ್ ತಗೊಳ್ಳಿ ಎಂದು ಮಾನಸ್ ಹೇಳಿದಾಗ, ಥ್ಯಾಂಕ್ ಯು ಸೋ ಮಚ್ ಮಾನಸ್ ಎಂದು ಸಾಗರ್ ಹೇಳ್ತಾನೆ. ಯು ಆರ್ ಮೋಸ್ಟ್ ವೆಲ್ಕಮ್ ಎಂದು ಮಾನಸ್ ಪ್ರತಿಯಾಗಿ ಹೇಳ್ತಾನೆ. ಯಾವಾಗ ನಮಗೆ ಡೈವರ್ಸ್ ಸಿಗುತ್ತೆ ಎಂದು ಸಿಂಧು ಕೇಳಿದಾಗ ಮಾನಸ್ ಸಿಂಧುವಿನ ಕಡೆಗೆ ನೋಡಿದರೆ ಸಿಂಧು ಕೆಳಗೆ ನೋಡ್ತಿದ್ಲು. ಸಾಗರ್ ಮಾನಸ್ ಕಡೆಗೆ ನೋಡುತ್ತಿದ್ದನು. ಮಾನಸ್ ತಡವರಿಸ್ತಾ, ನನಗೆ ಗೊತ್ತಿಲ್ಲ, ನನಗೆ ಬೇಡ ಎಂದನು. ಆದರೆ ಸಿಂಧು ಮಾನಸ್ ತನ್ನ ಮಾತನ್ನು ಪೂರ್ತಿಗೊಳಿಸುವಷ್ಟರಲ್ಲಿ ಅಲ್ಲಿಂದ ಹೋಗ್ತಾಳೆ. ಮಾನಸ್ ಕೂಡ ಸಿಂಧುವಿನ ಹಿಂದೆಯೇ ಹೋಗ್ತಾನೆ. ಮಾನಸ್ ಸಿಂಧು ಇದ್ದಲ್ಲಿಗೆ ಬಂದಾಗ ಅವರ ಹಳೆಯ ರೂಮನ್ನು ನೋಡುತ್ತಿರುವುದನ್ನು ಕಾಣುತ್ತಾನೆ. ಸಿಂಧು ಅವರ ಜೀವನದ ಇಂದಿನ ಸಿಹಿ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾಳೆ. ಅದು ಮಾನಸ್ಗೆ ಅರ್ಥವಾಗಿ, ನೀನು ಬೇಕಾದರೆ ಈ ರೂಮಲ್ಲಿ ರೆಸ್ಟ್ ಮಾಡು, ನಾನು ಬೇರೆ ರೂಮಲ್ಲಿ ಇರ್ತೀನಿ ಎಂದು ಮಾನಸ್ ಹೇಳಿದಾಗ ಥ್ಯಾಂಕ್ಸ್ ಎಂದಷ್ಟು ಹೇಳಿ ಸಿಂಧು ರೂಮಿನ ಒಳಗೆ ಹೋಗ್ತಾಳೆ. ಮಧ್ಯಾಹ್ನವಾಗಿತ್ತು. ಸಿಂಧು ಕೆಳಗೆ ಬರ್ತಾಳೆ. ಕೆಳಗೆ ಬಂದವಳೆ ಅಡುಗೆ ಮನೆಗೆ ಹೋಗ್ತಾಳೆ.
ಅಲ್ಲಿ ಸುನೀತಾರವರು ಮೊದಲೇ ಇರ್ತಾರೆ. ಅರೆ ಆಂಟಿ, ಇಲ್ಲೇನು ಮಾಡ್ತಾ ಇದ್ದೀರಾ ಎಂದು ಸಿಂಧು ಪ್ರಶ್ನಿಸಿದಾಗ, ಅಡುಗೆ ಮಾಡುವುದಕ್ಕೆ ಬಂದೆ, ಆದರೆ ಇಲ್ಲಿ ಯಾವ ವಸ್ತು ಎಲ್ಲಿದೆ ಅಂತ ಗೊತ್ತಿಲ್ಲ ಎಂದು ಸುನೀತಾರವರು ಹೇಳುತ್ತಾರೆ. ಅಯ್ಯೋ ಆಂಟಿ, ಈ ಕಡೆಗೆ ಬನ್ನಿ, ನಾನು ಮಾಡ್ತೀನಿ ಎಂದು ಸಿಂಧು ಹೇಳಿದಾಗ, ಸರಿ ಕಣಮ್ಮ, ನಾನು ನಿಮಗೆ ಸಹಾಯ ಮಾಡ್ತೀನಿ ಎಂದು ಸುನೀತಾರವರು ಹೇಳ್ತಾರೆ. ಸಿಂಧು ಬೇಡ ಅಂದರೂ ಸುನೀತಾರವರು ಸಿಂಧು ಜೊತೆಗೆ ಅಡುಗೆ ಮಾಡಲು ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ವಿಶಾಖ ಅಲ್ಲಿಗೆ ಬರ್ತಾಳೆ. ಹೀಗಂತೂ ನೀವು ಪಕ್ಕ ಮೇಡ್ ಥರನೇ ಕಾಣ್ತಾ ಇದ್ದೀರಾ ಎಂದು ವಿಶಾಖ ಸುನೀತಾರವರನ್ನು ನೋಡಿ ಹೇಳ್ತಾಳೆ. ನಿಮ್ಮ ನಾಲಿಗೆ ಮೇಲೆ ಹಿಡಿತಾ ಇರಲಿ ವಿಶಾಖ ಎಂದು ಸಿಂಧು ಸ್ವಲ್ಪ ಧ್ವನಿ ಹೇರಿಸಿ ಹೇಳ್ತಾಳೆ. ಜಸ್ಟ್ ಶಟಾಪ್, ಇದು ಈಗ ನನ್ನ ಮನೆ. ಮಾನಸ್ ನಿಮ್ಮನ್ನು ಹೇಗೆ ಮೇಡ್ ಮಾಡಿದ್ದಾನೆ ಎಂದು ವಿಶಾಖ ನಕ್ಕಾಗ, ಯು ಶಟಾಪ್ ಮಿಸ್ ವಿಶಾಖ, ಮಾನಸ್ ನಮ್ಮನ್ನು ಗೆಸ್ಟ್ ಆಗಿ ಕರೆದಿದ್ದಾರೆ. ನಿಮಗೆ ಗೆಸ್ಟ್ ಜೊತೆಗೆ ಹೇಗೆ ನಡೆದುಕೊಳ್ಬೇಕಂತ ಗೊತ್ತಿಲ್ಲ. ಯು ಆರ್ ಅನ್ಕಲ್ಚರ್ಡ್ ಫೆಲ್ಲೋ ಎಂದು ಹಿಂದೂ ಹೇಳ್ತಾಳೆ. ವಿಶಾಖ ಅವಳಿಗೆ ಎದುರು ಮಾತನಾಡಬೇಕೆನ್ನುವಷ್ಟರಲ್ಲಿ ಅಲ್ಲಿಗೆ ಸಾಗರ್ ಬರ್ತಾನೆ. ಆಗ ಎಲ್ಲರೂ ಸಾಗರ್ನನ್ನೇ ನೋಡ್ತಾರೆ. ಏನಾಯ್ತು, ಎಲ್ಲರೂ ಹೀಗೆ ನನ್ನ ನೋಡ್ತಾ ಇದ್ದೀರಾ, ಏನಾದರೂ ಪ್ರಾಬ್ಲಮ್ಮಾ ಎಂದು ಸಾಗರ್ ಕೇಳ್ತಾನೆ. ಆಗ ಹಿಂದೂ, ಅದು ಸಾಗರ್ ಬಾಬಾ ಎನ್ನುವಷ್ಟರಲ್ಲಿ ಏನೂ ತೊಂದರೆ ಇಲ್ಲ ಎಂದು ಸುನೀತಾರವರು ಹೇಳುತ್ತಾರೆ. ಊಟದ ನಂತರ, ಆಂಟಿ ಎಲ್ಲ ನಾನು ನೋಡ್ಕೊಳ್ತೀನಿ, ನೀವು ಹೋಗಿ ಎಂದು ಸಿಂಧು ಸುನೀತಾರವರಿಗೆ ಹೇಳಿದಾಗ, ಸರಿ ಹುಷಾರು ಎಂದು ಸುನೀತಾರವರು ಅಲ್ಲಿಂದ ಹೋಗ್ತಾರೆ. ಸಿಂಧು ಅಡುಗೆ ಮನೆಯಲ್ಲಿದ್ದಾಗ ಮಾನಸ್ ಬಂದು ಸಿಂಧುವನ್ನು ಹಿಂದಿನಿಂದ ಅಪ್ಪುತ್ತಾನೆ. ಐ ಆಮ್ ಸಾರಿ ಸಿಂಧು, ನಿನ್ನನ್ನು ಬಿಟ್ಟು ನನಗೆ ಇರಲು ಆಗೋಲ್ಲ, ನನಗೆ ನೀನು ಬೇಕು ಎಂದು ಮಾನಸ್ಗೆ ಹೇಳ್ತಾನೆ. ಅಷ್ಟರಲ್ಲಿ ಮಾನಸ್ನನ್ನು ಹುಡುಕಿಕೊಂಡು ವಿಶಾಖ ಅಲ್ಲಿಗೆ ಬರ್ತಾಳೆ. ಮಾನಸ್ನನ್ನು ಹುಡುಕಿಕೊಂಡು ಬರುವ ವಿಶಾಖಳಿಗೆ ಮಾನಸ್ ಸಿಂಧುವನ್ನು ಅಪ್ಪಿಕೊಂಡಿರುವುದು ಕಾಣುತ್ತದೆ. ಅದನ್ನು ನೋಡಿ ವಿಶಾಖಳಿಗೆ ಕೋಪ ಹೆಚ್ಚಾಗ್ತದೆ. ಏನಾದರೂ ಮಾಡಬೇಕಲ್ವಾ ಎಂದುಕೊಂಡು ಮಾನಸ್ ಎಂದು ಜೋರಾಗಿ ಕಿರಿಚಿ ಕೂಗ್ತಾಳೆ. ಮಾನಸ್ ಅದನ್ನು ಕೇಳಿ ಅಡುಗೆ ಮನೆಯಿಂದ ಓಡಿ ಹೋಗ್ತಾನೆ. ಸಿಂಧು ಕೂಡ ಅವನ ಹಿಂದೆ ಬರ್ತಾಳೆ. ಅಯ್ಯೋ ವಿಶಾಖ, ಇಲ್ಲೇನು ಮಾಡ್ತಾ ಇದೆಯಾ ಎಂದು ಮಾನಸ್ ಕೇಳಿ, ನಾನು ನಿನ್ನನ್ನು ಹುಡುಕಿಕೊಂಡು ಬಂದೆ, ಆದರೆ ಸ್ಟೆಪ್ಪಿಂದ ಬಿದ್ದೆ ಎಂದು ನಾಟಕ ಮಾಡ್ತಾಳೆ. ಮಾನಸ್ ಅವಳನ್ನು ಎತ್ತಿಕೊಂಡು ಹೋಗ್ತಾನೆ. ಸಿಂಧುಗೆ ಇವಳ ನಾಟಕ ತಿಳಿದು ತನ್ನ ರೂಮಿಗೆ ಹೋಗ್ತಾಳೆ. ಸಿಂಧು ರೂಮಿನಲ್ಲಿ, ಕೊನೆ ಸಲ ನಾನು ಬುಕ್ಸನ್ನು ಎಲ್ಲಿ ಇಟ್ಟಿದ್ದೇನೆ ಎಂದು ಸಿಂಧು ಯೋಚಿಸ್ತಾಳೆ. ಮೋಸ್ಟ್ಲಿ ಎಲ್ಲ ಬುಕ್ಸ್ನ ಮೇಲೆ ಇಟ್ಟಿರ್ಬೋದು ಎಂದುಕೊಂಡು ಸಿಂಧು ಒಂದು ಕುರ್ಚಿಯ ಮೇಲೆ ಹತ್ತುತ್ತಾಳೆ. ಆದರೆ ಅವಳಿಗೆ ಕೈ ಹೆಟ್ಟುಕದ ಕಾರಣ ಇನ್ನೂ ಪ್ರಯತ್ನ ಮಾಡುವುದಕ್ಕೆ ಹೋಗಿ ಆಯ ತಪ್ಪಿ ಕೆಳಗೆ ಬೀಳ್ತಾಳೆ. ಆ ಎಂದು ಜೋರಾಗಿ ಕಿರಿಚ್ತಾಳೆ. ನೀನು ಕಿರಿಚೋದನ್ನು ಬಿಟ್ಟು ಕಣ್ಣು ತೆರೆದು ನೋಡು ಎಂದು ಸಾಗರ್ ಧ್ವನಿ ಕೇಳ್ತದೆ. ಆಗ ಅವಳು ಕಣ್ಣು ತೆರೆದು ನೋಡಿದಾಗ ಅವಳನ್ನು ಸಾಗರ್ ಹಿಡಿದಿರ್ತಾನೆ. ಹಬ್ಬ, ನಾನು ಇನ್ನು ಬದುಕಿದ್ದೇನೆ ಎಂದು ಸಿಂಧು ಹೇಳ್ತಾಳೆ. ಸಾಗರ್ ಅವಳನ್ನು ಕೆಳಗೆ ಬಿಡ್ತಾನೆ. ಥ್ಯಾಂಕ್ಸ್ ಎಂದು ಸಿಂಧು ಹೇಳ್ತಾಳೆ. ನೀನು ಮೇಲೆ ಹತ್ತಿ ಏನು ಮಾಡ್ತಿದ್ದೆ ಎಂದು ಸಾಗರ್ ಕೇಳಿದಾಗ, ಅದು ಬುಕ್ಸ್ ಓದಬೇಕು ಅಂದ್ಕೊಂಡು ಬುಕ್ಸ್ ತೆಗೆಯುವುದಕ್ಕೆ ಎಂದು ಸಿಂಧು ಉತ್ತರಿಸಿದಾಗ, ನೀನಿನ್ನು ಪುಸ್ತಕದ ಹುಳುವೆ ಎಂದು ಎಂದುಕೊಳ್ಳುತ್ತಾನೆ. ನಂಗಂತೂ ಈ ಮನೆಯಲ್ಲಿ ಬೋರ್ ಆಗ್ತಿದೆ ಎಂದು ಸಾಗರ್ ಹೇಳಿದಾಗ, ಹಾಗಾದರೆ ಲೂಡ ಆಡೋಣ ಎಂದು ಸಿಂಧು ಹೇಳ್ತಾಳೆ. ಏನು ಲೂಡೋಣ, ನೀನೇನು ಸಣ್ಣ ಮಗುನೇ ಚಿನ್ನುಮ್ಮ ಎಂದು ಸಾಗರ್ ಕೇಳುತ್ತಾನೆ. ಆಗ ಸಿಂಧು ನಗುತ್ತಾಳೆ. ಅವರಿಬ್ಬರು ಲೂಡ ಆಡ್ತಾರೆ. ಕೋರ್ಟ್ನಲ್ಲಿ ಮಾನಸ್, ವಿಶಾಖ, ಸಾಗರ್ ಹಾಗೂ ಸಿಂಧು ತಮ್ಮ ಡೈವರ್ಸ್ಗಾಗಿ ಲಾಯರ್ನ ಹತ್ತಿರ ಹೋಗಿದ್ದರು. ಎಲ್ಲವನ್ನೂ ಅರ್ಥ ಮಾಡಿಕೊಂಡ ಲಾಯರ್, ಸರಿ, ಇದು ಮ್ಯೂಚುವಲ್ ಡೈವರ್ಸ್ ಆಗಿರೋದರಿಂದ ಏನೂ ತೊಂದರೆ ಇಲ್ಲ ಎಂದು ಲಾಯರ್ ಹೇಳಿದಾಗ, ನಮಗೆ ಯಾವಾಗ ಡೈವರ್ಸ್ ಸಿಗುತ್ತೆ ಎಂದು ವಿಶಾಖ ಪ್ರಶ್ನಿಸ್ತಾಳೆ. ನೀವು 6 ತಿಂಗಳು ಒಟ್ಟಿಗೆ ಇರಬೇಕು, ಇದರಿಂದ ನಿಮ್ಮ ಡಿಸಿಷನ್ ಚೇಂಜ್ ಆಗಬಹುದು ಎಂದು ಲಾಯರ್ ಹೇಳಿದಾಗ, ನಮ್ಮ ನಿರ್ಧಾರ ಬದಲಾಗುವುದಿಲ್ಲ ಎಂದು ಸಿಂಧು ದೃಢವಾಗಿ ಹೇಳ್ತಾಳೆ. ಆದರೆ ಇದು ರೂಲ್ಸ್ ಅಮ್ಮ ಎಂದು ಲಾಯರ್ ಹೇಳ್ತಾರೆ. ಓಕೆ ಸರ್ ಎಂದು ಸಾಗರ್ ಹೇಳ್ತಾನೆ. ಮಾನಸ್ ಏನನ್ನು ಹೇಳೋದಿಲ್ಲ, ಕಾರಣ ಅವನಿಗೆ ಒಳಗಿನಿಂದ ತುಂಬ ನೋವಾಗುತ್ತಿತ್ತು. ಅವರೆಲ್ಲರೂ ಮನೆಗೆ ಬಂದಾಗ ಏನಾಯಿತು ಎಂದು ಸುನೀತಾರವರು ಕೇಳಿದರೆ, ಲಾಯರ್ ಏನಂದ್ರು ಎಂದು ಹಿಂದೂ ಕೇಳ್ತಾಳೆ. ನಾವು 6 ತಿಂಗಳು ಒಟ್ಟಿಗಿರಬೇಕಂತೆ, ಆಮೇಲೆ ಎಂದು ಮಾನಸ್ ತನ್ನ ಮಾತನ್ನು ಪೂರ್ತಿಗೊಳಿಸುವಷ್ಟರಲ್ಲಿ ಆಮೇಲೆ ಸಪ್ರೇಟ್ ಆಗೋದು ಎಂದು ದೃಢವಾಗಿ ಹೇಳುತ್ತಾಳೆ. ನನ್ನನ್ನು ನೋಡಿಕೊಳ್ಳಕ್ಕೆ ಯಾರಾದರೂ ಬೇಕು ಎಂದು ವಿಶಾಖ ಹೇಳ್ತಾಳೆ. ಅರೆ, ಮನೆಯಲ್ಲಿ ಇಷ್ಟೊಂದು ಜನ ಇದ್ದಾರೆ, ಇವರೇ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಎಂದು ಮಾನಸ್ ಹೇಳಿದಾಗ, ಬೇಡ ಎಂದು ವಿಶಾಖ ಹೇಳ್ತಾಳೆ. ಯಾಕೆ ಬೇಡ ಎಂದು ಮಾನಸ್ ಕೇಳಿದಾಗ, ಅದು ಒಂದು ಕೆಲಸ ಮಾಡು, ಸಾಕ್ಷಿಗೆ ಕಾಲ್ ಮಾಡು, ಅವಳೇ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ಎಂದು ವಿಶಾಖ ಹೇಳಿದಾಗ, ಹಾಂ ಸಾಕ್ಷಿ, ಅವಳು ಬಂದಿದ್ದರೆ ಚೆನ್ನಾಗಿರುತ್ತೆ, ನಾನು ಅವಳಿಗೆ ಕಾಲ್ ಮಾಡ್ತೀನಿ ಎಂದು ಮಾನಸ್ ಹೊರಟಾಗ, ಹೀಗಿದೆ ಮಜಾ ಎಂದು ವಿಶಾಖ ನಗುತ್ತಾಳೆ. ಸಾಕ್ಷಿ ಹಾಗೂ ವಿನಯ್, ಸಾಕ್ಷಿಯ ಬಾಯ್ ಫ್ರೆಂಡ್ ಮಾನಸ್ ಮನೆಗೆ ಬಂದಿದ್ದರು. ಮಧ್ಯಾಹ್ನ ಊಟದ ನಂತರ, ನನಗಂತೂ ತುಂಬ ಬೋರ್ ಆಗ್ತಿದೆ ಎಂದು ಹಿಂದೂ ಹೇಳಿದಾಗ, ಹಾಗಾದರೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋದನ್ನು ಮಾಡೋಣ ಎಂದು ಸಾಕ್ಷಿ ಹೇಳ್ತಾಳೆ. ಇಂಟ್ರೆಸ್ಟಿಂಗ್ ಏನು ಎಂದು ಹಿಂದೂ ಕೇಳ್ತಾಳೆ. ಹಾಗಾದರೆ ಡಾನ್ಸ್ ಮಾಡೋಣ ಎಂದು ವಿನಯ್ ಹೇಳಿದಾಗ, ನೈಸ್ ಐಡಿಯಾ ಎಂದು ಸಾಕ್ಷಿ ಹೇಳುತ್ತಾ, ನಾನು ವಿನಯ್, ಮಾನಸ್, ವಿಶಾಖ, ಸಿಂಧು, ಸಾಗರ್ ಮತ್ತು ಇಂದು ಸುನೀತಾ ಆಂಟಿ ಡ್ಯಾನ್ಸ್ ಮಾಡಿದರೆ
ನೀವೆಲ್ಲ ಏನಂತೀರಾ ಎಂದು ಸಾಕ್ಷಿ ಕೇಳಿದಾಗ ಎಸ್ ಎಸ್ ಎಂದು ಹಿಂದೂ ಹಾಗೂ ಸುನೀತಾರವರು ಹೇಳ್ತಾರೆ. ನಾನು ಮತ್ತೆ ಸಾಗರ್ ಅವರ ಎಂದು ಸಿಂಧು ಆಶ್ಚರ್ಯದಿಂದ ಹೇಳಿದಾಗ ಅದ್ಯಾಕೆ ಅಷ್ಟು ಶಾಕ್ ಆಗ್ತೀಯಾ? ನನಗೆ ನಿನ್ನಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕೆ ಬರದೇ ಇದ್ರೂ ತಕ್ಕ ಮಟ್ಟಿಗೆ ಡ್ಯಾನ್ಸ್ ಮಾಡೋದಕ್ಕೆ ಬರುತ್ತೆ ಎಂದು ಸಾಗರ್ ಹೇಳ್ತಾನೆ. ಅಷ್ಟರಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿ ಎಂದು ಸಾಕ್ಷಿ ಹೇಳಿದಾಗ ಬಾ ಪಾರ್ಟ್ನರ್ ಎಂದು ಇಂದು ಸುನೀತಾರನ್ನು ಕರೆದಾಗ ಏನು ಪಾರ್ಟ್ನರ ಎಂದು ಎಲ್ಲರೂ ಆಶ್ಚರ್ಯದಿಂದ ಕೇಳ್ತಾರೆ. ಹಾ ಅದು ಅವರು ಈಗ ನನ್ನ ಡಾನ್ಸಿಂಗ್ ಪಾರ್ಟ್ನರ್ ಅಲ್ವಾ, ಅದಕ್ಕೆ ಹಾಗೆ ಹೇಳಿತು ಎಂದು ಇಂದು ಹೇಳುತ್ತಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತದೆ. ಆಗ ಎಲ್ಲರೂ ಕಪಲ್ ಡ್ಯಾನ್ಸ್ ಮಾಡಲು ಶುರು ಮಾಡ್ತಾರೆ. ಆದರೆ ಸಿಂಧು ಹಾಗೂ ಸಾಗರ್ ಒಟ್ಟಿಗೆ ಡ್ಯಾನ್ಸ್ ಮಾಡುತ್ತಿರುವುದನ್ನು ಕಂಡು ಮಾನಸ್ಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗೆ ಆಗುತ್ತದೆ. ಕೊನೆಗೆ ಡ್ಯಾನ್ಸ್ ಎಲ್ಲ ಮುಗಿದ ನಂತರ ನೋಡಿದ್ಯಾ, ನನಗೂ ಡ್ಯಾನ್ಸ್ ಮಾಡೋದಕ್ಕೆ ಬರುತ್ತೆ ಎಂದು ಸಾಗರ್ ಕೊಚ್ಚಿಕೊಂಡಾಗ ಹೋ, ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಅಲ್ವಾ ಸ್ಕೂಲ್ನಲ್ಲಿ ನಾವು ಡ್ಯಾನ್ಸ್ ಮಾಡುವಾಗ ನನ್ನನ್ನು ಬೀಳಿಸಿದ್ದು ಎಂದು ಸಿಂಧು ಹೇಳ್ತಾಳೆ. ಅಯ್ಯೋ, ಅದೇನು ಬೈ ಮಿಸ್ಟೇಕ್ ಆಗಿದ್ದು, ಆದರೂ ನಾವು ಕಂಟಿನ್ಯೂ ಮಾಡಿದ್ವಿ ಅಲ್ವಾ, ಮತ್ತು ನಾನು ಆವಾಗ ತುಂಬ ಬ್ರೇವ್ ಆಗಿದ್ದೆ ಎಂದು ಸಾಗರ್ ಹೇಳಿದಾಗ ಹೌದೌದು, ಅದಕ್ಕೆ ಅಲ್ವಾ ನನ್ನನ್ನು ಸ್ಕೂಲ್ ಡೇಸಿಂದ ಪ್ರೀತಿಸಿದ್ರು ಕೂಡ ಏನು ಹೇಳದೆ ದೊಡ್ಡ ತ್ಯಾಗಮಯ ಆಗಿತ್ತು ಎಂದು ಹೇಳಿ ಅಲ್ಲಿಂದ ಹೊರಡ್ತಾಳೆ. ಅರೆ, ಇವಳಿಗೆ ಗೊತ್ತಾಯಿತು ಎಂದು ಸಾಗರ್ ಆಶ್ಚರ್ಯಗೊಳ್ಳುತ್ತಾನೆ. 2-3 ದಿನಗಳು ಕಳೆದಿದ್ದವು. ಸಿಂಧು ಸಾಗರ್ ಈಗ ತುಂಬ ಹತ್ತಿರ ಆಗಿದ್ರು. ಅವರ ನಡುವೆ ಈಗ ಪ್ರೇಮ ಶುರುವಾದಂತಿತ್ತು. ಇನ್ನೊಂದು ಕಡೆ ಹಿಂದೂ ವಿನಯ್ ಮಧ್ಯೆ ಕೂಡ ಸುಂದರ ಭಾವನೆಗಳು ಬರುತ್ತಿದ್ದವು. ನೀನು ರೆಡಿ ಅಲ್ವಾ ಎಂದು ಸಾಕ್ಷಿ ಕೇಳಿದಾಗ ಎಸ್, ಐ ಆಮ್ ರೆಡಿ ಎಂದು ವಿಶಾಖ ಉತ್ತರಿಸಿ ಅಲ್ಲಿಂದ ಹೋಗ್ಬೇಕು ಎನ್ನುವಷ್ಟರಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಕ್ಯಾಮರಾ ಎಂದು ಸಾಕ್ಷಿ ಹೇಳಿದಾಗ ಹಾಗಾದರೆ ಪ್ಲ್ಯಾನ್ ಕ್ಯಾನ್ಸಲ್ ಎಂದು ವಿಶಾಖ ಕೇಳುತ್ತಾಳೆ. ಅಯ್ಯೋ, ನಿನ್ನ ಕ್ಯಾಮರಾ ಎಲ್ಲ ಆಫ್ ಮಾಡಿ ಬಿಡಬೇಕು ಎಂದು ಸಾಕ್ಷಿ ಹೇಳಿದಾಗ ವಿಶಾಖ ಹಾಗೂ ಸಾಕ್ಷಿ ಎಲ್ಲ ಕ್ಯಾಮರಾಗಳನ್ನು ಹಾಳು ಮಾಡಿಬಿಡ್ತಾರೆ. ಹಬ್ಬ, ನನಗಂತೂ ತುಂಬ ಕೆಲಸ ಮಾಡಿ ಸುಸ್ತಾಗಿದೆ, ನಾನು ಮಲಗೋದಕ್ಕೆ ಹೋಗ್ತೀನಿ ಎಂದು ವಿಶಾಖ ಹೇಳಿದಾಗ ಎಲ್ಲ ಕೆಲಸ ಮಾಡಿದ್ದು ನಾನು, ಸುಸ್ತಾಗಿರೋದು ನಿನಗಾ ಎಂದು ಸಾಕ್ಷಿ ಕೇಳ್ತಾಳೆ. ಹೌದು, ನಾನೀಗ ಪ್ರೆಗ್ನೆಂಟ್ ಅಲ್ವಾ, ತುಂಬ ಕೆಲಸ ಮಾಡಬಾರ್ದು ಎಂದು ವಿಶಾಖ ಹೇಳಿದಾಗ ಓಹೋ, ನೀನೇ ನಿಜವಾಗ್ಲೂ ಪ್ರೆಗ್ನೆಂಟ್ ಅಲ್ಲ, ಮಾಡ್ತಿರೋದು ಡ್ರಾಮಾ. ಆ ಡ್ರಾಮಾನ ಎಲ್ಲರ ಮುಂದೆ ಮಾಡು, ನನ್ನ ಮುಂದೆ ಅಲ್ಲ. ಈಗ ನನ್ನ ಪ್ಲ್ಯಾನ್ ಸಕ್ಸಸ್ ಆದರೆ ಸಾಕು ಎಂದು ಸಾಕ್ಷಿ ಹೇಳಿದಾಗ ನಿಂದಲ್ಲ, ನಮ್ಮ ಪ್ಲ್ಯಾನ್ ಎಂದು ವಿಶಾಖ ಹೇಳಿದಾಗ ಸಾಕ್ಷಿ ತನ್ನ ಕಣ್ಣನ್ನು ತೇಲಿಸ್ತಾಳೆ. ಸಾಗರ್ ಮೇಲಿನಿಂದ ಕೆಳಗೆ ಇಳಿದು ಬರ್ತಾನೆ. ಆಗ ಅವನು ಸಿಂಧು ಸೋಫಾದಲ್ಲಿ ಕುಳಿತುಕೊಂಡಿರೋದು ಕಾಣುತ್ತದೆ. ಸಿಂಧು ಅಮ್ಮ ಎಲ್ಲಿ ಎಂದು ಕೇಳ್ತಾನೆ. ಅದಕ್ಕೆ ಸುನೀತಾ, ಅಮ್ಮ ಇಂದು ಮನೆ, ವಿನಯ್ ಹೊರಗಡೆ ಹೋಗಿದ್ದಾರೆ ಎಂದು ಉತ್ತರಿಸ್ತಾಳೆ. ಅಷ್ಟರಲ್ಲಿ ಮಾನಸ್ಗೆ ಹಸಿವಾದಂತೆ ಅನಿಸುತ್ತದೆ. ನಾನು ನಿಮ್ಗೆ ಏನಾದರೂ ತಿನ್ನೋದಕ್ಕೆ ತರಲಾ ಎಂದು ಸಿಂಧು ಕೇಳಿದಾಗ ಹಾ ಎಂದು ಉತ್ತರಿಸ್ತಾನೆ. ಸರಿ, 5 ನಿಮಿಷದಲ್ಲಿ ಬಂದೆ ಎಂದು ಅಲ್ಲಿಂದ ಹೊರಟು ಹೋಗ್ತಾಳೆ. ನನಗೆ ಹಸಿವಾಗಿದೆ ಅಂತ ಇವಳಿಗೆ ಗೊತ್ತಾಯಿತು ಎಂದು ಸಾಗರ್ ಅಂದುಕೊಳ್ತಾನೆ. 5 ನಿಮಿಷಗಳ ನಂತರ ಸಿಂಧು ಸಾಗರ್ಗೆ ಸ್ಯಾಂಡ್ವಿಚ್ ಅನ್ನು ತಂದು ಕೊಡ್ತಾಳೆ. ಅದನ್ನು ತಿಂದ ಸಾಗರ್ ವಾವ್, ಸೂಪರ್ ಆಗಿದೆ ಸಿಂಧು ಎಂದು ಹೇಳ್ತಾನೆ. ಥ್ಯಾಂಕ್ ಯು ಎಂದು ಸಿಂಧು ನಗುತ್ತಾ ಹೇಳ್ತಾಳೆ. ಸರಿ, ನನಗೆ ಹಸಿವೆ ಆಗಿದೆ ಅಂತ ನಿಂಗೆ ಹೇಗೆ ಗೊತ್ತಾಯಿತು ಎಂದು ಸಾಗರ್ ಕುತೂಹಲದಿಂದ ಪ್ರಶ್ನಿಸ್ತಾನೆ. ಯಾಕೆಂದರೆ ನಮಗೆ ವಿಶೇಷವಾಗಿರುವ ವ್ಯಕ್ತಿಗಳ ಬಗ್ಗೆ ನಮಗೆ ಚೆನ್ನಾಗಿ ತಿಳಿದಿರುತ್ತದಂತೆ ಎಂದು ಹೇಳಿ ಸಿಂಧು ಅಲ್ಲಿಂದ ಹೊರಡ್ತಾಳೆ. ಸಾಗರ್ ಅದನ್ನು ಕೇಳಿ ಮುಗುಳ್ನಗೆಯನ್ನು ಬೀರ್ತಾನೆ. ಸಿಂಧು ಹೇಳಿದ್ದು ಅರ್ಥ ಆಯ್ತಲ್ವಾ? ನೀನು ರೆಡಿ ಅಲ್ವಾ ಎಂದು ಸಾಕ್ಷಿ ಕೇಳಿದಾಗ ಹೌದು ಎಂದು ವಿಶಾಖ ಹೇಳುತ್ತಾಳೆ. ಸರಿ, ಈಗ ನಾನು ಮೆಟ್ಟಿಲ ಮೇಲೆ ಎಣ್ಣೆಯನ್ನು ಚೆಲ್ಲಿದ್ದೀನಿ. ಈಗ ನೀನು ಅದರ ಮೇಲೆ ನಡ್ಕೊಂಡು ಹೋಗಿ ಕೆಳಗೆ ಬಿದ್ದಾಗೆ ನಾಟಕ ಮಾಡು. ಆಗ ನಿನ್ನ ಪ್ರೆಗ್ನೆನ್ಸಿ ನಾಟಕ ಮುಗಿಯಿತು ಎಂದು ಸಾಕ್ಷಿ ಹೇಳುತ್ತಾಳೆ. ಸರಿ ಸರಿ, ಆದರೆ ಆ ಸಿಂಧು ಮೇಲೆ ನನಗೆ ಇದನ್ನು ಹಾಕುವುದು ಎಂದು ವಿಶಾಖ ಹೇಳ್ತಾಳೆ. ವಿಶಾಖ, ನೀನು ನಾನು ಹೇಳಿದಷ್ಟು ಮಾಡು, ಉಳಿದದ್ದು ನನಗೆ ಬಿಡು ಸಾಕು ಎಂದು ಹೇಳುತ್ತಾಳೆ. ಈಗ ವಿಶಾಖ ಕೆಳಗೆ ಬಿದ್ದಂತೆ ನಾಟಕವಾಡ್ತಾಳೆ. ಹಾಗೆ ನಕಲಿ ರಕ್ತವನ್ನು ತನ್ನ ಮೇಲೆ ಸುರಿದುಕೊಳ್ತಾಳೆ. ಮಾನಸ್ ಬ್ರೋ ಎಂದು ಸಾಕ್ಷಿ ಜೋರಾಗಿ ಕೂಗಿಕೊಳ್ತಾಳೆ. ಏನಾಯ್ತು ಎಂದು ಮಾನಸ್ ಕೇಳಿದಾಗ ಅಯ್ಯೋ ಮಾನಸ್ ಬ್ರೋ, ಬೇಗ ಬನ್ನಿ, ವಿಶಾಖ ಮೆಟ್ಟಿಲಿನಿಂದ ಬಿದ್ದಿದ್ದಾಳೆ, ಬೇಗ ಬನ್ನಿ ಎಂದು ಕೂಗಿದಾಗ ಎಲ್ಲರೂ ಅಲ್ಲಿಗೆ ಧಾವಿಸ್ತಾರೆ. ಅಯ್ಯೋ ವಿಶಾಖ ಅವರೇ ಎಂದು ಸಿಂಧು ಗಾಬರಿಯಿಂದ ಹೇಳಿದಾಗ ಇವಳಿಗೆ ಏನಾಯ್ತು ಎಂದು ಸುನೀತಾರವರು ಗಾಬರಿಯಿಂದ ಹೇಳ್ತಾರೆ. ಅಷ್ಟರಲ್ಲಿ ಓಡಿ ಬಂದ ಮಾನಸ್ ಹಾಗೂ ಸಾಗರ್ ಕೂಡ ಗಾಬರಿ ಆಗ್ತಾರೆ. ಮಾನಸ್ ಬ್ರೋ, ಬೇಗ ಎತ್ತಿಕೊಂಡು ರೂಮಿಗೆ ನಡೀರಿ, ನಾನ್ ಡಾಕ್ಟರ್ಗೆ ಕಾಲ್ ಮಾಡ್ತೀನಿ ಎಂದು ಸಾಕ್ಷಿ ಹೇಳಿದಾಗ ಅಲ್ಲ, ಇಷ್ಟೊಂದು ರಕ್ತ ಬರ್ತಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದಲ್ವಾ ಎಂದು ಸಿಂಧು ಹೇಳಿದಾಗ ಇಲ್ಲ, ಈ ವಿಷಯ ಹೊರಗಡೆ ಗೊತ್ತಾಗ್ಬಾರ್ದು, ಗೊತ್ತಾದ್ರೆ ನಮ್ಮ ಕಂಪನಿ ರೆಪ್ಯುಟೇಷನ್ ಹಾಳಾಗುತ್ತದೆ ಎಂದು ಉತ್ತರಿಸ್ತಾಳೆ. ಆಗ ಮಾನಸ್ ತಡ ಮಾಡದೆ ವಿಶಾಖಳನ್ನು ಎತ್ತಿಕೊಂಡು ತನ್ನ ರೂಮಿಗೆ ಹೋಗ್ತಾನೆ. ಸಾಕ್ಷಿ ಕಾಲ್ ಮಾಡಿದ್ರಿಂದ ಆದಷ್ಟು ಬೇಗನೆ ಡಾಕ್ಟರ್ ಅಂದ್ರೆ ನಕಲಿ ಡಾಕ್ಟರ್ ಬರ್ತಾರೆ.
ನೀವೆಲ್ಲ ಹೊರಗಡೆ ಇರಿ, ಆಮೇಲೆ ಕರಿತೀನಿ ಎಂದು ಡಾಕ್ಟರ್ ಹೇಳಿದಾಗ ಅಲ್ಲಿಂದ ಎಲ್ಲರೂ ಹೊರಗೆ ಹೋಗ್ತಾರೆ. ಡಾಕ್ಟರ್ ಒಳಗಡೆ ಬಂದಾಗ, ಅರೆ ಶ್ರೇಯಾ ನೀನಾ ಎಂದು ವಿಶಾಖ ಆಶ್ಚರ್ಯದಿಂದ ಕೇಳುತ್ತಾಳೆ. ಹೌದು ನಾನೇ, ಸಾಕ್ಷಿ ಮ್ಯಾಮ್ ಇಲ್ಲಿಗೆ ಬರುವುದಕ್ಕೆ ಹೇಳಿದರು ಎಂದು ಶ್ರೇಯಾ ಉತ್ತರಿಸ್ತಾಳೆ. ಓ ಮತ್ತೆ ಈಗ ಹೇಗಿದ್ಯಾ ಎಂದು ವಿಶಾಖ ಕೇಳಿದಾಗ, ನಾನ್ ಚೆನ್ನಾಗಿದ್ದೇನೆ, ನೀನ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಾ ವಿಶಾಖ ಎಂದು ಶ್ರೇಯಾ ಹೇಳಿದಾಗ ಒಬ್ಬಿ ಹೋದ ವಿಶಾಖ. ಓ ಥ್ಯಾಂಕ್ ಯು ಮತ್ತೆ ಈಗ ನೀನ್ ಏನ್ ಮಾಡ್ಕೊಂಡಿದ್ಯಾ ಎಂದು ಕೇಳ್ತಾಳೆ. ನಾನೀಗ ಆಕ್ಟರ್ ಆಗಿದ್ದೀನಿ ಎಂದು ಶ್ರೇಯಾ ಹೇಳಿದಾಗ, ಓ ಎಂದು ವಿಶಾಖ ಹೇಳುತ್ತಾಳೆ. ಸರಿ ನಿನ್ಗೆ ಈಗ ಮುಂದೆ ಏನ್ ಮಾಡ್ಬೇಕಂತ ಗೊತ್ತಲ್ವಾ ಎಂದು ಶ್ರೇಯಾ ಹೇಳಿದಾಗ, ಹಾ ಹೌದು ಎಂದು ವಿಶಾಖ ಉತ್ತರಿಸಿದಾಗ, ಸರಿ ಈಗ ನಾನು ಬಾಗಿಲನ್ನು ಓಪನ್ ಮಾಡ್ತೀನಿ ಎಂದು ಹೇಳಿ ಬಾಗಿಲನ್ನು ತೆರೆಯುತ್ತಾಳೆ. ಬಾಗಿಲನ್ನು ತೆರೆದವಳೆ ಮಾನಸ್ ಬಳಿ ಬಂದು, ಸಾರಿ ಮಿಸ್ಟರ್, ಮಗುನ ಸೇವ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ತಾಯಿ ಈಗ ಆರಾಮವಾಗಿದ್ದಾರೆ, ಸ್ವಲ್ಪ ರೆಸ್ಟ್ ಮಾಡೋಕೆ ಬಿಡಿ ಎಂದು ಹೇಳಿ ಶ್ರೇಯಾ ಅಲ್ಲಿಂದ ಹೊರಡ್ತಾಳೆ. ಅದನ್ನು ಕೇಳಿದ ಮಾನಸ್ ಕುಸಿದು ಕುಳಿತು ಬಿಡುತ್ತಾನೆ. ಮಾನಸ್ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ಅವನು ತನ್ನ ಕಣ್ಣೀರನ್ನು ಒರೆಸಿಕೊಂಡು ವಿಶಾಖಳ ರೂಮಿಗೆ ಹೋಗ್ತಾನೆ. ಮಾನಸ್ ಬಂದಿದ್ದನ್ನು ಕಂಡ ವಿಶಾಖ ಇನ್ನಷ್ಟು ನಾಟಕ ಮಾಡಲು ಶುರು ಮಾಡ್ತಾಳೆ. ನಾನು ನನ್ನ ಬೇಬಿ ಬಗ್ಗೆ ಎಷ್ಟು ಕನಸು ಕಂಡಿದ್ದೆ, ಹೀಗೆಲ್ಲ ಹಾಳಾಗಿ ಹೋಯ್ತು, ನನ್ನ ಬೇಬಿನೇ ಇಲ್ಲ ಎಂದು ಅಳಲು ಶುರು ಮಾಡ್ತಾಳೆ. ಅದನ್ನು ಕಂಡ ಮಾನಸ್ಗೆ ಇನ್ನಷ್ಟು ದುಃಖವಾಗ್ತದೆ. ಒಳಗೆ ಬಂದವನೇ, ಪ್ಲೀಸ್ ವಿಶಾಖ ಕಂಟ್ರೋಲ್ ಯುವರ್ ಸೆಲ್ಫ್ ಎಂದು ಮಾನಸ್ ಹೇಳಿದಾಗ, ಹೌ ಕ್ಯಾನ್ ಐ, ನನಗೆ ಎಷ್ಟು ಬೇಜಾರಾಗ್ತಿದೆ, ಐ ಕಾಂಟ್ ಎಂದು ಅಳುತ್ತಾಳೆ. ಪ್ಲೀಸ್ ವಿಶಾಖ, ನನಗೂ ನಿನ್ನಷ್ಟೇ ದುಃಖ ಆಗ್ತಿದೆ, ಆದ್ರೆ ಏನು ಮಾಡೋಕ್ಕಾಗಲ್ಲ, ಪ್ಲೀಸ್ ನಂಗೋಸ್ಕರ ಎಂದು ಸಮಾಧಾನ ಮಾಡಿ ಅಲ್ಲಿಂದ ಹೊರಗೆ ಬರ್ತಾನೆ. ವಿಶಾಖ ನಗುತ್ತಾಳೆ. ಎಲ್ಲರೂ ಹಾಲಿನಲ್ಲಿದ್ರು. ಅವಳು ಹೇಗೆ ಬೀಳೋಕೆ ಸಾಧ್ಯ ಎಂದು ಸಾಕ್ಷಿ ಯೋಚಿಸುವಂತೆ ನಟಿಸ್ತಾಳೆ. ಕಾಲು ಜಾರಿ ಬಿದ್ದಿರ್ಬೋದು ಎಂದು ಸುನಿತಾರವರು ಹೇಳಿದಾಗ, ಕಾಲು ಜಾರಿ ಬಿದ್ದಿದ್ದೋ ಬೀಳಿಸಿದ್ದೋ ಎಂದು ಸಾಕ್ಷಿ ಸಿಂಧುವಿನ ಕಡೆಗೆ ನೋಡಿ ಹೇಳಿದಾಗ, ಮಾನಸ್ ಕೂಡ ಸಿಂಧುವಿನ ಕಡೆಗೆ ನೋಡ್ತಾನೆ. ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಎಂದು ಸಿಂಧು ಹೇಳಿದಾಗ, ಬ್ರೋ ಮೆಟ್ಟಿಲ್ನ ಮೇಲೆ ಹೇಗೆ ಎಣ್ಣೆ ಚೆಲ್ಲೋಕೆ ಸಾಧ್ಯ ಎಂದು ಮಾನಸ್ಗೆ ಹೇಳಿದಾಗ, ಮಾನಸ್ ಕೋಪದಿಂದ ಸಿಂಧುವಿನ ಕಡೆಗೆ ನೋಡ್ತಾನೆ. ನಿಮ್ಮ ಮಾತಿನ ಅರ್ಥ ಏನು ಸಾಕ್ಷಿ, ಅಕ್ಕನೇ ಎಣ್ಣೆ ಚೆಲ್ಲಿ ವಿಶಾಖ ಬೀಳುವ ಹಾಗೆ ಮಾಡಿದು ಅಂತ ನೀವು ಹೇಳ್ತಾ ಇದ್ದೀರಾ ಎಂದು ಹಿಂದೂ ಅಸಮಾಧಾನದಿಂದ ಕೇಳಿದಾಗ, ಇದ್ರಲ್ಲಿ ಹೇಳುವುದೇನ್ ಬಂತು, ಕನ್ಫರ್ಮ್ ಎಂದು ಸಾಕ್ಷಿ ಹೇಳ್ತಾಳೆ. ಸಾಕ್ಷಿ ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಎಂದು ಸಿಂಧು ಸ್ವಲ್ಪ ಜೋರಾಗಿ ಕೇಳ್ತಾಳೆ. ನೀನು ಇದನ್ನು ಮಾಡಿಲ್ಲ ಅಂತ ಹೇಗೆ ಹೇಳ್ತೀಯಾ, ನಿನ್ನ ಹತ್ತಿರ ನೀನು ಮಾಡಿಲ್ಲ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ ಎಂದು ಮಾನಸ್ ಸಿಟ್ಟಿನಿಂದ ಹೇಳ್ತಾನೆ. ಆಗ ಸಿಟ್ಟಾದ ಸಾಗರ್, ನಿಮ್ಮ ಮಾತಿನ ಮೇಲೆ ನಿಗಾ ಇರ್ಲಿ ಮಿಸ್ಟರ್ ಮಾನಸ್, ನಿಮ್ಮ ಮಾತಿನ ಮೇಲೆ ನಿಗಾ ಇರ್ಲಿ, ಸಿಂಧು ಯಾಕೆ ಹೀಗೆಲ್ಲ ಮಾಡ್ತಾಳೆ ಎಂದು ಸಾಗರ್ ಹೇಳಿದಾಗ, ಹೇಳೋಕೆ ಆಗೋಲ್ಲ ಸಾಗರ್ ಅವರೇ, ಸಿಂಧು ಅವರು ಮಾನಸ್ ಬ್ರೋನ ಮೊದ್ಲು ಪ್ರೀತಿಸ್ತಿದ್ರು, ಈಗ್ಲೂ ಕೂಡ ಅದೇ ರೀತಿ ಪ್ರೀತಿ ಇದ್ದು ಹೀಗೆಲ್ಲ ಮಾಡಿದ್ದಾರೆ ಎಂದು ಸಾಕ್ಷಿ ಹೇಳ್ತಾಳೆ. ಹೌದು ಎಂದು ಮಾನಸ್ ಹೇಳಿದಾಗ, ಏನು ಹೌದಾ, ನೀನ್ ಯಾವತ್ತೂ ನನಗೆ ಮೋಸ ಮಾಡಿದ್ರಿ ಅಲ್ವಾ, ಆವಾಗ್ಲೇ ನಿಮ್ಮ ಮೇಲಿದ್ದ ಎಲ್ಲಾ ಪ್ರೀತಿ ನಂಗೆ ಸತ್ತು ಹೋಯ್ತು ಎಂದು ಸಿಂಧು ಕೋಪದಿಂದ ಹೇಳಿದಾಗ, ಇದು ನಂಬುವಂತ ಮಾತಾ ಎಂದು ಸಾಕ್ಷಿ ಹೇಳುತ್ತಾಳೆ. ಸಾಕ್ಷಿ ಎಂದು ಸಿಂಧು ಹೇಳಿದಾಗ, ಸಿಂಧು ನೋಡು, ಇನ್ನು ನಿನಗೆ 5 ದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನೀನು ಇದನ್ನು ಮಾಡಿಲ್ಲ ಅಂತ ನನ್ಗೆ ಪ್ರೂವ್ ಮಾಡ್ಬೇಕು, ಇಲ್ಲದೆ ಹೋದ್ರೆ ನಾನ್ ನಿಂಗೆ ಡೈವರ್ಸ್ ಕೊಡಲ್ಲ, ನೀನನ್ನು ಶಾಶ್ವತವಾಗಿ ನನ್ನ ಹತ್ರನೇ ಇಟ್ಕೊಳ್ತೀನಿ ಎಂದು ಹೇಳಿ ಮಾನಸ್ ಅಲ್ಲಿಂದ ಹೊರಡುತ್ತಾನೆ. ಸಾಕ್ಷಿ ಕೂಡ ಅವನ ಹಿಂದೆಯೇ ಹೋಗುತ್ತಾಳೆ. ಸಿಂಧು ಅಕ್ಕ, ನಾವೆಲ್ಲ ಇದ್ದೀವಿ ಎಂದು ಹಿಂದೂ ಹೇಳಿದಾಗ, ಹೌದು ಸಿಂಧು, ನಾವೆಲ್ಲ ಸೇರಿ ಸಾಕ್ಷಿ ಹುಡುಕೋಣ ಎಂದು ಸುನಿತಾರವರು ಹೇಳುತ್ತಾರೆ. ನಾನು ಹೀಗೆ ಮಾಡ್ತೀನಂತ ಅವರು ಹೇಗೆ ಅನ್ಕೊಂಡ್ರು ಎಂದು ಸಿಂಧು ಬೇಸರದಿಂದ ಹೇಳಿದಾಗ, ಅವನೊಬ್ಬ ಹುಚ್ಚ ಬಿಡು ಸಿಂಧು, ನಾವೆಲ್ಲ ಇದ್ದೀವಿ ಅಲ್ವಾ ಎಂದು ಸಾಗರ್ ಹೇಳಿದಾಗ, ಆದ್ರೆ 5 ದಿನಗಳಲ್ಲಿ ಹೇಗೆ ಸಾಧ್ಯ ಎಂದು ಸಿಂಧು ಅಳುತ್ತಾ ಹೇಳಿದಾಗ, ನಾವೆಲ್ಲ ಒಟ್ಟಿಗೆ ಹುಡ್ಕೋಣ ಸರಿನಾ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾವೆಲ್ಲ ಇದ್ದೀವಿ ಎಂದು ಧೈರ್ಯ ತುಂಬುತ್ತಾನೆ. ಸಿಂಧು ಅವನನ್ನು ಅಪ್ಪುತ್ತಾಳೆ. ಸಾಗರ್ ಅವರು ನನ್ನನ್ನು ಎಷ್ಟು ನಂಬ್ತಾರೆ, ಆದ್ರೆ ಅದೇ ಮಾನಸ್, ಛೇ, ನಾನ್ ಯಾಕೆ ಹೋಗಿ ಹೋಗಿ ಸಾಗರ್ ಅವರನ್ನು ಯಾಕೆ ಅಂತ ಮೋಸಗಾರನ ಜೊತೆಗೆ ಕಂಪೇರ್ ಮಾಡ್ತಿದ್ದೀನಿ ಎಂದು ತನಗೆ ತಾನೇ ಬೈದುಕೊಳ್ತಾಳೆ. 2 ದಿನಗಳ ನಂತರ, 2 ದಿನಗಳು ಕಳೆದರೂ ಅವರಿಗೆ ಯಾವುದೇ ಸಾಕ್ಷಿ ಸಿಗುವುದಿಲ್ಲ. ಸಿಂಧು ಸಾಗರ್ಗೆ ಕರೆ ಮಾಡ್ತಾಳೆ, ಆದ್ರೆ ಸಾಗರ್ ಕರೆಯನ್ನು ಸ್ವೀಕರಿಸೋದಿಲ್ಲ. ಅಯ್ಯೋ, ಈ ಸಾಗರ್ ಯಾಕೆ ಕಾಲ್ ಪಿಕಪ್ ಮಾಡ್ತಿಲ್ಲ, 2ನೇ ದಿನ ಆಯ್ತು, ಎಲ್ಲಿಗೆ ಹೋದ್ರು ಎಂದು ಅಳುತ್ತಾಳೆ. ಆಗ ಸುನಿತಾರವರು, ನೀನೇನು ಗಾಬರಿ ಆಗ್ಬೇಡ ಮಗಳೇ, ಸಾಗರ್ ಬಂದೇ ಬರ್ತಾನೆ ಎಂದು ಧೈರ್ಯ ತುಂಬುತ್ತಾನೆ. ಆಗ ಅಲ್ಲಿಗೆ ಬಂದ ಮಾನಸ್, ಓ ಸಿಂಧು, ಯಾವುದೇ ಪ್ರೂಫ್ ಸಿಗ್ಲಿಲ್ಲ ಅಲ್ವಾ, ಅದು ಸಿಗಲ್ಲ ಬಿಡು, ಪಾಪ ಅಲ್ವಾ, ನೀನು ಯಾವತ್ತಿದ್ರು ನನ್ನವಳೆ ಎಂದು ಮಾನಸ್ ಹೇಳಿದಾಗ, ಶಟಾಪ್ ಮಿಸ್ಟರ್ ಮಾನಸ್ ಎಂದು ಹಿಂದೂ ಸಿಟ್ಟಿನಿಂದ ಹೇಳ್ತಾಳೆ. ಈಗ ನಾನ್ ಸುಮ್ನಿರ್ತೀನಿ, ಆದ್ರೆ ನನ್ ಟೈಮ್ ಬಂದಾಗ ಮಾತಾಡ್ತೀನಿ
ಎಂದು ತನ್ನಗೆ ಹೇಳಿ ಮಾನಸ್ ಅಲ್ಲಿಂದ ಹೊರಡ್ತಾನೆ. ಸಾಗರ್ ಎಲ್ಲಿದ್ದೀರಾ ನೀವು ಎಂದು ಸಿಂಧು ಮನದಲ್ಲಿಯೇ ಅಂದುಕೊಳ್ತಾಳೆ. ಅಷ್ಟರಲ್ಲಿ ಹೇ ಒಂದು ಐಡಿಯಾ ಎಂದು ಹಿಂದೂ ಹೇಳಿದಾಗ ಏನದು ಎಂದು ಸುನಿತಾರವರು ಕುತೂಹಲದಿಂದ ಕೇಳುತ್ತಾರೆ. ಹೇಗೋ ಮನೆಯಲ್ಲಿ ಸಿಸಿ ಕ್ಯಾಮೆರಾ ಇದೆಯಲ್ಲ, ಹೋಗಿ ನೋಡೋಣ ಎಂದು ಹಿಂದೂ ಹೇಳಿದಾಗ ಹಿಂದೂ ಹಾಗೂ ಸುನಿತಾರವರು ಸಿಸಿ ಕ್ಯಾಮೆರಾವನ್ನು ಪರಿಶೀಲಿಸಲು ಹೋಗ್ತಾರೆ. ಕ್ಯಾಮೆರಾಗಳನ್ನು ನೋಡಿದ ಸಿಂಧು, ಅಯ್ಯೋ ದೇವ್ರೆ, ಎಲ್ಲಾ ಕ್ಯಾಮೆರಾ ಹಾಳಾಗಿ ಹೋಗಿದೆ ಎಂದು ಹೇಳಿದಾಗ ಹೇಗೆ ಎಂದು ಹಿಂದೂ ಕೂಡ ಗಾಬರಿಯಿಂದ ಕೇಳ್ತಾಳೆ. ಇದು ಯಾರಾದ್ರೂ ಬೇಕು ಅಂತಲೇ ಮಾಡಿರ್ಬಹುದು ಎಂದು ಸುನಿತಾರವರು ಅನುಮಾನದಿಂದಲೇ ಹೇಳುತ್ತಾರೆ. ಇದು ವಿಶಾಖನ ಪ್ಲಾನ್ ಇರಬಹುದು ಎಂದು ಹಿಂದೂ ಹೇಳಿದಾಗ ಇದರಲ್ಲಿ ಸಾಕ್ಷಿ ಕೂಡ ಇರಬಹುದು ಎಂದು ಸಿಂಧು ಹೇಳ್ತಾಳೆ. ಏನು ಸಾಕ್ಷಿನಾ ಎಂದು ಹಿಂದೂ ಆಶ್ಚರ್ಯದಿಂದ ಹೇಳಿದಾಗ ಹೌದು, ಇವತ್ತಿನ ಅವಳ ನಡವಳಿಕೆ ನೋಡಿದ್ರೆ ಹಾಗೆ ಅನಿಸ್ತದೆ. ನಾವ್ಯಾಕೆ ಅವಳ ಬಾಯ್ ಫ್ರೆಂಡ್ ವಿನಯನ ಕೇಳಬಾರ್ದು ಎಂದು ಸುನಿತಾರವರು ಹೇಳಿದಾಗ ಎಲ್ಲರೂ ಅದನ್ನು ಒಪ್ಪಿ ವಿನಯನ ರೂಮಿನತ್ತ ಹೋಗ್ತಾರೆ. ಸಾಕ್ಷಿ ವಿಶಾಖಳ ರೂಮ್ಗೆ ಜ್ಯೂಸ್ ಹಿಡಿದು ಬರ್ತಾಳೆ. ಎಷ್ಟು ಮಜವಾಗಿದೆ ಅಲ್ವಾ ಎಂದು ಸಾಕ್ಷಿ ಹೇಳಿದಾಗ ಹೌದು, ನನಗಂತೂ ತುಂಬಾ ಮಜಾ ಬರ್ತಿದೆ ಎಂದು ವಿಶಾಖ ಕೂಡ ಹೇಳ್ತಾಳೆ. ಈ ಹಿಂದೂ ಸಿಂಧು ಮತ್ತೆ ಆಂಟಿ ಎಲ್ಲ ಪ್ರೂಫ್ ಹುಡುಕ್ತಾ ಇದ್ದಾರೆ, ಪಾಪ ಏನು ಸಿಗ್ಲೇ ಇಲ್ಲ ಎಂದು ಸಾಕ್ಷಿ ಹೇಳಿದಾಗ ವಿಶಾಖ ನಗುತ್ತಾಳೆ. ಕೇವಲ ಇನ್ನು 2 ದಿನ ಇದೆ, ಆಮೇಲೆ ಆಟ ಮುಗಿಯುತ್ತೆ ಎಂದು ಸಾಕ್ಷಿ ಹೇಳಿದಾಗ ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಎಂದು ವಿಶಾಖ ಹೇಳಿದಾಗ ಅವರಿಬ್ಬರು ಇನ್ನಷ್ಟು ನಗುತ್ತಾರೆ. ಸಿಂಧು ಹಿಂದೂ ಹಾಗೂ ಸುನಿತಾರವರು ವಿನಯ್ನಿಂದ ಏನಾದ್ರೂ ಸುಳಿವು ಸಿಗ್ಬೋದೆಂಬ ನಿರೀಕ್ಷೆಯಿಂದ ವಿನಯನ ರೂಮ್ಗೆ ಬರ್ತಾರೆ. ಅಲ್ಲಿ ವಿನಯ್ ಚಿಂತೆ ಮಾಡುತ್ತಾ ಕುಳಿತಿರ್ತಾನೆ. ವಿನಯ್ ಎಂದು ಸುನಿತಾರವರು ಕರೆಯುತ್ತಾರೆ. ಆಗ ವಿನಯನ ಕಣ್ಣುಗಳಿಂದ ನೀರು ಹರಿಯುತ್ತಿರುತ್ತದೆ. ಆಗ ಅವನು ಅವರ ಕಡೆಗೆ ನೋಡುವುದಿಲ್ಲ. ವಿನಯ್ ಈ ಕಡೆಗೆ ನೋಡು ಎಂದು ಹಿಂದೂ ಹೇಳಿದಾಗಲೂ ವಿನಯ್ ಅವರತ್ತ ಮುಖ ಮಾಡುವುದಿಲ್ಲ. ಸಿಂಧು ಅವನ ಹೆಗಲ ಮೇಲೆ ಕೈ ಇಡ್ತಾಳೆ. ವಿನಯ್ ಈ ಕಡೆಗೆ ನೋಡು, ನೀನ್ ಅಳ್ತಿದ್ಯಾ ಅಂತ ನಂಗೆ ಗೊತ್ತು, ಪ್ಲೀಸ್ ಎಂದು ಹೇಳಿದಾಗ ವಿನಯ್ ಸಿಂಧುವಿನ ಕಡೆಗೆ ನೋಡ್ತಾನೆ. ವಿನಯ್ ಪ್ಲೀಸ್ ನಮ್ಗೆ ಹೆಲ್ಪ್ ಮಾಡು, ನಾನು ಮಾನಸ್ ವಿಶಾಖನ ಮಗುನ ಕೊಂದಿಲ್ಲ, ಪ್ಲೀಸ್ ನನ್ನ ನಂಬು ಎಂದು ಸಿಂಧು ಅಳುತ್ತಾ ಹೇಳಿದಾಗ ಇಲ್ಲ ಅತ್ತಿಗೆ ಇಲ್ಲ ಎಂದು ವಿನಯ್ ಹೇಳ್ತಾನೆ. ಪ್ಲೀಸ್ ಕಣಪ್ಪ, ನಿಂಗೆ ಏನಾದ್ರೂ ಗೊತ್ತಿದ್ರೆ ಹೇಳಿ ಬಿಡು ಎಂದು ಸುನಿತಾರವರು ಹೇಳುತ್ತಾರೆ. ಆದ್ರೂ ವಿನಯ್ ಏನನ್ನೂ ಹೇಳುವುದಿಲ್ಲ. ಪ್ಲೀಸ್ ವಿನಯ್ ಎಂದು ಹಿಂದೂ ಕೂಡ ಹೇಳಿದಾಗ ವಿನಯ್ ಇಲ್ಲ ಎನ್ನುವಂತೆ ತಲೆ ಆಡಿಸ್ತಾನೆ. ಇಟ್ಸ್ ಓಕೆ ವಿನಯ್, ಅಲ್ಬೇಡ, ನನ್ನ ಹಣೆ ಬರಹನೇ ಸರಿಯಿಲ್ಲ, ಬನ್ನಿ ಎಲ್ಲ ಹೋಗೋಣ ಎಂದು ಸಿಂಧು ಹೇಳಿದಾಗ ಎಲ್ಲರೂ ಹೋಗಲು ಶುರು ಮಾಡ್ತಾರೆ. ಆಗ ನಿಲ್ಲಿ ಎಂದು ವಿನಯ್ ಹೇಳ್ತಾನೆ. ಮೂವರು ಅವನತ್ತ ನೋಡುತ್ತಾರೆ. ಸರಿ, ನಾನೆಲ್ಲ ಹೇಳ್ತೀನಿ ಎಂದು ವಿನಯ್ ಹೇಳಿದಾಗ ಸರಿ ಬನ್ನಿ ಎಲ್ಲರೂ ಕೆಳಗೆ ಹೋಗೋಣ ಎಂದು ಸುನಿತಾರವರು ಹೇಳಿದಾಗ ಎಲ್ಲರೂ ಕೆಳಗೆ ಬರ್ತಾರೆ. ಮಾನಸ್, ಸಾಕ್ಷಿ, ವಿಶಾಖ ಎಲ್ಲ ಬನ್ನಿ ಎಂದು ಹಿಂದೂ ಕೂಗ್ತಾಳೆ. ಈಗ ಏನಾಯ್ತು ಎಂದು ಮಾನಸ್ ಜೋರಾಗಿ ಕೇಳ್ತಾನೆ. ಅದು ವಿನಯ್ ಏನೋ ಹೇಳ್ಬೇಕಂತೆ ಎಂದು ಸಿಂಧು ಉತ್ತರಿಸ್ತಾಳೆ. ಏನ್ ವಿನಯ್ ಅದು ಎಂದು ಸಾಕ್ಷಿ ಕೇಳ್ತಾಳೆ. ಹೇಳು ವಿನಯ್, ನಿನ್ ಜೊತೆಗೆ ನಾವೆಲ್ಲ ಇದ್ದೇವೆ ಎಂದು ಹಿಂದೂ ಹೇಳ್ತಾಳೆ. ಇದೆಲ್ಲ ಸಾಕ್ಷಿ ಪ್ಲಾನ್ ಎಂದು ವಿನಯ್ ಹೇಳ್ತಾನೆ. ನೀನ್ ಏನ್ ಹೇಳ್ತಾ ಇದ್ಯಾ, ಯಾವ ಪ್ಲಾನ್ ಎಂದು ಮಾನಸ್ ಕೇಳ್ತಾನೆ. ವಿನಯ್ ಎಂದು ಸಾಕ್ಷಿ ಕಿರಿಸ್ತಾಳೆ. ಅದು ವಿಶಾಖ ಪ್ರೆಗ್ನೆಂಟ್ ಅಲ್ಲ ಎಂದು ವಿನಯ್ ಹೇಳ್ತಾನೆ. ಅದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗ್ತದೆ. ವಿಶಾಖ ಹಾಗೂ ಹಿಂದೂಗೆ ಆತಂಕವಾಗ್ತದೆ. ಏನ್ ಹೇಳ್ತಿದ್ಯಾ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಎಂದು ಮಾನಸ್ ಕೇಳ್ತಾನೆ. ನಾನೇ ಅವಳ ಪ್ರೆಗ್ನೆನ್ಸಿ ರಿಪೋರ್ಟ್ ನೋಡಿದ್ದೀನಿ ಎಂದು ಮಾನಸ್ ಹೇಳಿದಾಗ ಬ್ರೋ, ಇವರೇ ಇವನಿಗೆ ಇದೆಲ್ಲ ಹೇಳು ಅಂತ ಫೋರ್ಸ್ ಮಾಡಿದೆ ಎಂದು ಸಾಕ್ಷಿ ಹೇಳ್ತಾಳೆ. ಹೌದಾ, ನನ್ನ ವಿಶಾಖ ಯಾಕೆ ಸುಳ್ಳು ಹೇಳ್ತಾಳೆ, ಇನ್ನು ಸಾಕ್ಷಿ ಯಾಕೆ ನನ್ನ ವಿರುದ್ಧ ಪ್ಲಾನ್ ಮಾಡ್ತಾಳೆ, ಅವಳು ನನ್ನನ್ನು ಸ್ವಂತ ಅಣ್ಣನಂತೆ ನೋಡ್ತಾಳೆ ಎಂದು ಮಾನಸ್ ಹೇಳ್ತಾನೆ. ಇಲ್ಲ ಮಿಸ್ಟರ್ ಮಾನಸ್, ವಿನಯ್ ಹೇಳ್ತಿರೋದು ನಿಜ ಎಂದು ಹಿಂದಿನಿಂದ ಒಂದು ಧ್ವನಿ ಬರ್ತದೆ. ಎಲ್ಲರೂ ತಿರುಗಿ ನೋಡಿದಾಗ ಅಲ್ಲಿ ಸಾಗರ್ ನಿಂತಿರ್ತಾನೆ. ಸಾಗರ್ ನನ್ನು ಕಂಡು ಸಿಂಧು ಮುಖದ ಮೇಲೆ ಒಂದು ಮುಗುಳ್ನಗೆ ಮೂಡುತ್ತದೆ. ಹೌದು ಮಿಸ್ಟರ್ ಮಾನಸ್, ವಿಶಾಖ ಪ್ರೆಗ್ನೆಂಟ್ ಆಗಿರ್ಲಿಲ್ಲ, ಜಸ್ಟ್ ಆಕ್ಟಿಂಗ್ ಮಾಡಿದ್ಲು ಎಂದು ಸಾಗರ್ ಹೇಳಿದಾಗ ಅದಕ್ಕೆ ಏನು ಪ್ರೂಫ್ ಇದೆ ಎಂದು ಮಾನಸ್ ಕೇಳ್ತಾನೆ. ಒಳಗೆ ಬನ್ನಿ ಮೇಡಮ್ ಎಂದು ಸಾಗರ್ ಹೇಳಿದಾಗ ಅವಳ ಹುಡುಗಿ ಒಳಗೆ ಬರ್ತಾಳೆ. ಅವಳನ್ನು ಕಂಡು ವಿಶಾಖ ಹಾಗೂ ಸಾಕ್ಷಿಗೆ ಇನ್ನೂ ಗಾಬರಿ ಆಗ್ತದೆ. ಅವಳು ಬೇರೆ ಯಾರು ಅಲ್ಲ, ಶ್ರೇಯಾ ಆಗಿದ್ಲು. ಡಾಕ್ಟರ್ ಎಂದು ಮಾನಸ್ ಹೇಳಿದಾಗ ಇವರು ಡಾಕ್ಟರ್ ಅಲ್ಲ ಎಂದು ಸಾಗರ್ ಹೇಳ್ತಾನೆ. ಹೌದು, ನಾನು ಡಾಕ್ಟರ್ ಅಲ್ಲ, ಆಕ್ಟರ್ ಎಂದು ಶ್ರೇಯಾ ಹೇಳ್ತಾಳೆ. ಅದನ್ನು ಕೇಳಿದ ಎಲ್ಲರಿಗೂ ಆಶ್ಚರ್ಯವಾಗ್ತದೆ. ಏನು ಎಂದು ಮಾನಸ್ ಆಶ್ಚರ್ಯದಿಂದ ಹೇಳಿದಾಗ ಬ್ರೋ, ಇವರ ಮಾತನ್ನು ನಂಬೇಡ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಎಂದು ಸಾಕ್ಷಿ ಹೇಳ್ತಾಳೆ. ಸಾಕ್ಷಿ, ಇವತ್ತಿನ ಡ್ರಾಮಾ ಎಲ್ಲ ಮುಗೀತು ಎಂದು ಸಾಗರ್ ಹೇಳ್ತಾನೆ. ಏನ್ ಹೇಳ್ತಾ ಇದ್ದೀರಾ ನೀವು ಎಂದು ಮಾನಸ್ ಕೇಳಿದಾಗ ಹೌದು, ಇದೆಲ್ಲ ಸಾಕ್ಷಿಯ ಪ್ಲಾನ್ ಎಂದು ಸಾಗರ್ ಉತ್ತರಿಸ್ತಾನೆ. ಯಾಕೆ ಸಾಕ್ಷಿ, ಯಾಕೆ ಹೀಗೆಲ್ಲ ಮಾಡಿದೆ, ನಿನ್ನನ್ನ ಸ್ವಂತ ತಂಗಿ ತರ ನೋಡ್ತಿದ್ದೆ ಅಲ್ವಾ ನಾನು ಎಂದು ಮಾನಸ್ ಹೇಳಿದಾಗ ಎಲ್ಲ ನಿಮ್ಮ ಆಸ್ತಿ ಕಂಪನಿಗೋಸ್ಕರ ಸರ್ ಎಂದು ವಿನಯ್ ಹೇಳ್ತಾನೆ. ಇದನ್ ಕೇಳಿದ ಮಾನಸ್ಗೆ ತುಂಬಾ ಆಘಾತವಾಗ್ತದೆ.
ನೀನೊಂದ್ಸಲ ಒಂದೇ ಸಲ ನನ್ನ ಆಸ್ತಿ ಕಂಪನಿ ಬೇಕು ಅಂತ ಕೇಳಿದ್ರೆ ನಾನು ಕಣ್ಣು ಮುಚ್ಚಿಕೊಂಡು ಕೊಡ್ತಿದ್ದೆ. ಅಷ್ಟೇ ಯಾಕೆ ನನ್ನ ಜೀವ ಬೇಕಿದ್ರೂ ಕೊಡ್ತಿದ್ದೆ ನಾನು ಎಂದು ಮಾನಸ್ ಹೇಳ್ತಾನೆ. ಅವನ ಕಣ್ಣುಗಳಿಂದ ನೀರು ಸುರಿಯುತ್ತದೆ. ನನ್ಗೆ ಯಾವುದು ನಿನ್ನಷ್ಟು ಇಂಪಾರ್ಟೆಂಟ್ ಅಲ್ಲ. ನಾನು ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ನಂಗೆ ಯಾವಾಗ್ಲೂ ತಂಗಿ ಇರ್ಬೇಕಂತ ಆಸೆ ಇತ್ತು. ನಾನು ನನ್ನ ತಂಗಿ ನಿನ್ನಲ್ಲಿ ಕಂಡೆ. ನನ್ನ ಸ್ವಂತ ತಂಗಿ ಇದ್ರು ನಿನ್ನಷ್ಟು ಪ್ರೀತಿಸ್ತಿರ್ಲಿಲ್ಲ. ಆದ್ರೆ ನೀನು ಹೀಗೇನು ನಿಂಗೆ ನನ್ನ ಆಸ್ತಿ ಕಂಪನಿ ಬೇಕು ಅಷ್ಟೇ ತಾನೆ? ಈಗ ಇದೆ ಕ್ಷಣದಿಂದ ನಾನು ಈ ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಎಂದು ಮಾನಸ್ ಹೇಳ್ತಾನೆ. ಸಾಕ್ಷಿ ಅವನ ಮಾತುಗಳನ್ನು ಕೇಳಿ ತುಂಬಾ ಬೇಜಾರಾಗುತ್ತೆ. ಅವಳಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಅವಳು ಮಾನಸ್ನ ಕಾಲಿನ ಬಳಿ ಕುಸಿದು ಕುಳಿತು ಅಳಲು ಶುರು ಮಾಡ್ತಾಳೆ. ಐ ಆಮ್ ಸಾರಿ ಬ್ರೋ, ಐ ಆಮ್ ರಿಯಲಿ ಸಾರಿ ಬ್ರೋ. ನನ್ಗೆ ನಿನ್ನ ಆಸ್ತಿ ಕಂಪನಿ ಮೇಲೆ ಕಣ್ಣಿತ್ತು. ಆದ್ರೆ ನಾನು ಯಾವತ್ತೂ ನಿನ್ನಲ್ಲಿರುವ ಪ್ರೀತಿನ ಅರ್ಥ ಮಾಡಿಕೊಳ್ಳೇ ಇಲ್ಲ. ಐ ಆಮ್ ರಿಯಲಿ ಸಾರಿ. ನೀ ನನ್ಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು, ಆದ್ರೆ ಪ್ಲೀಸ್ ನನ್ನನ್ನು ಬಿಟ್ಟು ಹೋಗ್ಬೇಡ ಎಂದು ಸಾಕ್ಷಿ ಮಾನಸ್ನಲ್ಲಿ ಕೇಳಿಕೊಳ್ತಾಳೆ. ಇಲ್ಲ ಇಲ್ಲ, ನೀ ನನಗೆ ಪನಿಷ್ಮೆಂಟ್ ಕೊಡ್ಲೇಬೇಕು. ನಾನ್ ನಿನ್ನ ಜೀವನವನ್ನೇ ಹಾಳು ಮಾಡಿದ್ದೆ. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಎಂದು ಸಾಕ್ಷಿ ಅಳುತ್ತಾ ಹೇಳುತ್ತಾಳೆ. ಇಲ್ಲ ಸಾಕ್ಷಿ, ನೀನಷ್ಟೇ ತಪ್ಪು ಮಾಡಿಲ್ಲ. ನಾನ್ ಕೂಡ ದೊಡ್ಡ ತಪ್ಪನ್ನೇ ಮಾಡಿದ್ದೇನೆ. ನಿಜ ಹೇಳ್ಬೇಕಂದ್ರೆ ನನಗೂ ಕೂಡ ಮಾನಸ್ ಮೇಲೆ ಪ್ರೀತಿಗಿಂತ ಅವನ ಹಣ ಆಸ್ತಿ ಕಂಪನಿಯ ಮೇಲೆ ಕಣ್ಣಿತ್ತು. ಆದ್ರೆ ಮಾನಸ್ ಮಾತ್ರ ಅವನ ಹೆಂಡತಿಗಿಂತ ನನ್ನನ್ನೇ ನಂಬಿಬಿಟ್ಟ. ಐ ಆಮ್ ಸಾರಿ ಮಾನಸ್. ನನಗೆ ಈಗ ನಿನ್ನ ಪ್ರೀತಿ ಅರ್ಥವಾಗಿದೆ ಎಂದು ಹೇಳುತ್ತಾಳೆ. ಸುನಿತಾ ಹಾಗೂ ಸಿಂಧು ಕೂಡ ವಿಶಾಖ ಹಾಗೂ ಸಾಕ್ಷಿಯನ್ನು ಕ್ಷಮಿಸುವಂತೆ ಕೇಳ್ತಾರೆ. ಸುನಿತಾ ಹಾಗೂ ಸಿಂಧು ನಿನ್ನ ಮಾತಿನ ಮೇರೆಗೆ ಮಾನಸ್ ಅವರಿಬ್ಬರನ್ನು ಕ್ಷಮಿಸಿ ಅಪ್ಪಿಕೊಳ್ತಾನೆ. ಬಾ ಸಿಂಧು, ಎಲ್ಲರೂ ಬನ್ನಿ, ನಾವಿಲ್ಲಿ ಇದ್ದದ್ದು ಸಾಕು, ಈಗ ಹೋಗೋಣ ಬನ್ನಿ ಎಂದು ಸಾಗರ್ ಹೇಳಿದಾಗ ಸುನಿತಾ ಇಂದು ಸಿಂಧು ಅವರ ಹಿಂದೆ ಹೊರಡಲು ಶುರು ಮಾಡ್ತಾರೆ. ಆಗ ಸಾಕ್ಷಿ, ಅತ್ತಿಗೆ ಐ ಆಮ್ ಸಾರಿ, ಪ್ಲೀಸ್ ನನಗೆ ಕ್ಷಮಿಸಿ ಬಿಡಿ. ನಾನೇ ನಿಮ್ಮನ್ನು ದೂರ ಮಾಡಿದ್ದು ಎಂದು ಹೇಳಿ ತಲೆ ತಗ್ಗಿಸ್ತಾಳೆ. ಇಟ್ಸ್ ಓಕೆ ಸಾಕ್ಷಿ ಎಂದು ಅವಳನ್ನು ಕ್ಷಮಿಸ್ತಾಳೆ. ಬಂದ ಮಾನಸಿನ ಕೈ ಹಿಡಿದು, ಸಿಂಧು ಪ್ಲೀಸ್ ಶಿಕ್ಷೆ ಕೊಡು, ಆದ್ರೆ ನನ್ನನ್ನು ಬಿಟ್ಟು ಹೋಗ್ಬೇಡ ಎಂದು ಮಾನಸ್ ಹೇಳಿದಾಗ ಸಿಂಧು ಕಪಾಲಕ್ಕೆ ಜೋರಾಗಿ ಹೊಡಿತಾಳೆ. ಇದರಿಂದ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಇಷ್ಟೆಲ್ಲ ಆದ್ಮೇಲೂ ಇನ್ನು ಯಾವ ಮುಖ ಹೊತ್ಕೊಂಡು ಈ ಮಾತನ್ನು ಕೇಳ್ತೀರಾ? ನಿಮ್ಗೆ ನಾಚಿಕೆ ಆಗೋಲ್ವಾ ಮಿಸ್ಟರ್ ಮಾನಸ್ ಎಂದು ಸಿಂಧು ಕೋಪದಿಂದ ಕೇಳಿದಾಗ, ಅಲ್ಲ, ನನ್ನ ಹೆಂಡತಿನ ಕೇಳುದ್ರಲ್ಲಿ ಏನ್ ನಾಚಿಕೆ ಎಂದು ಮಾನಸ್ ಕೇಳ್ತಾನೆ. ಹೆಂಡತಿ ಯಾವಾಗ್ಲೂ ಈ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಾಯ್ತಲ್ವಾ? ಇನ್ನೆಲ್ಲಿ ಗಂಡ ಹೆಂಡತಿ? ಅದಕ್ಕೂ ನೀವೇ ಕಾರಣ. ಹೆಂಡತಿ ಅಂದ್ರಿ ಅಲ್ವಾ, ನಾನೇನ್ ನಿಮ್ಮನ್ನು ಗಂಡ ಅಂತ ಸ್ವೀಕರಿಸಿದೆ. ಆದ್ರೆ ನೀವು ನಿಜಕ್ಕೂ ನನ್ನನ್ನು ಹೆಂಡತಿ ಅಂತ ಒಪ್ಪಿಕೊಂಡಿದ್ರಾ ಎಂದು ಸಿಂಧು ಪ್ರಶ್ನಿಸ್ತಾಳೆ. ಅಫ್ಕೋರ್ಸ್ ಎಸ್, ಅದಕ್ಕೆ ಅಲ್ವಾ ನಿನ್ ಜೊತೆಗೆ 1 ವರ್ಷ ಸಂಸಾರ ಮಾಡಿದ್ದು ಎಂದು ಮಾನಸ್ ಹೇಳಿದಾಗ, ಓ ಹೌದಾ, ಹಾಗಾದ್ರೆ ಹೆಂಡತಿ ಇರುವಾಗ್ಲೇ ಇನ್ನೊಬ್ಬಳ ಜೊತೆಗೆ ಚೀಚಿ ಎಂದು ಸಿಂಧು ಹೇಳ್ತಾಳೆ. ಹಾಗಾದ್ರೆ ನೀನು ಮತ್ತೆ ಸಾಗರ್ ಏನು ಸಾಚಾನಾ? ನೀವಿಬ್ರು ಚಕ್ಕಂದ ಆಡ್ತಿದ್ದೀರಿ. ನೀನು ಅವನ ಮನೇಲಿ ಇರುವಾಗ ಇನ್ನೆಷ್ಟು ಆಟ ಆಡಿರ್ಬೋದು ಎಂದು ಮಾನಸ್ ತನ್ನ ಮಾತನ್ನು ಪೂರ್ತಿಗೊಳಿಸುವಷ್ಟರಲ್ಲಿ ಸಿಂಧು ಇನ್ನೊಮ್ಮೆ ಮಾನಸ್ನ ಕೆನ್ನೆಗೆ ಬಾರಿಸ್ತಾಳೆ. ಇನ್ನೊಂದು ಮಾತು, ಸಾಗರ್ ಅವರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಿಮ್ಮಂತ ಹೊಲಸು ಬಾಯಿಂದ ದೇವರಂತ ಅವರ ಹೆಸರನ್ನು ತೆಗಿಬೇಡಿ. ಏನಂದ್ರೆ ನೀವು ಮಾಡಿದ್ದೆಲ್ಲ ಸರಿ, ನಾನು ಸಾಗರ್ ಅವ್ರ ಜೊತೆಗೆ ಚಕ್ಕಂದ. ಚೀಚಿ, ನೀವಿಷ್ಟು ಕೆಟ್ಟದಾಗಿ ಎಲ್ಲ ಮಾತಾಡ್ಬೋದಂತ ನಾನು ಕನಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ನಿಮ್ಗೆ ಗೊತ್ತಾ ಸಾಗರ್ ಅವ್ರು ನಂಗೆ ಏನು ಅಂತ? ಅವ್ರು ನಾನು ಚೈಲ್ಡ್ಹುಡ್ ಫ್ರೆಂಡ್ಸ್. ಅವ್ರಿಗೆ ಮೊದಲಿನಿಂದಲೂ ನನ್ನ ಮೇಲೆ ಕಾಳಜಿ ಪ್ರೀತಿ ಗೊತ್ತಾ? ಆದ್ರೆ ಯಾವತ್ತೂ ಅವರ ಪ್ರೀತಿನ ನನ್ನ ಮುಂದೆ ಹೇಳಿಕೊಳ್ಳೇ ಇಲ್ಲ. ಆದ್ರೆ ನೀವು ಮಾತು ಮಾತಿಗೂ ಐ ಲವ್ ಯು ಸಿಂಧು, ಐ ಲವ್ ಯು ಅಂದ್ರಿ. ಯಾವತ್ತಾದ್ರೂ ನಿಜವಾಗ್ಲೂ ಪ್ರೀತಿಸಿದ್ರಾ? ಒಂದು ವೇಳೆ ಪ್ರೀತಿಸಿದ್ರೆ ನಿಜವಾಗ್ಲೂ ಹೆಂಡತಿ ಇರುವಾಗ್ಲೇ ಇನ್ನೊಬ್ಬಳ ಜೊತೆಗೆ ಅಕ್ರಮ ಸಂಬಂಧ ಇಟ್ಟುಕೊಳ್ತಿದ್ರಾ? ನೆನಪಿದ್ಯಾ ಆ ದಿನ? ನಿಮ್ಮ ಕಳ್ಳಾಟ ಎಲ್ಲ ಗೊತ್ತಾದ್ಮೇಲೆ ನಾನ್ ನಿಮ್ ಜೊತೆಗೆ ಬರ್ಲಿಲ್ಲ. ಆವಾಗ ನಾನು ಎಲ್ಲಿಗೆ ಹೋಗಿದ್ದೆ, ಏನು ಮಾಡ್ತಾ ಇರ್ಬೋದು ಅಂತ ಗಂಡನಾಗಿ ಬೇಡ, ಕನಿಷ್ಠ ಪಕ್ಷ ಒಬ್ಬ ಮನುಷ್ಯನಾಗಿ ಆದ್ರೂ ಯೋಚನೆ ಮಾಡಿದ್ದೀರಾ? ಆ ದಿನ ನಾನು ನಿಮ್ಮ ಮೇಲಿರುವ ಹುಚ್ಚು ಪ್ರೀತಿಯಿಂದ ಸಾಯುವುದಕ್ಕೆ ಹೋಗಿದೆ ಗೊತ್ತಾ? ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಹಾಗೇನಾದ್ರೂ ಆಗಿದ್ರೆ ನನ್ನನ್ನೇ ನಂಬಿಕೊಂಡಿರುವ ನನ್ನ ತಂಗಿ ಇಂದು ಅನಾಥಳಾಗ್ತಿದ್ಲು. ಆವಾಗ ನಮ್ಮ ಸಹಾಯಕ್ಕೆ ಬಂದವರೇ ಸಾಗರ್ ಆಗವರ ತಾಯಿ. ಅವರಿಬ್ಬರು ನನ್ನ ಸ್ವಂತ ಮನೆಯವಳಂತೆ ನೋಡಿಕೊಂಡ್ರು. ಆ ದಿನ ಅವ್ರು ನನ್ನನ್ನು ಕಾಪಾಡ್ಲಿಲ್ಲ ಅಂದ್ರೆ ಇವತ್ತು ನಾನು ಈಗ ಇರ್ತಿರ್ಲಿಲ್ಲ. ಅದಾದ ಮೇಲೂ ನಿಮ್ಮ ಮೇಲೆ ಸ್ವಲ್ಪ ನಂಬಿಕೆ ಇತ್ತು. ಆದ್ರೆ ನೀವೇ ನಿಮ್ಮ ನಂಬಿಕೆಯನ್ನು ಕಳೆದುಕೊಂಡಿದ್ದು. ಆಮೇಲೆ ನಾನು ನಿಮ್ಗೆ ಡ್ರೈವರ್ಸ್ ಕೊಡುವುದಕ್ಕೆ ಒಪ್ಪಿದ್ದು. ನೀವು ಹೇಳಿದ್ರಿ ಅಂತ ಇಲ್ಲಿಗೆ ಬಂದಿದ್ದಲ್ಲ, ಸಾಗರ್ ಅವ್ರು ಹೇಳಿದ್ರು ಅಂತ ಇಲ್ಲಿಗೆ ಬಂದಿದ್ದು. ಅಡುಗೆ ಮಾಡಿದ್ದು ಕೂಡ ನಮ್ಮ ಫ್ಯಾಮಿಲಿಗೋಸ್ಕರ. ಇನ್ನು ಸಾಕ್ಷಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಸಾಕ್ಷಿ, ಯಾಕೆಂದ್ರೆ ಮಿಸ್ಟರ್ ಮಾನಸ್ ಅವರಿಗೆ ನನ್ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ನಿಮ್ಮಿಂದ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು 6 ಮಂತ್ ನಲ್ಲಿ ನಮ್ಮ ಡೈವರ್ಸ್ ಆಗುತ್ತೆ. ಒಳ್ಳೇದು. ಹಾಗೆ ನಾವು ಏನು ಅಂತ ನಿಮ್ಮೊಬ್ಬರಿಗೆ ಪ್ರೂವ್ ಮಾಡುವ ಅವಶ್ಯಕತೆ ನನಗಿಲ್ಲ.
ಆದ್ರೆ ಇನ್ನೊಮ್ಮೆ ನಮ್ಮವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಚೆನ್ನಾಗಿರೋಲ್ಲ. ಗುಡ್ ಬೈ ಫಾರ್ ಎವರ್ ಎಂದು ಹೇಳಿ ಸಾಗರ್ನ ಕೈ ಹಿಡಿದುಕೊಂಡು ಸಿಂಧು ಅಲ್ಲಿಂದ ಹೋಗ್ತಾಳೆ. ಹಿಂದೂ ಹಾಗೂ ಸುನಿತಾರವರು ಅವರಿಬ್ಬರನ್ನು ಹಿಂಬಾಲಿಸ್ತಾರೆ. ದಿನಗಳು ಕಳೆಯುತ್ತಿತ್ತು. ಸಾಗರ್ನ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ರು. ಅದೊಂದಿನ ಸಾಗರ್ ಒಳಗಡೆ ಬರ್ಬೋದಾ ಎಂದು ಸಿಂಧು ಬಾಗಿಲಿನ ಬಳಿ ನಿಂತು ಕೇಳ್ತಾಳೆ. ಅರೆ ಸಿಂಧು, ಇದೇನಿದು ಹೊಸ ತರ, ಬಾ ಒಳಗೆ ಎಂದು ಸಾಗರ್ ಒಳಗೆ ಕರೆಯುತ್ತಾನೆ. ಅದು ನಾನ್ ನಿಮ್ ಜೊತೆ ಏನೋ ಮಾತಾಡ್ಬೇಕಿತ್ತು ಎಂದು ಸಿಂಧು ತಡವರಿಸ್ತಾ ಹೇಳ್ತಾಳೆ. ಹೇಳು, ಅದೇನು ಎಂದು ಸಾಗರ್ ಕೇಳ್ತಾನೆ. ಅದು 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 ಎಂದು ಸಿಂಧು ಹೇಳಿದಾಗ, ಅಯ್ಯೋ ಏನದು ಎಂದು ಸಾಗರ್ ಪ್ರಶ್ನಿಸ್ತಾನೆ. ಸಾಗರ್ ಐ ಲವ್ ಯು ಎಂದು ಸಿಂಧು ಗಡಿಬಿಡಿಯಲ್ಲಿ ಹೇಳ್ಬಿಡ್ತಾಳೆ. ವಾಟ್ ಎಂದು ಸಾಗರ್ ಆಶ್ಚರ್ಯದಿಂದ ಕೇಳ್ತಾನೆ. ಅವನಿಗೆ ತಾನು ಕೇಳುತ್ತಿರೋದು ನಿಜವೋ ಅಲ್ಲವೋ ಎನ್ನುವ ಗೊಂದಲ. ಸಾಗರ್ ಐ ಲವ್ ಯು, ವಿಲ್ ಯು ಮ್ಯಾರಿ ಮೀ ಎಂದು ಸಿಂಧು ಮಂಡಿಯೂರಿ ಕುಳಿತಿದ್ದಾಳೆ. ಸಾಗರ್ ಆಶ್ಚರ್ಯದಲ್ಲಿ ಸಿಂಧುವನ್ನು ನೋಡುತ್ತಿದ್ದಾನೆ. ಇನ್ನೊಂದು ಕಡೆ ಹಿಂದೂ ಹಾಗೂ ಸುನಿತಾರವರು ಇವರಿಬ್ಬರನ್ನು ಕದ್ದು ನೋಡುತ್ತಿದ್ದಾರೆ. ಸಿಂಧುವಿನ ಎದೆ ಬಡಿತ ಏರುತ್ತಿದೆ. ಹಿಂದೂ ಹಾಗೂ ಸುನಿತಾರವರು ಕೂಡ ಸಾಗರ್ನ ಉತ್ತರಕ್ಕಾಗಿ ಬಕಪಕ್ಷಿಯಂತೆ ಕಾಯುತ್ತಿದ್ದಾರೆ. ಸಿಂಧು, ಆರ್ ಯು ಜೋಕಿಂಗ್ ಎಂದು ಸಾಗರ್ ಆಶ್ಚರ್ಯದಿಂದ ಕೇಳ್ತಿದ್ದಾನೆ. ಇಲ್ಲಪ್ಪ, ಇದು ಜೋಕ್ ಮಾಡೋ ವಿಷಯನಾ? ಅಯ್ಯೋ, ಬೇಗ ಏನಾದ್ರೂ ಹೇಳಿ, ನನಗೆ ಕಾಲ್ ನೋಯ್ತಿದೆ ಎಂದು ಸಿಂಧು ಹೇಳಿದಾಗ ನಗುತ್ತಾ ಎಸ್ ಎಂದು ಸಾಗರ್ ಹೇಳ್ತಾನೆ. ಏನು, ಯಾವುದಕ್ಕೆ ಎಂದು ಸಿಂಧು ಕೇಳ್ತಾಳೆ. ಅದೇ ನೀನ್ ಕೇಳ್ದ ಪ್ರಶ್ನೆಗೆ. ಸರಿ, ನೀನ್ ಎದ್ದೇಳು ಎಂದು ಸಾಗರ್ ಅವಳನ್ನು ಎಬ್ಬಿಸ್ತಾನೆ. ಸಾಗರ್, ನಿಜನಾ ಎಂದು ಸಿಂಧು ಆಶ್ಚರ್ಯದಿಂದ ಕೇಳ್ತಾಳೆ. ಆಫ್ ಕೋರ್ಸ್ ಎಸ್, ನಾನೇ ಈ ಕೆಲಸ ಮಾಡ್ಬೇಕಿತ್ತು, ಆದ್ರೆ ನೀನು ಮಾಡಿದೆ ಎಂದು ನಗುತ್ತಾ ಹೇಳಿ ಅವಳನ್ನು ಅಪ್ಪುತ್ತಾ ಐ ಲವ್ ಯು ಟು, ಐ ಲವ್ ಯು ಸೋ ಮಚ್ ಎಂದು ಸಾಗರ್ ಹೇಳ್ತಾನೆ. ಇವರಿಬ್ಬರ ಸಂಭಾಷಣೆ ಕೇಳಿದ ಹಿಂದೂ ಹಾಗೂ ಸುನಿತಾರ್ ಅವರು ಖುಷಿಯಿಂದ ಹೈಫೈ ಮಾಡಿಕೊಂಡು ಹುರ್ರೆ ಎಂದು ಕೂಗ್ತಾರೆ. ಅವರ ಕೂಗನ್ನು ಕೇಳಿದ ಸಿಂಧು ಸಾಗರ್ ದೂರ ಸರಿಯುತ್ತಾರೆ. ನೀವೇನೋ ಮಾಡ್ತಾ ಇದ್ದೀರಾ ಇಲ್ಲಿ ಎಂದು ಸಾಗರ್ ಕೇಳ್ತಾನೆ. ಅದು ನಾವು ಮನೆ ಕ್ಲೀನ್ ಮಾಡ್ತಿದ್ವಿ ಎಂದು ಇಬ್ಬರು ಉತ್ತರಿಸ್ತಾರೆ. ಇಬ್ಬರುನಾ ಎಂದು ಸಾಗರ್ ಕೇಳಿದಾಗ ಹೌದು, ಬನ್ನಿ ಆಂಟಿ ಇಲ್ಲಿಂದ ಹೋಗೋಣ, ಪಾಪ ಲವ್ ಬರ್ಡ್ಸ್ಗೆ ಡಿಸ್ಟರ್ಬ್ ಆಗುತ್ತೆ ಎಂದು ಹಿಂದೆ ಹೇಳಿದಾಗ ಹಿಂದೂ ಎಂದು ಸಿಂಧು ಹೇಳ್ತಾಳೆ. ಹಿಂದೂ ಹಾಗೂ ಸುನಿತಾರ್ ಅವರು ಅಲ್ಲಿಂದ ಹೊರಡ್ತಾರೆ. ಸಾಗರ್ ಸಿಂಧು ನಗುತ್ತಾರೆ. 1 ವರ್ಷವೇ ಕಳೆದಿತ್ತು. ಸಿಂಧು, ಮಾನಸ್, ವಿಶಾಖ್, ಸಾಗರ್ ಡೈವರ್ಸ್ ಆಗಿತ್ತು. 6 ತಿಂಗಳಲ್ಲಿ ದೊಡ್ಡದೊಂದು ನಾಟಕವೇ ನಡೆದು ಹೋಗಿತ್ತು. ಸಿಂಧುವಿನ ತಂದೆ ತಾಯಿಯಾದ ಸುಬ್ರಹ್ಮಣ್ಯ ಹಾಗೂ ಶಾರದಾರವರಿಗೆ ಹಾಗೂ ಮಾನಸ್ನ ತಂದೆ ತಾಯಿಯಾದ ಸಂತೋಷ್ ಮಾಲತಿಯವರಿಗೆ ತಮ್ಮ ಮಕ್ಕಳ ಜೀವನದ ಬಗ್ಗೆ ತಿಳಿದು ಆಘಾತಗೊಂಡಿದ್ದರು. ಸುಬ್ರಹ್ಮಣ್ಯ ಹಾಗೂ ಶಾರದಾರವರಿಗೆ ತಮ್ಮ ಮಗಳಿಗೆ ಆದ ಸಂಗತಿಯಿಂದ ಕಣ್ಣೀರಿಟ್ಟರೆ, ಸಂತೋಷ್ ಹಾಗೂ ಮಾಲತಿಯವರು ತಮ್ಮ ಮಗನಿಗೆ ಛೀಮಾರಿ ಹಾಕಿದ್ದರು. ಸಿಂಧು ಸಾಗರ್ ತಮ್ಮ ಪ್ರೀತಿಯ ಬಗ್ಗೆ ಸುಬ್ರಹ್ಮಣ್ಯ ಹಾಗೂ ಶಾರದಾರವರಿಗೆ ಹೇಳಿದಾಗ ಆಶ್ಚರ್ಯವಾದರು. ಅವರು ಸಾಗರ್ನನ್ನು ಅಳಿಯ ಎಂದು ಒಪ್ಪಿಕೊಳ್ಳುತ್ತಾರೆ. ಕಾರಣ ಸಾಗರ್ನನ್ನು ಅವರಿಬ್ಬರು ಮೊದಲಿನಿಂದಲೂ ಬಲ್ಲರು. ಇನ್ನೊಂದು ಕಡೆಗೆ ಮಾನಸ್, ವಿಶಾಖ ತಮ್ಮ ಬಗ್ಗೆ ಹೇಳಿದಾಗ ಮಾಲತಿ, ಸಂತೋಷ್ ರವರು ಮಾನಸ್ಗೆ ಒಳ್ಳೆಯ ಹೆಂಡತಿಗೆ ಮೋಸ ಮಾಡಿದ್ದಕ್ಕೆ ಛೀಮಾರಿ ಹಾಕಿ ವಿಶಾಖಳನ್ನು ತಾವು ಎಂದಿಗೂ ಸೊಸೆ ಎಂದು ಒಪ್ಪಿಕೊಳ್ಳುವುದಿಲ್ಲ ಎಂದು ಕಪಾಲಕ್ಕೆ ಹೊಡೆದಂತೆ ಹೇಳಿಬಿಟ್ಟರು. ಮಾನಸ್ಗೆ ಈಗ ತನ್ನ ತಪ್ಪಿನ ಅರಿವಾಗಿತ್ತು. ಆದರೆ ಕಾಲ ಮಿಂಚಿ ಹೋಗಿತ್ತು. ವಿಶಾಖ, ಮಾನಸ್ ಎಲ್ಲರ ಸಮ್ಮುಖದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗುತ್ತಾರೆ. ಇನ್ನೊಂದು ಕಡೆಗೆ ವಿಶಾಲ ಬದಲಾಗುತ್ತಿದ್ದಳು. ಅವಳೀಗ ಮಾನಸ್ಗೆ ಹೊಂದಿಕೊಂಡು ಹೋಗುತ್ತಿದ್ದಳು. ಹಾಗೆಯೇ ತನ್ನ ಅತ್ತೆ ಮಾವನ ಜೊತೆಗೂ ಹೊಂದಿಕೊಂಡು ಹೋಗುತ್ತಿದ್ದಳು. ಮತ್ತೊಂದು ಕಡೆಗೆ ಹಿಂದೂ ಹಾಗೂ ವಿನಯ್ ತಮ್ಮ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡಿದ್ದರು. ಅವರಿಗೆ ಹಿರಿಯರಿಂದ ಒಪ್ಪಿಗೆಯೂ ಸಿಕ್ಕಿತ್ತು. ಆದರೆ ಇಂದು ಚಿಕ್ಕವಳಾಗಿದ್ದರಿಂದ ಮದುವೆ ಕೆಲವು ವರ್ಷಗಳ ಕಾಲ ಮುಂದೂಡಲಾಗಿತ್ತು. ಇನ್ನೊಂದು ಕಡೆಗೆ ಮಾನಸ್ ಸಾಕ್ಷಿಗೆ ಕಂಪನಿಯ ಜವಾಬ್ದಾರಿಯನ್ನು ಬಿಟ್ಟುಕೊಟ್ಟರು. ಅದನ್ನು ಪಡೆಯದ ಸಾಕ್ಷಿ ತನ್ನದೇ ಒಂದು ಪುಟ್ಟ ಕಂಪನಿಯನ್ನು ಕಟ್ಟಿದ್ದಾಳೆ. ಅದು ಯಶಸ್ವಿಯಾಗಿಯೂ ನಡೆಯುತ್ತಿದೆ ಕೂಡ. ವಿನಯ್ ತನ್ನ ಜೀವನದಿಂದ ಹೋದ್ಮೇಲೆ ಸಾಕ್ಷಿ ತಾನು ಒಂಟಿಯಾಗಿರಲು ನಿರ್ಧರಿಸಿದಳು. ಆದರೆ ಅದಕ್ಕೆ ಒಪ್ಪದ ಸಂತೋಷ್ ಹಾಗೂ ಮಾನಸ್, ಸಂತೋಷ್ ರವರ ಫ್ರೆಂಡ್ ಮಗ ಹಾಗೂ ಮಾನಸ್ನ ಫ್ರೆಂಡ್ ಆದ ಸಂಜೀವ್ ಜೊತೆಗೆ ಮದುವೆಯನ್ನು ನಿಶ್ಚಯಿಸುತ್ತಾರೆ. ಹಬ್ಬ ಎಲ್ಲರಿಗೂ ಅವರವರ ಜೋಡಿ ಸಿಕ್ಕಾಯಿತು ಅಲ್ವಾ. ಈಗ 6 ತಿಂಗಳುಗಳ ನಂತರ ಸಿಂಧು ಹಾಗೆ ಸಾಗರ್ನ ಮದುವೆ ಕೂಡ ನಿಶ್ಚಯವಾಗಿದೆ. ಮದುವೆಗೆ ಎಲ್ಲ ಬಂಧು ಬಳಗದವರನ್ನು ಹಾಗೆಯೇ ಮಾನಸ್, ವಿಶಾಖಳ ಪರಿವಾರವನ್ನು ಆಮಂತ್ರಿಸಲಾಗಿದೆ. ಅಂದು ಸಾಗರ್ ಸಿಂಧುವಿನ ನಿಶ್ಚಿತಾರ್ಥದ ದಿನ. ಆ ದಿನ ಸಾಗರ್ಗೆ ಆಫೀಸ್ನಲ್ಲಿ ಒಂದು ಮುಖ್ಯವಾದ ಮೀಟಿಂಗ್ ಇದ್ದ ಕಾರಣ ಅವನು ಬರಲು ತಡವಾಗುತ್ತದೆ. ಅವನು ಮನೆಗೆ ಬಂದಾಗ ಎಲ್ಲರೂ ಇವನ ನೋಡಿ ಸಿಟ್ಟಿನಲ್ಲಿ ಇರ್ತಾರೆ. ಅರೆ, ಯಾಕೆ ಎಲ್ಲರೂ ನನ್ನನ್ನಾಗಿ ನೋಡ್ತಾ ಇದ್ದೀರಾ, ಸಿಂಧು ಎಲ್ಲಿ ಕಾಣ್ತಿಲ್ಲ ಎಂದು ಸಾಗರ್ ಕೇಳಿದಾಗ, ಮತ್ತೇನು ಬಾಬಾ, ಇವತ್ತು ನಿಮ್ಗೆ ಎಂಗೇಜ್ಮೆಂಟ್ ಅಂತ ನೆನಪಿದೆ ಅಲ್ವಾ, ಪಾಪ ಸಿಂಧು ಅಕ್ಕ ಬೇಜಾರು ಮಾಡಿಕೊಂಡಿದ್ದಾಳೆ, ಹಾಗೆ ನಿಮ್ಮ ಮೇಲೆ ಸಿಟ್ಟು ಬಂದಿದೆ ಎಂದು ಹಿಂದೂ ಹೇಳ್ತಾಳೆ. ಹೌದಾ ಸಾಗರ್, ನೀನು ಯಾಕೆ ಇಷ್ಟು ಲೇಟ್ ಮಾಡಿದಿ ಎಂದು ಸುನೀತಾರವರು ಕೇಳಿದಾಗ,
ಐ ಆಮ್ ಸಾರಿ ಅಮ್ಮ, ಇವತ್ತೊಂದು ಅರ್ಜೆಂಟ್ ಮೀಟಿಂಗ್ ಇತ್ತು ಎಂದು ಉತ್ತರಿಸ್ತಾನೆ. ಸರಿ ಈಗ ಹೋಗಿ ರೆಡಿಯಾಗಿ ಸಿಂಧುನ ಕರೆದುಕೊಂಡು ಬಾ, ಎಲ್ಲ ರೆಡಿಯಾಗಿದೆ ಎಂದು ಸುನೀತಾರವರು ಹೇಳಿದಾಗ ಸಾಗರ್ ಸಿಂಧುವಿನ ಕೋಣೆಗೆ ಹೋಗ್ತಾನೆ. ಸಿಂಧು ತನ್ನ ರೂಮಿನಲ್ಲಿ ಮುಖ ಉದಿಸಿಕೊಂಡು ಕುಳಿತಿದ್ದಾಳೆ. ಸಾಗರ್ ರೂಮಿನೊಳಗೆ ಬಂದದ್ದು ಗೊತ್ತಿದ್ದರೂ ಗೊತ್ತಿಲ್ಲದವರಾಗಿ ನಟಿಸ್ತಾಳೆ. ಸಿಂಧು ಎಂದು ಸಾಗರ್ ಕರೆದರೂ ಅವಳು ಅವನತ್ತ ನೋಡುವುದಿಲ್ಲ. ಆಗ ಸಾಗರ್ ಮೊದಲನಾಗಿ ಚಿನ್ನಮ್ಮ ಎಂದು ಪ್ರೀತಿಯಿಂದ ಕರೆಯುತ್ತಾನೆ. ಆಗ ಸಿಂಧು ಅವನತ್ತ ನೋಡುತ್ತಾಳೆ. ಐ ಆಮ್ ಸಾರಿ ಎಂದು ಸಾಗರ್ ಹೇಳ್ತಾನೆ. ಆದರೆ ಸಿಂಧು ಪ್ರತಿಕ್ರಿಯಿಸುವುದಿಲ್ಲ. ಚಿನ್ನಮ್ಮ, ಸಾರಿ ಕಣೆ, ಅದು ಅರ್ಜೆಂಟ್ ಮೀಟಿಂಗ್ ಇತ್ತು ಎಂದು ಸಾಗರ್ ಹೇಳ್ತಾನೆ. ನಿಮ್ಗೆ ಇವತ್ತು ನಿಮ್ಮ ನಿಶ್ಚಿತಾರ್ಥ ಅಂತ ನೆನಪಿದೆಯೋ ಇಲ್ವೋ ಎಂದು ಸಿಂಧು ಕೇಳಿದಾಗ, ನೆನಪಿದೆ ಕಣೆ, ಹೇಳಿದ್ನಲ್ಲ ಅರ್ಜೆಂಟ್ ಮೀಟಿಂಗ್ ಇತ್ತು ಅಂತ ಎಂದು ಸಾಗರ್ ಹೇಳಿದಾಗ, ಹೀಗೆ ಇನ್ಮುಂದೆ ಹೇಗೋ ಎಂದು ಸಿಂಧು ಹೇಳಿದಾಗ, ಐ ಆಮ್ ಸಾರಿ ಕಣೆ, ಇನ್ಮುಂದೆ ಯಾವತ್ತೂ ಲೇಟಾಗಿ ಬರೋಲ್ಲ, ಪ್ಲೀಸ್ ಬಾರೆ ಹೋಗೋಣ, ಎಲ್ಲರೂ ಕಾಯ್ತಾ ಇರ್ತಾರೆ ಎಂದು ಸಾಗರ್ ಹೇಳಿದಾಗ, ಸರಿ ಬರ್ತೀನಿ, ಎಲ್ಲರೂ ಕಾಯ್ತಾ ಇರ್ತಾರೆ ಅಲ್ವಾ ಅದಕ್ಕೆ ಎಂದು ಸಿಂಧು ಹೇಳಿದಾಗ, ಇದಕ್ಕೇನು ಕಡಿಮೆ ಇಲ್ಲ ಎಂದು ಗೊಣಗ್ತಾನೆ. ಏನಂದ್ರಿ ಎಂದು ಸಿಂಧು ಕೇಳಿದಾಗ, ಏನಿಲ್ಲ, ತಡ ಆಯಿತು ಬಾ ಅಂದೆ ಎಂದು ಸಾಗರ್ ಹೇಳಿ ಅಲ್ಲಿಂದ ಕರೆದುಕೊಂಡು ಹೋಗ್ತಾನೆ. ಮದುವೆಗೆ ಮೊದಲೇ ಹೀಗೆ ಇನ್ಮುಂದೆ ಹೇಗೋ ನನ್ನ ಗತಿ ಎಂದು ಸಾಗರ್ ಮನಸ್ಸಿನಲ್ಲೇ ಅಂದುಕೊಳ್ತಾನೆ. ಹಾಗಾದರೆ ಇನ್ಮುಂದೆ ಸಾಗರ್ ಗತಿ? ಸಾಗರ್ ಸಿಂಧು ಕೆಳಗೆ ಬರ್ತಾರೆ. ನಿಶ್ಚಿತಾರ್ಥದ ಶಾಸ್ತ್ರಗಳು ನೆರವೇರುತ್ತದೆ. ಸಾಗರ್ ಸಿಂಧು ಗುರು ಹಿರಿಯರ ಸಮ್ಮುಖದಲ್ಲಿ ಉಂಗುರಗಳನ್ನು ಬದಲಾಯಿಸಿಕೊಳ್ತಾರೆ. ಸಾಗರ್ ಸಿಂಧುವಿನ ಮದುವೆಯ ತಯಾರಿಗಳು ಭರದಿಂದ ಸಾಗುತ್ತಿದ್ದವು. ಅಂದು ಅರಶಿನ ಶಾಸ್ತ್ರವಾಗಿತ್ತು. ಎಲ್ಲ ಬಂಧು ಮಿತ್ರರು ಬಂದಿದ್ದರು. ಜೊತೆಗೆ ವಿಶಾಖ್, ಮಾನಸ್ ಕೂಡ ಬಂದಿದ್ರು. ಸಿಂಧು ಹಾಗೂ ಸಾಗರ್ಗೆ ಎಲ್ಲರ ಅರಿಶಿಣವನ್ನು ಹಚ್ಚುತ್ತಾರೆ. ಸಿಂಧುವಿನ ತಂದೆ ಸಿಂಧುವಿಗೆ ಅರಿಶಿಣವನ್ನು ಹಚ್ಚಿ 100 ಕಾಲ ಚೆನ್ನಾಗಿ ಬಾಳು ಮಗಳೇ ಎಂದು ಆಶೀರ್ವಾದ ಮಾಡ್ತಾರೆ. ಅವ್ರಿಗೆ ಸಿಂಧು ಮಾನಸ್ ಮದುವೆಯ ಅರಿಶಿನ ಶಾಸ್ತ್ರದ ನೆನಪಾಗಿತ್ತು. ಆಗಿರಿಗಿಂತಲೂ ಈಗ ಸಿಂಧು ನಗುತ್ತಾ ಖುಷಿಯಾಗಿರೋದನ್ನು ಕಂಡು ಅವ್ರಿಗೆ ತುಂಬ ಖುಷಿ ಆಗ್ತದೆ. ತಂದೆಗೆ ಇನ್ಯಾವ ಸಂತೋಷ ಬೇಕು ಅಲ್ವಾ, ತನ್ನ ಮಕ್ಕಳು ಖುಷಿಯಾಗಿರೋದು. ಸಾಗರ್ಗೆ ಎಲ್ಲರೂ ಅರಿಶಿನ ಹಚ್ಚಿದ ಮೇಲೆ ವಿಶಾಖ ಕೂಡ ಬಂದು ಅರಿಶಿನ ಹಚ್ಚುತ್ತಾಳೆ. ಅವನಿಗೆ ಮೈ ಮೇಲೆ ಚೇಳು ಬಿದ್ದಂತೆ ಆಗುತ್ತದೆ. ಅವನ ಮನಸ್ಸು ಕೂಡ ತನ್ನ ಹಿಂದಿನ ಮದುವೆಯ ಬಗ್ಗೆ ಯೋಚಿಸಲು ಶುರು ಮಾಡ್ತದೆ. ಮುಖ್ಯವಾಗಿ ಅವರ ತಾಯಿ ಈ ಮದುವೆಯ ಬಗ್ಗೆ ಸಂತೋಷದಿಂದ ಓಡಾಡಿಕೊಂಡಿರುವುದು ಮತ್ತು ತಾನು ಮೆಚ್ಚಿದವಳ ಜೊತೆಗೆ ಮದುವೆ, ಈಗ ಅವನ ಕನಸುಗಳೆಲ್ಲವೂ ನೆರವೇರಿದಂತೆ ಅನಿಸ್ತದೆ. ಅದೇ ದಿನ ಸಂಜೆ ಮೆಹಂದಿ ಹಾಗೂ ಸಂಗೀತದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಿಂಧುವಿನ ಕೈಯಲ್ಲಿ ಸಾಗರ್ನ ಹೆಸರು ಮೂಡಿತ್ತು. ಅವಳಿಗೆ ತುಂಬ ಖುಷಿ ಆಗ್ತದೆ. ಹಾಗೇ ಎಲ್ಲರೂ ಅವರವರ ಪ್ರೀತಿ ಪಾತ್ರರ ಹೆಸರನ್ನು ಕೈಯಲ್ಲಿ ಮೆಹಂದಿ ಮೂಲಕ ಬರೆಸಿಕೊಳ್ತಾರೆ. ಅನಂತರ ಹಾಡು ಡ್ಯಾನ್ಸ್ಗಳು ನಡೆಯುತ್ತದೆ. ಎಲ್ಲರೂ ಸಾಗರ್ಗೆ ಬಲವಂತ ಮಾಡಿ ಡ್ಯಾನ್ಸ್ ಮಾಡಲು ಹೇಳುತ್ತಾರೆ. ಅವರು ವಿಧಿ ಇಲ್ಲದೆ ಹೋಗ್ತಾರೆ. ಸಿಂಧು ಸಾಗರ್ ಡ್ಯಾನ್ಸ್ ಮುಗಿದ ಮೇಲೆ ಎಲ್ಲರೂ ಹೋ ಎಂದು ಕೂಗ್ತಾರೆ. ಇಬ್ಬರಿಗೂ ನಾಚಿಕೆ ಆಗ್ತದೆ. ಅಂತೂ ಸಿಂಧು ಸಾಗರ್ ಮದುವೆ ದಿನ ಬಂದೇ ಬಿಟ್ಟಿತ್ತು. ಎಲ್ಲರೂ ಕಾತರದಿಂದ ಕಾಯುತ್ತಿದ್ದ ದಿನವದು. ಸಿಂಧುವಿನ ಕೋಣೆಯಲ್ಲಿ ಹಿಂದೂ, ಸಾಕ್ಷಿ, ವಿಶಾಖ ಹಾಗೂ ಇನ್ನಿತರ ಹುಡುಗಿಯರು ಸೇರಿ ಸಿಂಧುವನ್ನು ಅಲಂಕರಿಸ್ತಿದ್ದರು. ಅಕ್ಕ, ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಸಾಗರ್ ಬಾವ ಅಂತೂ ನಿನ್ನ ನೋಡಿದ ಕೂಡಲೇ ಕಳೆದು ಹೋಗ್ತಾರೆ ಎಂದು ರೇಗಿಸಿದಾಗ ನಾಚಿಕೊಂಡ ಸಿಂಧು ಹೋಗಿ ತಲೆಹರಟೆ ಎನ್ನುತ್ತಾಳೆ. ಎಲ್ಲರೂ ಹೋ ಎಂದು ಕೂಗ್ತಾರೆ. ಸಾಗರ್ನ ಕೋಣೆಯಲ್ಲಿ ವಿನಯ್, ಮಾನಸ್, ಸಂಜೀವ್, ಸಾಗರ್ ಬಿಸ್ನೆಸ್ ಫ್ರೆಂಡ್, ಮಾನಸ್ ಫ್ರೆಂಡ್ ಹಾಗೂ ಸಾಕ್ಷಿ ಬಾವಿ ಗಂಡ ಹಾಗೂ ಇನ್ನಿತರ ಹುಡುಗರು ಸೇರಿ ಸಾಗರ್ನನ್ನು ಸಿಂಧುವಿನ ಹೆಸರನ್ನು ಹೇಳಿ ರೇಗಿಸುತ್ತಿದ್ದರು. ಸಿಂಧು ಸಾಗರ್ನನ್ನು ಮಂಟಪಕ್ಕೆ ಕರೆತರಲಾಗುತ್ತದೆ. ಮದುವೆಯೆಲ್ಲ ಶಾಸ್ತ್ರಗಳು ಮಾಡಿಸಲಾಗುತ್ತದೆ. ಕೊನೆಗೆ ಸಾಗರ್ ತನ್ನ ಕೈಯಿಂದ ಸಿಂಧುಗೆ ಮಂಗಳಸೂತ್ರವನ್ನು ತೋರಿಸ್ತಾನೆ. ಸಿಂಧುವಿನ ತಂದೆ ತಾಯಿ ಇಂದುವಿನ ಕಣ್ಣುಗಳಲ್ಲಿ ನೀರು ಬರುತ್ತದೆ. ಎಲ್ಲರೂ ವಧುವರರಿಗೆ ಆಶೀರ್ವಾದ ಮಾಡ್ತಾರೆ. ಅನಂತರ ವಿವಿಧ ಬಗೆಯ ಭೋಜನವನ್ನು ಸವಿತಾರೆ. ಅನಂತರ ಎಲ್ಲರೂ ಸಾಗರ್ನ ಮನೆಯತ್ತ ಹೊರಡ್ತಾರೆ. ನವ ದಂಪತಿಗಳಿಗೆ ಆರತಿಯನ್ನು ಬೆಳಗಿ ಸಿಂಧುವಿಗೆ ಸೇರನ್ನು ಒದೆಯಲು ಹೇಳಿ ಸಿಂಧುವನ್ನು ಮನೆ ತುಂಬಿಸಿಕೊಳ್ಳುತ್ತಾರೆ. ಹಾಗೆ ಸುನೀತಾರವರು ಸಿಂಧುವಿಗೆ ದೇವರ ಮುಂದೆ ದೀಪ ಹಚ್ಚಿ ಆರತಿ ಮಾಡಲು ಹೇಳಿದಾಗ ಸಿಂಧು ಹಾಗೇ ಮಾಡ್ತಾಳೆ. ಆ ದಿನ ರಾತ್ರಿ ಸಿಂಧು ಸಾಗರ್ಗೆ ವಿಶೇಷವಾಗಿತ್ತು. ಆವತ್ತಿನಿಂದ ಸಿಂಧು ಸಾಗರ್ ಎಲ್ಲ ರೀತಿಯಿಂದಲೂ ಒಂದಾದರು. 5 ವರ್ಷಗಳ ನಂತರ, ಸರಿ ಪುಟ್ಟ, ಮೊದಲು ಊಟ ಮಾಡು, ಆಮೇಲೆ ಆಟ ಆಡ್ವಿಯಂತೆ ಎಂದು ಸಿಂಧು 4 ವರ್ಷದ ತನ್ನ ಮಗಳಿಗೆ ಹೇಳುತ್ತಿದ್ದಾಳೆ. ಹೌದು ಪ್ರಿನ್ಸೆಸ್, ನೀನು ಅಮ್ಮನ ಮಾತು ಕೇಳು, ಮೊದಲು ಊಟ ಮಾಡೋಣ, ಆಮೇಲೆ ಆಟ ಆಡೋಣ ಎಂದು ಸಾಗರ್ ಹೇಳ್ತಾನೆ. ಪಾಪ, ನೀನು ನನ್ನ ಜೊತೆ ಆಟ ಆಡಬೇಕು, ಪ್ರಾಮಿಸ್ ಮಾಡು ಎಂದು ಸಿರಿ ಹೇಳಿದಾಗ, ಪ್ರಾಮಿಸ್ ಪುಟ್ಟ, ಈಗ ಊಟ ಮಾಡು ಎಂದು ಸಾಗರ್ ಹೇಳಿದಾಗ ಅದಕ್ಕೆ ಒಪ್ಪಿದ ಸಿರಿ ಊಟ ಮಾಡ್ತಾಳೆ. ಅವಳಿಗೆ ಊಟ ಮಾಡಿಸಿದ ನಂತರ ಸಿಂಧು ಕೈ ತೊಳೆಯಲು ಹೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಇಂದು ಬರ್ತಾಳೆ. ಅವಳಿಗೆ ವಿನಯ್ ಜೊತೆಗೆ ಮದುವೆ ಆಗಿ ಈಗ ಅವಳು 6 ತಿಂಗಳ ಗರ್ಭಿಣಿ. ಪುಟ್ಟ ಸಿರಿ ಇಂದುವಿನ ಹೊಟ್ಟೆ ಮೇಲೆ ಕೈ ಇಡುತ್ತಾ, ಚಿಕ್ಕಿ ಪಾಪು ಯಾವಾಗ ಒಳಗೆ ಬಲ್ಲುತ್ತಾಳೆ ಎಂದು ತನ್ನ ಮುದ್ದು ಭಾಷೆಯಲ್ಲಿ ಕೇಳ್ತಾಳೆ. ಆಗ ಇಂದು, ಆದಷ್ಟು ಬೇಗ ಬರುತ್ತೆ ಪುಟ್ಟ ಎಂದು ಉತ್ತರಿಸ್ತಾಳೆ. ಆಗ ಇಂದು ಸಾಗರ್ ಬಳಿಗೆ ಹೋಗಿ, ಪಪ್ಪ, ಚಿಕ್ಕಿ ಹೊತ್ತೆಯಲ್ಲಿ ಪಾಪು ಇದೆ ಅಲ್ವಾ ಎಂದು ಕೇಳಿದಾಗ ಹ್ಞೂ ಪುಟ್ಟ ಎಂದು ಉತ್ತರಿಸ್ತಾಳೆ.
ಮತ್ತೆ ಮಮ್ಮಿ ಹೊತ್ತೇಲಿ ಯಾಕೆ ಪಾಪು ಇಲ್ಲ, ನನಗೂ ಹಾಡೋಕ್ಕೆ ಪಾಪು ಬೇಕು ಕೊಡಿ ಎಂದು ಕೇಳ್ತಾಳೆ. ಅದನ್ನು ಕೇಳಿದ ಸಾಗರ್ಗೆ ಆಶ್ಚರ್ಯವಾಗ್ತದೆ. ಏನು ಎಂದು ಆಶ್ಚರ್ಯದಿಂದ ಕೇಳ್ತಾನೆ. ಹಾ ಪಪ್ಪ ಎಂದು ಸಿರಿ ಹೇಳ್ತಾಳೆ. ಅದೇ ಸಮಯಕ್ಕೆ ಸಿಂಧು ಬರ್ತಾಳೆ. ಏನು ಹೇಳ್ತಿದ್ದಾಳೆ ನಿಮ್ಮ ಮಗಳು ಎಂದು ಸಿಂಧು ಪ್ರಶ್ನಿಸ್ತಾಳೆ. ಪಪ್ಪ ಹೇಳು, ನಂಗೂ ಕೊದ್ದು ಎಂದು ಸಿರಿ ಹೇಳ್ತಾಳೆ. ನಿಮ್ಮ ಅಮ್ಮನ ಹತ್ರ ಕೇಳು ಎಂದು ಸಾಗರ್ ಹೇಳಿದಾಗ ಸಿರಿ ಸಿಂಧುವಿನ ಬಳಿಗೆ ಹೋಗ್ತಾಳೆ. ಮಮ್ಮಿ ನಂಗೇನು ಬೇಕು ಎಂದು ಹೇಳ್ತಾಳೆ. ಹೇಳು ಪುಟ್ಟ, ನಿಂಗೇನು ಬೇಕು, ನಾನು ಕೊಡ್ತೀನಿ ಎಂದು ಸಿಂಧು ಹೇಳಿದಾಗ ಸಾಗರ್ ನಗ್ತಾನೆ. ನೀವ್ಯಾಕೆ ನಗ್ತಾ ಇದ್ದೀರಾ ಎಂದು ಸಿಂಧು ಕೇಳಿದಾಗ ಅವಳೇನು ಹೇಳ್ತಾಳೆ ಅಂತ ಕೇಳಿ ಆಮೇಲೆ ಕೊಡು ಎಂದು ಸಾಗರ್ ಹೇಳಿದಾಗ ನಾನು ನಿಮ್ಮ ಥರ ಅಲ್ಲ, ಅವಳಿಗೇನು ಬೇಕಾದರೂ ನಾನು ತಂದು ಕೊಡ್ತೀನಿ ಎಂದು ಉತ್ತರಿಸ್ತಾಳೆ. ಹೇಳು ಪುಟ್ಟ, ನಿಂಗೇನು ಅಂತ ನಾನು ತಂದು ಕೊಡ್ತೀನಿ ಎಂದು ಸಿಂಧು ಕೇಳಿದಾಗ ಅದು ನನಗೆ ತಮ್ಮ ಪಾಪು ಬೇಕು ಆತ ಅದಕ್ಕೆ ಎಂದು ಉತ್ತರಿಸ್ತಾಳೆ. ಅದನ್ನು ಕೇಳಿದ ಸಿಂಧು ಏನು ಎಂದು ಆಶ್ಚರ್ಯದಿಂದ ಕೇಳ್ತಾಳೆ. ಹೀಗಂತೂ ಸಾಗರ್ ಜೋರಾಗಿ ನಗಲು ಶುರು ಮಾಡ್ತಾನೆ. ಅದನ್ನು ಕೇಳಿದ ಸುನೀತಾರವರು ಏನು ಸಾಗರ್ ಇಷ್ಟು ಜೋರಾಗಿ ನಗ್ತಾ ಇದೆಯಾ ಎಂದು ಕೇಳ್ತಾರೆ. ಆಗ ಅಜ್ಜಿ ನನಗೆ ತಮ್ಮ ಪಾಪು ಬೇಕು ಎಂದು ಸಿರಿ ಹೇಳ್ತಾಳೆ. ಅದನ್ನು ಕೇಳಿದ ಸುನೀತಾರವರಿಗೆ ಓ ಹೌದಾ ಪುಟ್ಟ, ಆದಷ್ಟು ಬೇಗ ನಿನಗೆ ತಮ್ಮ ಪಾಪು ಸಿಗಲಿ ಎಂದು ಆಶೀರ್ವಾದ ಮಾಡ್ತಾರೆ. ಸಿಂಧು ಸಾಗರ್ ನಾಚಿಕೊಳ್ತಾರೆ. ಶಾರ್ವರಿ ಸಿಂಧು ಸಾಗರ ಮುದ್ದು ಮಗಳು. ಇವಳ ಹೆಸರು ಶಾರ್ವರಿ, ಆದರೂ ಎಲ್ಲರೂ ಇವಳನ್ನು ಕರೆಯುವುದು ಸಿರಿ ಎಂದು. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರ ಮುದ್ದಿನ ಕಣ್ಮಣಿ ಇವಳು. ಇನ್ನು ಹಿಂದೂಗೆ ವಿನಯ್ ಜೊತೆಗೆ ಮದುವೆಯಾಗಿ ಈಗ ಅವಳು 6 ತಿಂಗಳ ಗರ್ಭಿಣಿ. ಇನ್ನು ಮಾನಸ ವಿಶಾಖರ ಕಡೆಗೆ ಬರೋಣ. ಮಾನಸ್ ವಿಶಾಖರ ಮದುವೆಯಾಗಿ 3 ವರ್ಷಗಳು ಕಳೆದರೂ ಅವರಿಗೆ ಮಕ್ಕಳಾಗದ ಕಾರಣ ಹಾಗೂ ಮಾಲತಿ ಸಂತೋಷ್ ಅಂದರೆ ಮಾನಸ್ ತಂದೆ ತಾಯಿಗೂ ವಿಶಾಖಳ ಮೇಲೆ ಅಸಮಾಧಾನವಿರುತ್ತದೆ. ಅದ ಕಾರಣ ಮಾನಸ್ ನಿರ್ಧಾರ ಮಾಡಿ ಅನಾಥಾಶ್ರಮದಿಂದ 4 ವರ್ಷದ ಬಾಲಕನನ್ನು ದತ್ತು ತೆಗೆದುಕೊಳ್ತಾರೆ. ಅವನಿಗೆ ಸಮರ್ಥೆಯನ್ನು ನಾಮಕರಣ ಮಾಡ್ತಾರೆ. ಈಗ ಸಮರ್ಥ್ಗೆ 6 ವರ್ಷ. ಸಮರ್ಥ್ನ ಕಾಲ್ಗುಣ ಎಂಬಂತೆ ಅದೇ ವರ್ಷ ವಿಶಾಖ ಗರ್ಭಿಣಿ ಆಗ್ತಾಳೆ. ಈಗ ಮಾನಸ್ ವಿಶಾಖರಿಗೆ ವಿಶ್ವಾಸ್ ಎಂಬ 1 ವರ್ಷದ ಮಗನೂ ಇದ್ದಾನೆ. ವಿಶ್ವಾಸ್ ಇದ್ದರೂ ಎಲ್ಲರೂ ಸಮರ್ಥ್ನನ್ನು ಸ್ವಂತ ಮಗನಂತೆ ನೋಡಿಕೊಳ್ತಾರೆ. ಇನ್ನು ಸಾಕ್ಷಿ ಸಂಜೀವ್ಗೆ ಸಾಕೇತ್ ಎಂಬ 3 ವರ್ಷದ ಮಗನಿದ್ದಾನೆ. ಓಫ್, ಎಲ್ಲ ಪಾತ್ರಕ್ಕೂ ನ್ಯಾಯ ಸಿಕ್ಕಿತ್ತಲ್ವಾ? ಸೊ ಹ್ಯಾಪಿ ಹ್ಯಾಂಡಿಂಗ್. ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ.